ಈ ದುಡ್ಡಿಗೋಸ್ಕರ ಮಾಡಂಗಿದ್ರೆ ಇವಾಗ ಒಂದು 15 ಸಿನಿಮಾ ಸೈನ್ ಮಾಡ್ತಾ ಇದ್ದೆ ಬಿಗ್ ಬಾಸಿಂದ ಹೊರಗಡೆ ಬಂದಮೇಲೆ. 1 ತಿಂಗಳು ಮುಂಚೆ ಐ ಗಾಟ್ ಅ ಕಾಲ್ ದ್ಯಾಟ್ ಹಿಂಗೆ ಬಿಗ್ ಬಾಸ್ ಇರುತ್ತೆ, ನಾಟ್ ಯೆಟ್ ಕನ್ಫರ್ಮ್ ಬಟ್ ನಿಮ್ಗೆ ಹೇಳ್ತೀವಿ ಅಂತ ಹೇಳಿದರು. ವಿತ್ ಅನ್ ಡೇ ಆರ್ ಟು ಹೇಳಿದ್ರು ಆಗಲ್ಲ ಅಂತ ಹೇಳಿದ್ರು. ನೋಡೋಣ ನೆಕ್ಸ್ಟ್ ಇಯರ್ 100% ಅಂತ ಹೇಳಿದರು. ಒಂದು, ನಿನ್ನ ಹತ್ರ ಸೋಷಿಯಲ್ ಮೀಡಿಯಾ ರೀಚ್ ಇಲ್ಲ. ಇನ್ನೊಂದು, ಏನು ಸ್ಪಾರ್ಕ್ ಕಾಣಿಸ್ತಿಲ್ಲ, ಹೆಂಗೆ ತಗೋತಾರೆ ನಿನ್ನ ಅಂತ ಕೇಳಿದ್ರು. ನಂಗೆ ಆಚೆಗೆ ಬಂದಾಗೆಲ್ಲ ಜನ ಕೇಳ್ತಾರೆ ಅದು ಸ್ಕ್ರಿಪ್ಟೆಡಾ ಅದು ಅಷ್ಟು ದೊಡ್ಡ ಆಟ, ಅಷ್ಟೊಂದು ದೊಡ್ಡ ಲೇಯರ್ಸ್ ಇರೋ ಗೇಮ್ನ ಒಂದು ಸ್ಕ್ರಿಪ್ಟೆಡ್ ಅಂತ ಒಂದು ಸೆಂಟೆನ್ಸ್ ಕೇಳಿದಾಗ ನಾನು ಹೆಂಗೆ ಉತ್ತರ ಕೊಡ್ಲಿ ಅಂತ. ಬೆಳಿಗ್ಗೆ ಎದ್ದ ತಕ್ಷಣ ಏನು ಮಾಡಬೇಕು ಅಂತ ಹೇಳ್ತಾ ಇದ್ರು, ನಮ್ಗೆ ಏನು ಜಗಳ ಆಡಬೇಕು ಅಂತ ಹೇಳ್ಕೊಡ್ತಾ ಇದ್ರು, ಡೈಲಾಗ್ ಟು ಡೈಲಾಗ್ ಹೇಳ್ಕೊಡ್ತು. ಹಿಂಗೆ ಯಾರಿಗೊಬ್ಬರಿಗೆ ಹೇಳಿದ್ರೆ ಡೊಳ್ಳು ಶೂಟ್ ಮಾಡುವಾಗ ನಮ್ಮ ತಂದೆ ಇದ್ದರು, ಅದು ಮುಗಿದು ರಿಲೀಸ್ ಆಗೋ ಟೈಮ್ಗೆ ಅವ್ರು ಇರಲಿಲ್ಲ. ಫುಲ್ಲು ಸ್ಟ್ರಾಂಗ್ ಆಗಿದ್ದವನು ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಎಷ್ಟು ಲೋ ಆಗಿದ್ದೆ ಅಂತಂದರೆ ತುಂಬ ಕೀಳಾಗಿ ನನ್ನ ಫ್ಯಾಮಿಲಿ ಬಗ್ಗೆ ಎಲ್ಲ ಮಾತಾಡಿರ್ತಾರೆ. ಟುಡೇ ಆನ್ ಜಸ್ಟ್ ಕ್ಯೂರಿಯಸ್ ಇಟ್ ಇಸ್ ನಮ್ಮ ಕಾರ್ತಿಕ್ ಅವರು. ಕಾರ್ತಿಕ್ ಬಿಗ್ ಬಾಸ್ ಸೀಸನ್ 10 ವಿನ್ನರ್ ಅಂತ ಅಡ್ರೆಸ್ ಮಾಡಬೇಕಾ, ಫಿಟ್ನೆಸ್ ಫ್ರೀಕ್ ಅಂತ ಕರಿಬೇಕಾ, ಯುನೋ ಹಸ್ಲಿಂಗ್ ಸೋಲ್ ಅಂತ ಕರಿಬೇಕಾ, ಅದೆಲ್ಲ ನಾವು ಐ ಥಿಂಕ್ ಎಕ್ಸ್ಪ್ಲೋರ್ ಮಾಡ್ತಾ ಹೋಗೋಣ. ಫಸ್ಟ್ಲಿ ವೆಲ್ಕಮ್ ಟು ಜಸ್ಟ್ ಕ್ಯೂರಿಯಸ್ ಕಾರ್ತಿಕ್ ಜಿ. ಥ್ಯಾಂಕ್ ಯು ಸೋ ಮಚ್. ಹೇಗಿದ್ದೀರಿ? ನಾನು ಸಕ್ಕತ್ತಾಗಿದ್ದೀನಿ, ನೀವಾಗಿದ್ದೀರಾ? ತುಂಬ ಚೆನ್ನಾಗಿದ್ದೀನಿ. ಫಸ್ಟ್ಲಿ ಹೆಂಗೆ ಶುರು ಮಾಡಿದ್ರಿ ದಿನ? ಬೆಳಗ್ಗೆಯಿಂದ ಎಲ್ಲೆಲ್ಲ ಗಾಡಿ ಓಡಾಡಿದೆ, ಗಾಡಿ ಬಾಡಿ? ಬೆಳಿಗ್ಗೆ ಎದ್ದು ಫ್ರೆಶ್ನ್ ಅಪ್ ಆಗಿ ಐ ವೆಂಟ್ ಟು ತನಿಷಾಸ್ ಜ್ಯುವೆಲ್ರಿ ಶಾಪ್ ಓಪನಿಂಗ್ ಇತ್ತು ಇವತ್ತು, ಕುಪಂಡಾಸ್ ಜ್ಯುವೆಲ್ರೀಸ್ ಅಂತ. ಓಕೆ. ಅದನ್ನು ಮುಗಿಸ್ಕೊಂಡು ಸ್ಕಿನ್ ಕೇರ್ ಇತ್ತು, ಐ ಫಿನಿಶ್ಡ್ ಆ್ಯಂಡ್ ಡೈರೆಕ್ಟ್ಲಿ ಐ ಕೇಮ್ ಹಿಯರ್. ಯೋರ್ ಸ್ಕಿನ್ ಕೇರ್, ಅದ್ರ ಬಗ್ಗೆ ವಿಲ್ ಡಿಗ್ ಲೇಟರ್. ಜಾಸ್ತಿ ಡಿಗ್ ಮಾಡಿ ಅವರು ಪಾಪ ಎಲ್ಲ ಡಿಗ್ ಮಾಡಿದ್ದಾರೆ, ಬಟ್ ಲಿಟಲ್ ಕ್ಯೂರಿಯಸ್ ಟು ನೋ ಏನೇನಂತ. ಬಟ್ ನೈಸ್, ದಿನ ಹಿಂಗೆ ಶುರು ಮಾಡಿದ್ದೀರಾ. ಅಂದರೆ ಇದೆಲ್ಲ ಯಾಕೆ ಹೇಳ್ತೀವಿ ಅಂದರೆ, ಫಸ್ಟ್ಲಿ ಯು ವಾಂಟ್ ಟು ನೋ ಹೌ ಯು ಸ್ಟಾರ್ಟ್ ಅ ಡೇ. ಆಮೇಲೆ ಅಫ್ಕೋರ್ಸ್ ನಮ್ಮ ಮನೆ ಹತ್ರ ಸಿನ್ಸ್ ಐ ಸ್ಟೇ HSR ಲೇಔಟ್ ಹೆಂಬಾಗ, ಐ ಥಿಂಕ್ ಐ ಸೀನ್ ಮೆನಿ ಕಟ್ಔಟ್ಸ್ ಆಫ್ ಯುವರ್ಸ್ ಸೇಯಿಂಗ್ ಬಿಗ್ ಬಾಸ್ ವಿನ್ನರ್. ನಿಮ್ದ ವಿನಯದ ನಮೃತ ಅದ ಯಾವುದೋ ಒಂದು ಒಟ್ಟಿನಲ್ಲಿ ನಿಮ್ಮ 3 ಜನರ ಕಾಂಬಿನೇಷನಲ್ಲಿ ಇದೊಂದು ಬಿಗ್ ಬಾಸ್ ಎಲ್ಲ ಆಚೆಗೆ ಬಂದಮೇಲೆ ವಿ ಗೆಟ್ ಟು ಸಿ ಆಲ್ ಆಫ್ ದಿಸ್ ಎಲ್ಲ ಓಪನಿಂಗ್ಸಿಂದ ಹಿಡಿದು ಎಲ್ಲ ಕಡೆ ಓಡಾಡ್ತಾ ಇರ್ತೀರಾ. ಹೌ ಇಸ್ ಲೈಫ್? HSRಗೆ ಬಂದಿದ್ದೆ, ಕರೆಕ್ಟು, ಲಾಸ್ಟ್ ವೀಕ್ ಬಂದಿದ್ದೆ. ಎಸ್. ಸೊ ಐ ವಾಸ್ ಲೈಕ್, ಬಿಕಾಸ್ ನಾನು ನಿಮ್ಮನ್ನು ಪರ್ಸ್ನಲಿ ಮೀಟ್ ಮಾಡಿಲ್ಲ, ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು ನಿಮ್ಮನ್ನು, ಮೀಟ್ ಮಾಡ್ತಾ ಇರೋದು. ಸೊ ವೆರಿ ಕ್ಯೂರಿಯಸ್ ಟು ನೋ ಹೂ ಇಸ್ ಕಾರ್ತಿಕ್ ಆ್ಯಂಡ್ ಕಾರ್ತಿಕ್ ಜರ್ನಿ ಏನು, ಇದೆಲ್ಲ ಮಾತಾಡೋದಕ್ಕೆ ಐ ಆಮ್ ಕ್ಯೂರಿಯಸ್. ಎಸ್, ನಾನು ಕ್ಯೂರಿಯಸ್ ಆಗಿದ್ದೀನಿ ನೀವೇನೇನು ಪ್ರಶ್ನೆ ಕೇಳ್ತೀರಾ ಅಂತ. ಯುನೋ ಇದು ಹೆಂಗಂದ್ರೆ ಇಟ್ಸ್ ನಾಟ್ ಅನ್ ಇಂಟರ್ವ್ಯೂ, ಇಟ್ಸ್ ಜಸ್ಟ್ ದಟ್ ವಿ ಆರ್ ಕ್ಯಾಚಿಂಗ್ ಅಪ್ ಆ್ಯಂಡ್ ಯು ನೋ ಟ್ರೈಂಗ್ ಟು ಎಕ್ಸ್ಪ್ಲೋರ್ ಈಚ್ ಅದರ್ಸ್ ಲೈಫ್, ಮೋಸ್ಟ್ಲಿ ಯೋರ್ ಲೈಫ್. ಎಸ್. ಯಾವ ಸೀರೀಸ್ ನೋಡ್ತಾ ಇದ್ದೀರಾ ಸದ್ಯಕ್ಕೆ? ಯಾವ ಸಿನಿಮಾ ನೋಡಿದ್ರಿ? ರೀಸೆಂಟ್ಲಿ ಸಿನಿಮಾ ನಾನು ಒಂದು ಮಲಯಾಳಂ ಸಿನಿಮಾ ನೋಡಿದೆ. ಮಂಜುಮಲ್ ಬಾಯ್ಸ್. ಆಬ್ವಿಯಸ್ಲಿ ನಾನು ಮೊನ್ನೆ ನೋಡಿದೆ. ಗುಡ್. ಸೊ ಹೌ ಡಿಡ್ ಯು ಲೈಕ್ ದ ಮೂವಿ? ಐ ಲವ್ಡ್ ಇಟ್. ಒಂದು ಸಿಂಪಲ್ ಸ್ಟೋರಿನ ಹೇಗೆಲ್ಲ ತೋರಿಸ್ಬೋದು ಅಂತ ತೋರಿಸ್ಕೊಟ್ಟಿದ್ದಾರೆ. ಆ್ಯಂಡ್ ಐ ಲವ್ಡ್ ದ ಬ್ಯಾಕ್ಗ್ರೌಂಡ್ ಸ್ಕೋರ್, ಮ್ಯೂಸಿಕ್, ಎವ್ರಿಥಿಂಗ್ ವಾಸ್ ಗುಡ್. ನನಗೆ ಕ್ಲಾಸ್ಟ್ರೋಫೋಬಿಯಾ ಇದೆ. ಸೊ ಅದು ನೋಡ್ತಾ ಇದ್ದಾಗಲೇ ನನಗೆ ಕೆಲವು ಸತಿ ಅದು ಗುಹೆನಲ್ಲೆಲ್ಲ ಸಿಗಾಕೊಂಡಾಗ ಅದು ಹೆಂಗೆಲ್ಲ ಹೋಗೋದೆಲ್ಲ ತೋರಿಸ್ತಾರಲ್ಲ, ಸೊ ದಟ್ಸ್ ಹೌ ಹ್ಯೂಮನ್ಸ್ ಕನೆಕ್ಟ್ ಅಲ್ಲ. ಏನಾದ್ರು ಒಂದು ನೋಡ್ತಾ ಇದ್ದಾಗ ಆ ಲೆವೆಲ್ಗೆ ಇಳಿತೀವಿ. ನಾನು ಸಿನಿಮಾದಲ್ಲಿ ಹಂಗೆ ಅಷ್ಟು ಮುಳುಗೋಗಿದ್ದೆ, ಒಂದು ಸಡನ್ ಶಾಕ್ ಬರುತ್ತೆ ಅದರಲ್ಲಿ. ಅದೇ ಬಿದ್ದಿದ್ದವನು ಹಂಗೆ ಎತ್ತಿಂಗ್ ಕತ್ತಿಡ್ಕೊಂತಾನೆ. ಓ ಯಾ ಈ ಥರ ಅಷ್ಟು ಇನ್ವಾಲ್ವ್ ಆಗ್ಬಿಟ್ಟಿರ್ತೀವಿ ಸಿನಿಮಾದಲ್ಲಿ ಯೂಶಲಿ ಸಿನಿಮಾ ನೋಡ್ಬೇಕಾದ್ರೆ. ಅದು ಬಿಟ್ಟರೆ ಸೀರೀಸ್ ಅಂತ ಯಾವುದು ನೋಡ್ತಾ ಇಲ್ಲ, ಟೈಮ್ ಸಿಗ್ತಾ ಇಲ್ಲ. ಎಲ್ಲ ದಿನವೆಲ್ಲ ಓಡಾಡಿ ರಾತ್ರಿ ಬಂದು ಮಲಗಿದ್ರೆ ಸಾಕಪ್ಪ ಅಂತ ಇರುತ್ತೆ. ಸೊ ಐ ಡೋಂಟ್ ಗೆಟ್ ಟೈಮ್ ಟು ವಾಚ್. ಅಷ್ಟು ಬಿಜಿ ಮಾಡಿಸ್ಬಿಡ್ತಾ ಬಿಗ್ ಬಾಸ್ದು ಒಂದು ಜರ್ನಿ, ಎಸ್ಪೆಷಲಿ ಸೀಸನ್ 10 ಆ್ಯಂಡ್ ಬೀಯಿಂಗ್ ದಟ್ ವಿನ್ನರ್ ಟೈಟಲ್? ಹೌದು, ತುಂಬ ಬ್ಯುಸಿಯಾಗಿ ಇಡಿಸಿದೆ. ಐ ಹೋಪ್ ಯಾವಾಗಲೂ ಇದೇ ರೀತಿ ಬ್ಯುಸಿಯಾಗಿರ್ತೀನಿ ಅಂತ. ಬಟ್ ಅದ್ರ ಜೊತೆಗೆ ಸಿನಿಮಾ ಕೆಲಸಗಳನ್ನು ಸ್ವಲ್ಪ ಸ್ಕ್ರಿಪ್ಟಿಂಗ್ಸ್ ಕೇಳ್ತಾ ಇದ್ದೀನಿ. ಸೊ ಒಂದಷ್ಟು ಸ್ಕ್ರಿಪ್ಟ್ಸ್ ಕೇಳಿದ್ದೀನಿ, ಒಂದಷ್ಟು ಫೈನಲೈಸ್ ಮಾಡೋದ್ರಲ್ಲಿದೆ ವೆರಿ ಸೂನ್. ಸೊ ಒಂದು ವಿನ್ ಏನೇನೆಲ್ಲ ತಂದುಕೊಡುತ್ತೆ ಅನ್ನೋದ್ರ ಬಗ್ಗೆ ಒಂದಷ್ಟು ಕ್ಯೂರಿಯಾಸಿಟೀಸ್ ಇದೆ. ಯಾಕೆಂದರೆ ಪ್ರತಿ ಸೀಸನು ಒಬ್ರು ಗೆದ್ದಾಗ ಇಡೀ ವರ್ಷ ಈ ಸಲ ಕಪ್ ನಮ್ಮದೇ ಫೀಲ್ಸಲ್ಲಿ ಅವ್ರನ್ನ ಸಪೋರ್ಟ್ ಮಾಡಿದ್ದು ಇಡೀ ಫ್ಯಾನ್ ಬೇಸು ಎಲ್ಲರೂ ಇರ್ತಾರೆ. ಆ್ಯಂಡ್ ಅಫ್ಕೋರ್ಸ್ ಬಿಗ್ ಬಾಸು ಒಂಥರ ನನ್ನ ಲೆಕ್ಕದಲ್ಲಿ ಎಲೆಕ್ಷನ್ಸ್ ಇದ್ದಂಗೆ, ಒಂದು 10 ಜನ 15 ಜನ ಕಂಟೆಸ್ಟೆಂಟ್ಸ್ಗಳು ನಿಂತಿರ್ತಾರೆ, ಕೊನೆಗೆ ಎಲೆಕ್ಷನಲ್ಲಿ ಗೆಲ್ಲೋರು ಒಬ್ಬರೇ. ಅದಕ್ಕೆ ಸುಮಾರು ಪರ್ಫಾರ್ಮೆನ್ಸಸ್ಸು, ಸುಮಾರು ಕ್ಯಾಟಗರೀಸಲ್ಲಿ ಅದನ್ನು ನಾವು ನೋಡ್ತಾ ಹೋಗ್ತೀವಿ. ನೀವಿವತ್ತು ಹಿಂದೆ ತಿರುಗಿ ನೋಡಿದಾಗ ಆ ವಿನ್ನನ್ನು
ಮತ್ತು ಅದಷ್ಟು ಒಂದು 114 days 114 ಡೇಸ್ ಅಷ್ಟು ನಿಮ್ಮನ್ನು ನೀವು ಎಲ್ಲ ಆ್ಯಂಗಲಲ್ಲೂ ಎಲ್ಲ ಥರದ್ದು ಯು ಗಾನ್ ಥ್ರೂ ಲಾಟ್ ಅಲ್ವಾ. ಇಷ್ಟ ಕಷ್ಟಗಳು, ಕನ್ಫ್ಯೂಷನ್ಸ್ಗಳು ಎಲ್ಲ ತಿರುಗಿ ನೋಡಿದಾಗ ಇಟ್ ವಾಸ್ ವರ್ತ್ ದಿ ಎಫರ್ಟು ಎಫೆಕ್ಟು ಎಲ್ಲ. ಹೌ ಡು ಯು ಲುಕ್ ಅಟ್ ಇಟ್? ನನ್ನ ಲೈಫ್ ತುಂಬ ಚೇಂಜ್ ಆಗಿದೆ. ಆ ಬಿಗ್ ಬಾಸ್ ಎಂಟ್ರ್ ಆಗೋಕ್ಕೂ ಮುಂಚೆ ಜನವರಿಯಿಂದ ನಾನು ನನ್ನ ಟ್ರಾನ್ಸ್ಫಾರ್ಮೇಷನ್ ಸ್ಟಾರ್ಟ್ ಮಾಡಿದ್ದು. ನನ್ನ ತಂಗಿ ಮದುವೆ ನವಂಬರ್ಗೆ ಮಾಡಿ ಎಲ್ಲ ಸೀರಿಯಲ್ ಮುಗಿಸಿ, ಸೀರಿಯಲ್ ಕಂಟಿನ್ಯೂಸ್ ಆಗಿ ಮಾಡ್ತಿದ್ದೆ ಬಿಕಾಸ್ ನನ್ನ ಒಂದು ಕಮಿಟ್ಮೆಂಟ್ ಇತ್ತು ತಂಗಿ ಮದುವೆ ಮಾಡಬೇಕು ಅಂತ. ಅದು ಮುಗಿಸಿ ಜನವರಿಯಿಂದ ಫುಲ್ ಸಿನಿಮಾಗೆ ಡೆಡಿಕೇಟ್ ಮಾಡಬೇಕು ಅಂತ ಕಂಪ್ಲೀಟ್ ವರ್ಕೌಟ್ ಸ್ಟಾರ್ಟ್ ಮಾಡಿದೆ. ಇದೊಂದು ಒಳ್ಳೆ ಆಪರ್ಚುನಿಟಿ ಸಿಕ್ತು. ಐ ನ್ಯೂ ದಿಸ್ ವಾಸ್ ದ ಬಿಗ್ಗರ್ ಸ್ಟೇಜ್ ನನಗೆ, ನನ್ನ ಲೈಫ್ಗೆ ಒಂದು ಟರ್ನ್ ಓವರ್ ತೊಗೊಳೋದಕ್ಕೆ, ಒಂದು ಟೇಕ್ ಆಫ್ ತೊಗೊಳೋದಕ್ಕೆ ಒಂದು ಒಳ್ಳೆ ಸ್ಟೇಜ್ ಅಂತ ಗೊತ್ತಿತ್ತು. ಆ್ಯಂಡ್ ಬಂದಿದ್ದು ಕೊನೆ ದಿನ ಆಪರ್ಚುನಿಟಿ ಬಂದಿದ್ದು, ನನಗೆ ಕಾಲ್ ಬಂದಿದ್ದು ಕೊನೆ ದಿನ ರಾತ್ರಿ ಬಂತು. ನನಗೆ ಏನು ಅಂತ ಯೋಚನೆ ಮಾಡೋಕ್ಕೆ ಬೆಳಗ್ಗೆ ತನಕ ಟೈಮ್ ಕೊಡಿ ಅಂತಂದೆ. ಬೆಳಗ್ಗೆ ಎಸ್ ಅಂತ ಹೇಳಿದ್ದೆ, 6 ಗಂಟೆಯಿಂದ ಫೋನ್ ಬರ್ತಾಯಿತ್ತು. ಎಸ್ ಅಂತ ಹೇಳಿದೆ, ರಾತ್ರಿ ಒಳಗೆ ಹೋಗಿದ್ದೀನಿ ಬಿಗ್ ಬಾಸ್. ಅವತ್ತು ನನ್ನ ಬರ್ಡೇ. ಸೊ ನನ್ನ ಬರ್ಡೇ ದಿನ ನಾನು ತೊಗೊಂಡಿದ್ದ ಡಿಸಿಷನ್ ಅದು ಒಳ್ಳೆ ಟೇಕ್ ಆಫ್ ಆಗಿದೆ. ಇವತ್ತಿಗೆ ಹಿಂಗೆ ಹಿಂದೆ ತಿರುಗಿ ನೋಡಿದ್ರೆ ಬಿಗ್ ಬಾಸಲ್ಲಿ ಆಡಿದ್ದ ಪ್ರತಿಯೊಂದು ಟಾಸ್ಕ್ ಆಗಿರ್ಬೋದು, ನಾನು ಮಾತಾಡಿದ್ದ ಪ್ರತಿಯೊಂದು ವಿಷಯ ಆಗಿರ್ಬೋದು, ಅಂದರೆ ನನಗೆ ಎಕ್ಸ್ಪೀರಿಯೆನ್ಸ್ ಆಗಿರೋದ್ರಿಂದ ನಾನು ಹೇಳ್ತೀನಿ. ಐ ಹ್ಯಾವ್ ನಾಟ್ ಸೀನ್ ಎನಿ ಆಫ್ ದ ಎಪಿಸೋಡ್ಸ್, ಬಟ್ ಎಲ್ಲವೂ ತುಂಬ ಖುಷಿ ಕೊಡುತ್ತೆ, ಮನಸ್ಸಿಗೆ ಸಮಾಧಾನ ಕೊಡುತ್ತೆ. ದಟ್ ಇಸ್ ಹೌ ಇವತ್ತು ಅದರ ಹಿಂದೆ ತಿರುಗಿ ನೋಡಿದಾಗ ನೀವು ನೋಡುವಂಥದ್ದು. ಆ್ಯಂಡ್ ಆಲ್ಸೋ ಇನ್ನೊಂದು ಏನಂತಂದರೆ, ನಾನು ನಿನ್ನೆ ನಾನು ಆರ್ಕೈವಲ್ಲಿ ನನ್ನ ಸ್ಟೋರೀಸ್ ನಾನು ನೋಡ್ತಾ ಇದ್ದೆ. ಐ ವಾಸ್ ಚೆಕಿಂಗ್, ಸುಮ್ಮನೆ ತೆಗೆದು ನೋಡಿದೆ. ಏಪ್ರಿಲಲ್ಲಿ ನಾನು ವರ್ಕೌಟ್ ಮಾಡ್ತಾ ಇರೋ ಒಂದು ಫೋಟೋ ಹಾಕ್ಬಿಟ್ಟು, ಒಂದು ಬ್ಯಾಕ್ ಪೋಸ್ ಫೋಟೋ ಹಾಕ್ಬಿಟ್ಟು, ಹೋದ ವರ್ಷ ಹೋಗೋಕ್ಕೂ ಮುಂಚೆ ಏಪ್ರಿಲ್ 6 months ಜಸ್ಟ್ ಬಿಫೋರ್ ಎಂಟ್ರಿಂಗ್ ಇನ್ ಟು ಬಿಗ್ ಬಾಸ್, ಏಪ್ರಿಲಲ್ಲಿ ಆ ಫೋಟೋ ನೋಡಿದೆ. ಆ ಫೋಟೋದಲ್ಲಿ ಕೆಳಗೆ ಹಾಕಿದ್ದೀನಿ, ಡಿಯರ್ ಮೀ, ಇನ್ 6 months ಐ ವಿಲ್ ಮೇಕ್ ಯು ಪ್ರೌಡ್ ಅಂತ ಹಾಕಿದ್ದೆ. ಐ ಡಿಡ್ ನೋ ದಟ್ ಐ ವಿಲ್ ಗೋ ಟು ಬಿಗ್ ಬಾಸ್, ಮೇಕ್ ಮೈ ಸೆಲ್ಫ್ ಪ್ರೌಡ್ ಅಂತ ಏಪ್ರಿಲಲ್ಲಿ ಹಂಗೆ ಹಾಕೊಂಡಿದ್ದೆ. ಅಕ್ಟೋಬರಲ್ಲಿ ಹೋಗಿದ್ದೀನಿ. ಆ್ಯಂಡ್ ಟುಡೇ ಐ ಆಮ್ ಸ್ವಲ್ಪ ಪ್ರೌಡ್ ಆಫ್ ಮೈ ಸೆಲ್ಫ್. ಲೈಫ್ ಇಸ್ ಆಲ್ ಅಬೌಟ್ ಬೀಯಿಂಗ್ ಹಂಬಲ್ ಆನ್ ಎಂಜಾಯಿಂಗ್ ಎವ್ರಿಥಿಂಗ್ ಬಟ್ ಸ್ಟಿಲ್ ಕೀಪಿಂಗ್ ದ ಹಂಗರ್ ಅಲೈವ್ ಅಂತ ನಿಮ್ಮ ಮಾತಲ್ಲಿ ಅದು ಕಾಣ್ತಾ ಇದೆ. ಎಸ್ಪೆಷಲಿ ಸೀರಿಯಲಿಂದ ಬಂದವ್ರದ್ದು ನಾವು ಆಚೆ ಕಡೆಗೆ ನೋಡೋದಕ್ಕೆ ದಿನ ಬೆಳಗಾದರೆ ಜನಗಳಿಗೆ ಪರಿಚಿತರಾಗಿರ್ತಾರೆ. ಇಡೀ ಕರ್ನಾಟಕದಲ್ಲಿ ಒಂದು ಮಾರ್ಕೆಟ್ ಅವ್ರಿಗೆ ಅಂತ ಬೆಳೆಸ್ಕೊಂಡಿರ್ತಾರೆ ಎಲ್ಲ. ನಾವು ಇವತ್ತು ಮಾತಾಡ್ತೀವಿ, ಬಟ್ ಸೀರಿಯಲ್ ಅಂತ ಒಂದಷ್ಟು ಚಾಯ್ಸಸನ್ನು ಮಾಡಬೇಕಾದಾಗ ಏನೇನು ಕ್ಯಾಲ್ಕುಲೇಷನ್ಸ್ ಆಗ್ತಾ ಹೋಗುತ್ತೆ ಕಾರ್ತಿಕ್? ಕ್ಯಾಲ್ಕುಲೇಷನ್ಸ್ ಅಂತ ಏನಿಲ್ಲ. ನನ್ನ ಲೈಫ್ ನಾನು ಹೆಂಗೆ ತೊಗೊಂಡು ಬಂತು ಹಾಗೆ ಬಂದೆ ನಾನು ಅಷ್ಟೇ. ಅಂದರೆ ಒಂದಷ್ಟು ಕಮಿಟ್ಮೆಂಟ್ಸ್ ಇತ್ತು ಲೈಫಲ್ಲಿ, ಅದನ್ನೆಲ್ಲ ತೀರಿಸ್ಬೇಕಂದ್ರೆ ಕಂಟಿನ್ಯೂಸ್ ಆಗಿ ಸೀರಿಯಲ್ ಮಾಡಬೇಕಾಗಿತ್ತು. ದುಡ್ಡಿನ ಕಮಿಟ್ಮೆಂಟ್ಸು. ಸೊ ಅದಕ್ಕೆ ಇಟ್ಸ್ ನಾಟ್ ಲೈಕ್ ನೀವು ಸಿಲ್ವರ್ ಸ್ಪೂನ್ ಇಟ್ಟು ಹುಟ್ಟಿದ್ದಲ್ಲ. ಇಲ್ಲ ಅಮ್ಮ ಮಿಡ್ಲ್ ಕ್ಲಾಸ್ ಬಾಯ್. ನಮ್ಮ ತಂದೆ ಫ್ಯಾಬ್ರಿಕೇಟ್ರು, ವೆಲ್ಡಿಂಗ್ ಶಾಪ್ ಇತ್ತು ನಮ್ಮದು. ಹೆಂಗಾಯಿತು ಅಂದರೆ ನಮ್ಮ ತಂದೆ ತೀರ್ಕೊಂಡ್ಮೇಲೆ ನಾನೇ ಹೋಗಿ ನಮ್ಮ ವೆಲ್ಡಿಂಗ್ ಶಾಪಲ್ಲಿ ಕೆಲಸ ಮಾಡ್ತಾಯಿದ್ದೆ. ಅವಾಗ ಗೊತ್ತಾಯ್ತು ನಂಗೆ ಅವ್ರು ಎಷ್ಟು ಕಷ್ಟ ಅಂತ. ವೆಲ್ಡಿಂಗ್ ಮಾಡೋದ್ರಿಂದ ನಮಗೆ ರಾತ್ರಿ ಐ ಕುಂಡ್ ಸ್ಲೀಪ್ ಯಾಕಂತಂದರೆ ಕಣ್ಣೆಲ್ಲ ಊದ್ಕೊಂಡ್ಬಿಡುತ್ತೆ, ಕಣ್ಣಿಗೆ ಬಿಟ್ಕೊಂಡೇ ಇರಬೇಕು, ಮುಚ್ಚಿದ್ರೆ ಕಣ್ಣೊಳಗೆ ಮರಳು ಥರ ಫೀಲ್ ಆಗುತ್ತೆ. ಅದಾದಮೇಲೆ ನಾನು ಹೇಳಿದ ನನ್ನ ತಂಗಿ ಮದುವೆ ಮಾಡೋಕ್ಕೂ ಮುಂಚೆ 1 ತಿಂಗಳು ಅದನ್ನು ಕ್ಲೋಸ್ ಮಾಡಿಬಿಟ್ಟೆ. ಸೊ ದೆನ್ ಐ ಟುಕ್ ಅ ಡೆಸಿಷನ್. ಈ ಥರ ಎಲ್ಲ ಇದು ಒಂದು ಜರ್ನಿ ನಂದು. ನನ್ನ ಸೀರಿಯಲ್ಸ್ ಹೆಂಗೆ ಅಂತಂದರೆ, ಫಸ್ಟ್ ಸೀರಿಯಲ್ ನಂಗೆ ಒಂದು ಒಳ್ಳೆ ಆಪರ್ಚುನಿಟಿ ಸಿಕ್ತು, ಖುಷಿ ಅಂತ ನಾನು ಮಾಡಿದ್ದು ಸುವರ್ಣದಲ್ಲಿ. ಅದಾದಮೇಲೆ ಒಳ್ಳೊಳ್ಳೆ ಆಪರ್ಚುನಿಟಿ ಸಿಕ್ತು. ಅಕ್ಕ ಮಾಡಿದೆ. ಅದಾದಮೇಲೆ ಮಹಾಕಾಳಿ, ಶನಿ, ಅದೆಲ್ಲ ಮಹಾಕಾಳಿಗೆ ಅಂತ ಹೋಗಿದ್ದು. ಅದಾದಮೇಲೆ ಶನಿಗೂ ನೀವೇ ಮಾಡಿ ಅಂತ ಹಾಕ್ಕೊಂಡ್ರು. ಮಹಾವಿಷ್ಣು ಕ್ಯಾರೆಕ್ಟರ್ ಮಾಡಿದ್ದು. ಅದು ಫಸ್ಟ್ ಟೈಮ್ ಹೋದಾಗ ಫುಲ್ ಕಲರ್ ಬೆಳೆದ್ಬಿಟ್ಟಿದ್ರಲ್ಲ, ನನಗೆ ಐ ಕುಡಂಟ್ ರೆಕಗ್ನೈಸ್ ಮೈ ಸೆಲ್ಫ್. ಏನು ಇದು ಹಿಂಗೆ ಕಲರು ಕಾಣಿಸ್ತೆ, ನಾನು ಗೊತ್ತಾಗ್ತೀನಿ ಆ ಜನರಿಗೆ ಅಂತ ಒಂದು ಭಯ ಆಯಿತು. ಅದಾದಮೇಲೆ ಜನರು ಆ್ಯಕ್ಚುಲಿ ನನ್ನನ್ನು ರೆಕಗ್ನೈಸ್ ಮಾಡೋಕ್ಕೆ ಶುರು ಮಾಡಿದ್ರು. ಅಂದರೆ ಆ ಪಾತ್ರಕ್ಕೆ ಅಷ್ಟು ರೆಸ್ಪೆಕ್ಟ್ ಕೊಡೋದಕ್ಕೆ ಶುರು ಮಾಡಿದ್ರು. ಆ ಪಾತ್ರದಿಂದ ನನಗೆ ಬಾಂಬೆಲಿ ಇದ್ದಿದ್ದಲ್ವಾ, ಒಳ್ಳೆ ಸ್ವಲ್ಪ ಇತ್ತು. So sweet. It's nice to, see somebody being so honest and enjoying that. ಹಿಂದೆ ತಿರುಗಿ ನೋಡಿದಾಗ ಟಿ ವಿನಲ್ಲಿ ದುಡ್ಡಿದೆ ಅಂತ ಎಲ್ಲರಿಗೂ ಗೊತ್ತು. ಫಾರ್ ಎಕ್ಸಾಂಪಲ್ ಇವತ್ತಿಗೆ ಜಸ್ಟ್ ಕ್ಯೂರಿಯಸ್ ಎಲ್ಲ ಹೆಂಗಂದರೆ ನಮ್ಮ ಮ್ಯಾಟ್ರ್ಗಳು ಶೋಗೆ ಅದರ ಹೆಸರಿಗೆ ನಾವು ಒಂದಷ್ಟು ಜಸ್ಟಿಸ್ ಕೊಡೋಕ್ಕೆ ವಿ ನೀಡ್ ಟು ಡಿಸ್ಕಸ್ ಒಂದಷ್ಟು ಮನಿ ಮ್ಯಾಟ್ರ್ಗಳು. ಇವತ್ತಿಗೆ ನಮಗೂ ಗೊತ್ತು, ಪ್ರೊಡ್ಯೂಸರ್ಸ್ಗಳಾಗಿ ಒಂದು ಚಾನಲ್ ಅವರು ಕೆಲವು ಸತಿ 1-1.5 ಲಕ್ಷ ಒಂದೊಂದು ಎಪಿಸೋಡಿಗೆ ಒಂದು ಬಜೆಟ್ ಕೊಟ್ಟು ತೆಗಿತಾರೆ ಅಂತ.
ಸೊ ಬಟ್ ಅದರಲ್ಲಿ ಆ್ಯಕ್ಟರ್ಸ್ಗೆ ಪರ್ ಡೇ ಪೇಮೆಂಟ್ಸ್ ಎಲ್ಲ ಎಷ್ಟಿರುತ್ತೆ ಅಂತ ಕೆಲವರು ದೇ ಕಂಫರ್ಟಬಲ್ ರಿವೀಲಿಂಗ್ ಇಟ್. ಯಾಕೆಂದರೆ ಎಷ್ಟೊಂದು ಜನ ನೋಡೋರಿಗೆ ಒಂದು ಇಂಡಸ್ಟ್ರಿಗೆ ನಾವು ಬರ್ಬೋದಾ ಅಂತ ಲೆಕ್ಕ ಹಾಕೋದು ಹೆಲ್ಪ್ ಆಗುತ್ತೆ ಅಂತ. ಐ ಕಂಫರ್ಟಬಲ್ ಟು ಶೇರ್ ಆ ಒಂದು ಫೇಸಲ್ಲಿ. ಫಸ್ಟ್ ಹೇಳ್ತೀನಿ, ಇವಾಗ ರೀಸೆಂಟ್ ಬೇಡ ಬೇಡ. ಫಸ್ಟ್ ನಾನು ಖುಷಿ ಸೀರಿಯಲಲ್ಲಿ ನನಗೆ 1,000 ಒಂದು ದಿನಕ್ಕೆ ಕೊಡ್ತಾಯಿದ್ರು. ಅದರಲ್ಲಿ ನಾನು ಬ್ಯಾಂಗ್ಳೂರಲ್ಲಿ 10-15 ದಿನ ಕೆಲಸ ಮಾಡಿದ್ರೆ ಬ್ಯಾಂಗ್ಳೂರಲ್ಲಿ ಮನೆಯದು ಬಾಡಿಗೆ, ಓಡಾಟದ ಖರ್ಚು, ಊಟ ತಿಂಡಿ ಖರ್ಚು, ಜೊತೆಗೆ ಕಾಸ್ಟ್ಯೂಮ್ಸ್ ಅಪ್ಪ ಎಲ್ಲ ಇದೆಷ್ಟು ಮಾಡ್ತಾಯಿದ್ದೆ. 15,000 ಬರ್ತಾಯಿತ್ತು ಅಷ್ಟೇ. ಮನೆಗೆ ಏನಾದ್ರು ಕಳಿಸ್ಬೇಕಿತ್ತಾ ದುಡ್ಡು? ಇಲ್ಲ, ಅಪ್ಪಂದು ಇತ್ತಲ್ಲ ಬಿಸ್ನೆಸ್ ಇತ್ತಲ್ಲ, ಅದನ್ನು ನಡೆಸ್ತಾ ಇದ್ರು. ಅಕ್ಕ ಮಾಡುವಾಗ ಒಂದು 3,000 ಆಯಿತು ಅಷ್ಟೇ. ಬಟ್ ಅಷ್ಟೇ. ಬಟ್ ಅದು ಅಂದರೆ ನಮಗೆ ಯೂಶಲಿ ಎಲ್ಲರೂ ಅನ್ಕೊಂತಾರೆ ತಿಂಗಳೆಲ್ಲ ಕೆಲಸ ಇರುತ್ತೆ, ಒಂದು ದಿನಕ್ಕೆ ಇಷ್ಟು ಸಂಬಳ ಬರುತ್ತೆ, ಹಂಗೆ ಹಿಂಗೆ ಅಂತ ಏನಿಲ್ಲ. ವಿ ವರ್ಕ್ ಫಾರ್ 10 to 15 days ಇನ್ ಅ ಮಂತ್. ಸೀರಿಯಲ್ ಒಂದೇ ಸೀರಿಯಲ್ ಮಾಡ್ತಾಯಿದ್ರು. ಮ್ಯಾಕ್ಸಿಮಮ್ 10 days. ಹೋಗ್ತಾ ಹೋಗ್ತಾ ಒಂದು 6 months 1 ವರ್ಷ ಆದಮೇಲೆ ಒಂದು 10 daysವರೆಗೂ ಬರುತ್ತೆ. 10 daysಲ್ಲಿ ಬಂತು ಅಂದರೆ ಏನು ಕಾಸ್ಟ್ಯೂಮ್ಸ್, ವಿ ಹ್ಯಾವ್ ಟು ಇನ್ವೆಸ್ಟ್ ಫಾರ್ ಕಾಸ್ಟ್ಯೂಮ್ಸ್ ಆ್ಯಂಡ್ ದೆನ್ ನಮ್ಮದೇ ಓಡಾಟದಿರುತ್ತೆ, ಆ ಥರ ಎಲ್ಲ ಇರುತ್ತೆ. ಸೊ ಮ್ಯಾನೇಜ್ಮೆಂಟ್ ಸ್ವಲ್ಪ ಕಷ್ಟನೇ. ಇವಾಗ ಸ್ಮಾರ್ಟ್ ಇದ್ದಾರೆ ಇವಾಗಿನ ಜನ್ರೇಷನ್ ಅವರು. ನಾನು ಇದೇ ಜನರೇಷನ್ ಅಂದರೆ ಸ್ವಲ್ಪ ಜೆನ್ಸಿ ಕಿಡ್ಸ್ ಇರ್ತಾರಲ್ಲ, ಅದ್ರ 2005 ಈಚೆಗೆ ಬಂದಿರೋ 2000 ನಂತರ ದೇ ಆರ್ ಸ್ಮಾರ್ಟ್, ದೇ ಕ್ಯಾನ್ ಡಿಮ್ಯಾಂಡ್. ಇಫ್ ದೇ ನೋ ದೇರ್ ವ್ಯಾಲ್ಯೂ ದೇ ಕ್ಯಾನ್ ಡಿಮ್ಯಾಂಡ್, ಆ ಥರ. ಸೊ ದಿಸ್ ಇಸ್ ಹೌ ಇಟ್ ವರ್ಕ್ಸ್. ಓಕೆ, ಸೊ ನಾವು ಕಮಿಂಗ್ ಬ್ಯಾಕ್, ಯು ಆರ್ ಟಾಕಿಂಗ್ ಅಬೌಟ್ ಹೇಗೆ ಶನಿ ಟೈಮಲ್ಲಿ ಬಣ್ಣ ಹಚ್ಚಿದ್ದು, ಅಲ್ಲಿ ಬಾಂಬೆನಲ್ಲಿದ್ದು ಈ ಲೆಕ್ಕಾಚಾರಗಳು, ಅಂದರೆ ಜನ ನೋಡಿದ್ರು, ರೆಕಗ್ನೈಸ್ ಮಾಡಿದ್ರು, ದುಡ್ಡು ಸಿಕ್ತು, ಮುಂದೆ ಏನಾಯಿತು? ಅದು ಮುಗಿಸ್ಕೊಂಡು ಬಂದ್ವಿ. ಬಂದಾದ್ಮೇಲೆ ದೇವಯಾನಿ ಅಂತ ಒಂದು ಸೀರಿಯಲ್ ಮಾಡಿದೆ. ಅದರಲ್ಲಿ ನೆಗೆಟಿವ್ ಕ್ಯಾರೆಕ್ಟರ್ ಮಾಡಿದೆ. ಇಟ್ ಆಲ್ಸೋ ವೆಂಟ್ ಗುಡ್. ಅದಾದಮೇಲೆ ಪುಟ್ಟಕ್ಕನ ಮಕ್ಕಳು ಒಪ್ಕೊಂಡೆ. ಅದರಲ್ಲೂ ಒಂದು ಕ್ಯಾಮಿಯೋ ಮಾಡಿದ್ದು. ಅದೇ ನನಗೆ ಹೀರೋ ಮಾಡಬೇಕು ಅಂತ ಇದ್ದಿದ್ದು, ಅದನ್ನು ಸ್ವಲ್ಪ ಕಮಿಟ್ಮೆಂಟ್ಸ್ಗೋಸ್ಕರನೇ ಒಪ್ಕೊಂಡಿದ್ದು. ಅದಾದಮೇಲೆ ತೆಲುಗು ಸೀರಿಯಲ್ ಮಾಡಿದೆ ಕೋವಿಡ್ಗೂ ಮುಂಚೆ. ಅದರಲ್ಲಿ ಅದು ಚೆನ್ನಾಗಿತ್ತು, ಮಾಟೆ ಮಂತ್ರಮ್ ಅಂತ. ಅದಾದಮೇಲೆ ಅಂತರಪಟ ಮಾಡಿದ್ದು, ಅದು ಕ್ಯಾಮಿಯೋನೇ, ಜಸ್ಟ್ ಓನ್ಲಿ ಫಾರ್ 15 days. ಅದು ದಟ್ ವಾಸ್ ದ ಮೋಸ್ಟ್ ಲವ್ಡ್ ಕ್ಯಾರೆಕ್ಟರ್ ಆಫ್ ಮೈ. ತುಂಬ ಅದಕ್ಕೂ ಮುಂಚೆ 2020 ಐ ಶಾರ್ಟ್ ಫಾರ್ ಡೊಳ್ಳು. ಅದು ನ್ಯಾಷನಲ್ ಅವಾರ್ಡ್ ಬಂತು. ಅದಾದಮೇಲೆ ಡೊಳ್ಳು ಶೂಟ್ ಮಾಡುವಾಗ ನಮ್ಮ ತಂದೆ ಇದ್ದರು. ಅದು ಮುಗಿದು ರಿಲೀಸ್ ಆಗೋ ಟೈಮ್ಗೆ ಅವ್ರು ಇರಲಿಲ್ಲ. ಅದೇ ಐ ಫೀಲ್ ಸ್ಯಾಡ್ ಫಾರ್ ದಟ್. ಅವ್ರು ಇದ್ದಿದ್ರೆ ತುಂಬ ಖುಷಿ ಪಟ್ಟಿರೋರು. ನಾನು ಆ್ಯಕ್ಟ್ ಮಾಡಿದ ಸಿನಿಮಾ ನ್ಯಾಷನಲ್ ಅವಾರ್ಡ್ ಬಂದಿದ್ದೆ ಅಂತ ತುಂಬ ಖುಷಿಯಾಗಿರೋದು. ಬಟ್ ಎನಿವೆ ಹೀಲ್ ಬಿ ಹ್ಯಾಪಿ ಇವಾಗ. ಆ್ಯಸ್ ಆನ್ ಆ್ಯಕ್ಟರ್ ಎಷ್ಟು ಕ್ಯಾರೆಕ್ಟರ್ಸ್ಗಳ ಮೂಲಕ ಯು ಟ್ರೈ ಟು ಪುಟ್ ಯುವರ್ ಎಮೋಷನ್ಸ್ ಔಟ್ ಅಥವಾ ಇದೆಲ್ಲ. ಬಟ್ ಇನ್ ರಿಯಾಲಿಟಿ ಇದೊಂಥರ ECG ಥರ, ಅದು ಹಿಂಗೆ ಹೋಗ್ತಾ ಇರುತ್ತೆ, ಕೆಲವು ಸತಿ ಹಿಂಗೆ ಬರುತ್ತೆ ಗ್ರಾಫು. ಸೊ ಇದೆಲ್ಲ ಆಗ್ತಾ ಇದ್ದಾಗ ಇನ್ ಇಂಟ್ರೋಸ್ಪೆಕ್ಷನ್ ಟುಡೇ ನೀವು ಅದನ್ನು ಹಿಂದೆ ತಿರುಗಿ ನೋಡಿದಾಗ ಏನು ಕಲ್ತಿದ್ದೀರಾ ಇಷ್ಟು ದೂರ ಇಲ್ಲಿನ ಜರ್ನಿವರೆಗೂ? ಇಫ್ ಯು ಹ್ಯಾವ್ ಟು ಸೇ ದೀಸ್ ಆರ್ ಮೈ ಟೇಕ್ಔಟ್ಸ್ ರಶ್ಮಿ ಅನ್ನೋದಾದರೆ. Wake up to fresh ideas. Repose. ಡಿಸಿಷನ್ಸ್ ನನ್ನ ಲೈಫಲ್ಲಿ ನಿರ್ಧಾರಗಳನ್ನು ತೊಗೊಳ್ಳೋದ್ರಲ್ಲಿ ಯೋಚನೆ ಮಾಡ್ತೀನಿ. ಮುಂಚೆ ಆದರೆ ಆ ಥರ ಪಡ್ತಾಯಿದ್ದೆ, ಇವಾಗ ಯೋಚನೆ ಮಾಡ್ತೀನಿ ಯಾವುದೇ ಡಿಸಿಷನ್ ಆದ್ರೂ. ಅದಾದಮೇಲೆ ಆ್ಯಕ್ಟ್ ಮಾಡೋದನ್ನು ಕಲ್ತಿದ್ದೀನಿ, ಇನ್ನೂ ಕಲಿತಾ ಇದ್ದೀನಿ. ಫಸ್ಟ್ ಬಂದಾಗ ಐ ಯೂಸ್ ಟು ಟೇಕ್ 20-25 ಟೇಕ್ಸ್. ಪ್ರೀತಮ್ ಶೆಟ್ಟಿ ಅಂತ ಡೈರೆಕ್ಟರ್ ಸರ್ರು, ಅವರೇ ನಾನು ಕಾಸ್ಟ್ ಮಾಡಿದ್ದು. ತುಂಬ ಪೇಷನ್ಸಿಂದ ಬೈದು ತುಂಬ ಪೇಷನ್ಸಿಂದ ಹೇಳ್ಕೊಡ್ತಾಯಿದ್ರು. ಸೊ ಅಲ್ಲಿಂದ ಇವತ್ತಿನವರೆಗೂ ತಕ್ಕ ಮಟ್ಟಿಗೆ ಜನ ನೋಡಿದೆ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತೀಯಪ್ಪ ಅನ್ನೋ ರೇಂಜ್ಗೆ, ಒಂದು ರೇಂಜಿಗೆ ಕಲ್ತಿದ್ದೀನಿ, ಇನ್ನೂ ಕಲಿತಾ ಇದ್ದೀನಿ. ವಾಟ್ ಆರ್ ದ ಟೇಕ್ಔಟ್ಸ್ ದಟ್ ಯು ಹ್ಯಾವ್ ಟುಡೇ ಕ್ಲೋಸ್ ಟು ಯುವರ್ ಹಾರ್ಟ್? ಅಂದರೆ ಅಫ್ಕೋರ್ಸ್ ಅದು ಕಿಟಿನಲ್ಲಿ ಕಲೆಕ್ಷನ್ ಆಗ್ತಾನೆ ಇರುತ್ತೆ, ನೀವು ಹೋಗ್ತಾ ಹೋಗ್ತಾ ಜೀವನ ನೋಡಿ. ಎವ್ರಿ ಡೇಸ್ ನ್ಯೂ ಲರ್ನಿಂಗ್ ಟು ಮೀ. ಸುಮಾರು ಇದೆ ಯೋಚನೆ. ಇವಾಗ ಯೋಚನೆ ಮಾಡ್ತೀನಿ, ಮಾತಾಡ್ತಾ ಹೊರಗಡೆ ಬರುತ್ತೆ. ಟ್ರೂ. ಆ್ಯಂಡ್ ಅದೇ ಸೆಲೆಕ್ಷನ್ ಆಫ್ ಕ್ಯಾರೆಕ್ಟರ್ಸ್. ನಾವು ಯಾವುದೇ ಮನಸ್ಸಿಗೆ ಹತ್ತಿರ ಆದರೆ ಮಾತ್ರ ಪಾತ್ರವನ್ನು ಆ್ಯಕ್ಟ್ ಮಾಡಬೇಕು. ಕೆಲವೊಂದ್ಸಲಿ ಏನು ದುಡ್ಡಿಗೋಸ್ಕರ ಒಪ್ಕೊಂಡು ಮಾಡೋಂಥದ್ದು ಇರುತ್ತಲ್ಲ, ನಿಮ್ಗೆ ಅದು ಇಷ್ಟ ಆಗ್ತಿರಲ್ಲ, ಬಟ್ ಆದರೆ ಮಾಡಬೇಕಾಗುತ್ತೆ.
ಆ ಥರ ಎಲ್ಲ ಇರುತ್ತೆ. ಬಟ್ ಇವಾಗ ಸ್ಟ್ರಾಂಗ್ ಆಗಿದ್ದೀನಿ. ಗುರು ನನಗೆ ಇಷ್ಟ ಆಯ್ತಾ ನಾನು ಮಾಡ್ತೀನಿ, ಇಲ್ಲ ಅಂದ್ರೆ ಇಲ್ಲ. ಇವತ್ತು ಐ ಥಿಂಕ್ ಆ ಒಬ್ಲಿಗೇಷನ್ ಇಲ್ವಾ ನಿಮಗೆ ಅಂತ, ದುಡ್ಡಿಗೋಸ್ಕರ ಮಾಡಬೇಕು ಅನ್ನೋದು ಇಲ್ಲ ಅಲ್ವಾ? ಅದೆಲ್ಲ ಕೆಲವು ಸತಿ ಈ ದುಡ್ಡಿಗೋಸ್ಕರ ಮಾಡಂಗಿದ್ರೆ ಇವಾಗ ಒಂದು 15 ಸಿನಿಮಾ ಸೈನ್ ಮಾಡ್ತಾ ಇದ್ದೆ ಬಿಗ್ ಬಾಸಿಂದ ಹೊರಗಡೆ ಬಂದಮೇಲೆ. ನೈಸ್. ಕಮಿಂಗ್ ಬ್ಯಾಕ್ ಟು ಬಿಗ್ ಬಾಸ್. ಬಿಗ್ ಬಾಸ್ ಅನ್ನೋದು ಲೈಕ್ ದ ಹೆಸರು ಗೋಸ್, ಒಬ್ಬೊಬ್ಬರಿಗೆ ಒಂದೊಂದು ಕೊಡುತ್ತದು. ಇಟ್ ಡಿಪೆಂಡ್ಸ್ ಆನ್ ಲಾಟ್ ಆಫ್ ಫ್ಯಾಕ್ಟರ್ಸ್. ನೀವು ಅದನ್ನು ಹೆಂಗೆ ಉಪಯೋಗಿಸ್ತೀರಾ, ನೀವು ಒಳಗೆ ಹೋದಾಗ ಯಾವ ಒಂದು ಫ್ರೇಮ್ ಆಫ್ ಮೈಂಡಲ್ಲಿ ಹೋಗ್ತೀರಾ, ಅಲ್ಲಿ ಏನೇನು ಕ್ಯಾಲ್ಕುಲೇಷನ್ಸ್ ಆಗುತ್ತೆ, ಆಲ್ ಆಫ್ ದಟ್ ಜನ ಹಿಂಗೆ ರಿಸೀವ್ ಮಾಡಿದ್ರು, ಟೂ ಮೆನಿ ಫ್ಯಾಕ್ಟರ್ಸ್ ಆರ್ ದೇರ್. ಸೊ ಟುಡೇ ಒಳಗೆ ಹೋದಾಗ ನೀವು ಯಾವ ಒಂದು ಫ್ರೇಮ್ ಆಫ್ ಮೈಂಡಲ್ಲಿ ಲೆಕ್ಕಾಚಾರಗಳಲ್ಲಿ ಹೋಗಿದ್ರಿ? ಬಿಕಾಸ್ ನಾನು ಅದಕ್ಕೆ ಹೋದಾಗ ನನ್ನೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದೆ, ಬಿಗ್ ಬಾಸ್ ಅನ್ನೋದು ಬೆಂಕಿ ಜೊತೆಗೆ ಆಟ ಆಡ್ದಂಗೆ. ಹೌದು, ಯಾಕಂದರೆ ನಿಮ್ಮ ಟಾಸ್ಕ್ಗಳಿರುತ್ತೆ, ಆ ಫಾರ್ಮ್ಯಾಟೇ ಹಿಂಗಿದೆ, 14-15 ಕಂಟೆಸ್ಟೆಂಟ್ಸ್ಗಳು, ವಾರ ಎಂಡಲ್ಲಿ ಒಬ್ರಿಗೊಬ್ರು ಮುಂದೆನೇ ನೀನು ಸರಿಗಿಲ್ಲ ನೀನು ನನಗೆ ಇಷ್ಟ ಇಲ್ಲ ನಾಮಿನೇಟ್ ಮಾಡಬೇಕು. ಅದು ಇಷ್ಟನೋ ಕಷ್ಟನೋ ಅದು. ಸೊ ಎಲ್ಲ ಕಡೆ ಆ ಕಡೆ ಜನ ಜಡ್ಜ್ ಮಾಡ್ತಾ ಇರ್ತಾರೆ, ಈ ಕಡೆ ಫ್ಯಾಮಿಲಿ ಇಲ್ಲ, ಟೂ ಮೆನಿ ರಿಸ್ಕ್ಸ್ಗಳು ಆ್ಯಂಡ್ ಅಟ್ ವಾಟ್ ಕಾಸ್ಟ್ ಅನ್ನೋದು ಬರುತ್ತೆ. ಸೊ ನಿಮ್ಮ ಲೆಕ್ಕಾಚಾರಗಳು ಹೆಂಗೆ ಪ್ರಿಪೇರ್ ಆಗಿ ಯೂಶಲಿ ಇದನ್ನು ಅಡ್ರೆಸ್ ಮಾಡ್ತೀರಿ? ನಾನು ಯಾವ ಪ್ರಿಪ್ರೇಷನ್ ಇರಲಿಲ್ಲ. ಯಾಕಂದರೆ ನಿಮ್ಗೆ ಹೇಳ್ದಂಗೆ 1 ತಿಂಗಳು ಮುಂಚೆ ಐ ಗಾಟ್ ಅ ಕಾಲ್ ದ್ಯಾಟ್ ಹಿಂಗೆ ಬಿಗ್ ಬಾಸ್ ಇರುತ್ತೆ, ನಾಟ್ ಯೆಟ್ ಕನ್ಫರ್ಮ್ ಬಟ್ ನಿಮ್ಗೆ ಹೇಳ್ತೀವಿ ಅಂತ ಹೇಳಿದರು. ವಿತಿನ್ ಡೇ ಆರ್ 2 ಹೇಳಿದ್ರು ಆಗಲ್ಲ ಅಂತ ಹೇಳಿದ್ರು. ನೋಡೋಣ ನೆಕ್ಸ್ಟ್ ಇಯರ್ 100% ಅಂತ ಹೇಳಿದರು. ಓಕೆ ಅಂತ ಬಿಟ್ಬಿಟ್ಟಿದ್ದೆ ನಾನು. ಎಲ್ಲ ನನ್ನ ಪಾಡಿಗೆ ನಾನು ಇದ್ದೆ. ಅದೇ ನನ್ನ ಕಾಲ್ ಬಂತು ಸಂಜೆ, ಒಪ್ಕೊಂಡೆ, ಆಯಿತು ಬರ್ತೀನಿ ಓವರ್ನೈಟ್ ಏನು ಪ್ರಿಪೇರ್ ಆಗಲಿ ನಾನು. ಇವ್ರು ಕೇಳಿದ್ದು ಬ್ಲಡ್ ಟೆಸ್ಟು, ಒಂದಷ್ಟು ಬ್ಲಡ್ ಟೆಸ್ಟ್ಗಳಿರುತ್ತೆ, ಒಂದಷ್ಟು ಹೆಲ್ತ್ ಚೆಕಪ್ಸ್ ಇರುತ್ತೆ, ಅದನ್ನು ಮಾಡಬೇಕು. ಅವ್ರು VT ಶೂಟ್ ಮಾಡಬೇಕು. ಬೆಳಗಿಂದ ಸಂಜೆವರೆಗೂ ನನ್ನ ಬರ್ಡೇ ದಿನ ಫುಲ್ ಓಡಾಡ್ಕೊಂಡು ಇದನ್ನು ಮಾಡಿದ್ದೀನಿ ನಾನು. ಅಲ್ಲಿ ಇಲ್ಲಿ ಕೋವಿಡ್ ಟೆಸ್ಟು, ಆ ಟೆಸ್ಟ್, ಇಟ್ಟು ಒಂದು 15 ಥರ ಟೆಸ್ಟ್ ಕೊಡ್ತಾರೆ. ಎಲ್ಲದಕ್ಕೂ ರಿಸಲ್ಟು ನಾಳಿದ್ದು ಕೊಡೋಂಥ ರಿಸಲ್ಟ್ಗಳೆಲ್ಲ ಇವಾಗ ಮಧ್ಯಾಹ್ನದೊಳಗೆ ಕಳಿಸ್ಬಿಡ್ಬೇಕು, ಆ ಥರ ಇರುತ್ತೆ. ಅದ್ರ ಜೊತೆ ಅಗ್ರಿಮೆಂಟ್ಸ್ಗಳು ಎಲ್ಲ ಮಾತುಕತೆಗಳೆಲ್ಲ ಇರುತ್ತಲ್ವ. ವಿತಿನ್ ಅ ಡೇ ಎಲ್ಲ ಮುಗಿಸಿದ್ದೀನಿ ನಾನು. ಅದ್ರ ಜೊತೆ ನನ್ನ ಕಾಸ್ಟ್ಯೂಮ್ಸು ಯಾರಿಗೊಬ್ರು ಇದು ಮಾಡೋದು, ನನ್ನ ಇನ್ಯಾರಿಗೋ ಕೊಡೋದು, ನನ್ನ ದುಡ್ಡಿಂದು ನನ್ನ ತಮ್ಮನಿಗೆ ವಹಿಸಿದ್ದೆ. ಇಷ್ಟೆಲ್ಲ ಕೆಲಸಗಳನ್ನು ಮಾಡಿದ್ದೀನಿ. ಇದರಲ್ಲಿ ಮಧ್ಯೆ ನಾನು ಎಲ್ಲಿಂದ ಪ್ರಿಪೇರ್ ಆಗಲಿ? ಸಾಧ್ಯನೇ ಇಲ್ಲ. ಏನೂ ಪ್ರಿಪ್ರೇಷನ್ ಇಲ್ಲ. ಫುಲ್ ಬ್ಲ್ಯಾಂಕ್ ಆಗೋಯ್ತು ಹೋದಾಗ. ನನಗೆ ನನ್ನ ಬಗ್ಗೆ ಕಾನ್ಫಿಡೆನ್ಸ್ ಇತ್ತು. ದಟ್ ನನ್ನಂಥ ಒಬ್ಬ ಅಂದರೆ ನಾನು ಕಾನ್ಫಿಡೆನ್ಸ್ ಇರೋದ್ರಿಂದ ನಾನು ಹೇಳ್ತೀನಿ, ನನಗೆ ಪೊಟೆನ್ಷಿಯಲ್ ಇದೆ, ದಟ್ ಐ ಕ್ಯಾನ್ ವಿನ್ ಅನ್ನೋದೇ ನನ್ನ ಮೈಂಡಲ್ಲಿ ಇದ್ದಿದ್ದು. ನನಗೆ ಹೋಗೋಕ್ಕೂ ಮುಂಚೆನೂ ಯಾರೋ ಮಾತಾಡಿದ್ದಾಗ, ಒಂದು ನಿನ್ನ ಹತ್ರ ಸೋಷಿಯಲ್ ಮೀಡಿಯಾ ರೀಚ್ ಇಲ್ಲ, ಇನ್ನೊಂದು ಏನೋ ಸ್ಪಾರ್ಕ್ ಕಾಣಿಸ್ತಿಲ್ಲ, ಹೆಂಗೆ ತಗೋತಾರೆ ನಿನ್ನ ಅಂತ ಕೇಳಿದ್ರು. ನಾನು ಅದಕ್ಕೆ ಹೌದಾ ಹಂಗಿಲ್ಲ ಇಲ್ಲೋ ಅನ್ನೋ ಥರ ಕೇಳಿದ್ದೆ, ಡೈರೆಕ್ಟಾಗಿ ಕೇಳಿದ್ದೆ. ಬಟ್ ಟುಡೇ ಆನ್ಸರ್ ಇಸ್ ದೇರ್. ವರ್ಕ್, ನಿಮ್ಮ ಕೆಲಸ ಮಾತಾಡ್ತಾ ಇದೆ, ರಿಸಲ್ಟ್ ಮಾತಾಡ್ತಾ ಇದೆ. ಅಂದರೆ ಯಾರಿಗೂ ಗೊತ್ತಿರಲ್ಲ ನಮ್ಮ ಬಗ್ಗೆ. ಹೇಗೆ ಗೊತ್ತಿರುತ್ತೆ? ನಮ್ಮನ್ನ ಹತ್ತಿರದಿಂದ ನೋಡಿದಾಗ, ನಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಿದಾಗ ತಾನೇ ಗೊತ್ತಾಗೋದು ಯಾವ ಸಿಚುವೇಶನ್ಗೆ ಹೇಗೆ ಮಾಡಬೇಕು. ಅವಾಗ ಆ ರೀತಿ ಅಂದರೆ ಐ ಜಸ್ಟ್ ಲಿವ್ ದೇರ್. ಏನೇ ಯಾವತ್ತೂ ಬಿಗ್ ಬಾಸ್ಗೆ ನಾವು ಪ್ರಿಪೇರ್ ಆಗ್ಬಿಟ್ಟು ಹೋಯ್ತು ಅಂತಂದರೆ, ಬಿಗ್ ಬಾಸೇ ನಿಮ್ಗೆ ಬೇರೆ ಪಿಕ್ಚರ್ ತೋರಿಸಿರುತ್ತೆ. ಅಲ್ಲಿ ನಾವು ಯಾವುದೇ ಪ್ರಿಪರೇಷನ್ ಇಲ್ಲದೆ ಹೋಗ್ಬೇಕು. ಚಕ್ರವ್ಯೂಹ ಅದು. ಸುಮ್ಮನೆ ಹೋಗಿ ನಾನು ಒಳಗಡೆ ಇದ್ದಾಗ ನನಗೆ ಎಷ್ಟೊಂದು ಸಲ ನಾಳೆ ಬಿಗ್ ಬಾಸ್ ಹಿಂಗಿರುತ್ತೆ, ನಾಳೆ ಟಾಸ್ಕ್ ಹಿಂಗಿರುತ್ತೆ, ನಾಳೆ ಆ್ಯಕ್ಟಿವಿಟಿ ಹಿಂಗಿರುತ್ತೆ ಅಂದರೆ ಅವ್ರು ಬೇರೆ ಏನೋ ಮಾಡಿರ್ತಾರೆ. ನಾಳೆದೇ ಯೋಚನೆ ಮಾಡೋಕ್ಕೆ ನಮಗೆ ಆಗ್ತಿರ್ಲಿಲ್ಲ, ಅಷ್ಟು ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಇರ್ತಿತ್ತು. ಸೊ ಏನು ಪ್ರಿಪೇರ್ ಆದರೆ ಯು ಕಾಂಟ್ ಲಿವ್ ದರ್. ಲಿವ್ ಎವ್ರಿ ಮೂಮೆಂಟ್. ನಿಮ್ಗೆ ಖುಷಿ ಆಯಿತಾ ಮಜಾ ಮಾಡಿ, ಬೇಜಾರಾಯ್ತಾ ಅಳಿ, ಬೇಜಾರು ಮಾಡಿ, ಆಗುತ್ತೆ. ಎಲ್ಲರಿಗೂ ಬೇಜಾರು ಆಗೇ ಆಗುತ್ತೆ. ನನಗೆ ಫುಲ್ಲು ಸ್ಟ್ರಾಂಗ್ ಆಗಿದ್ದವನು ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಎಷ್ಟು ಲೋ ಆಗಿದ್ದೆ ಅಂತಂದರೆ, ಬಿಗ್ ಬಾಸ್ ಏನಾದರೂ ಮಾಡಿ ನನಗೆ ಯಾಕೋ ಒಂಥರ ಬೇಜಾರಾಗ್ತಿದೆ ಬಿಗ್ ಬಾಸ್ ಹಂಗೆ ಹಿಂಗೆ ಅಂತ ಎಲ್ಲ ಕ್ಯಾಮ್ರಾಗೂ ಒಂದು ಕೇಳ್ಕೊತಾ ಇದ್ದೆ. ಬಿಕಾಸ್ ನೋಬಡಿ ಯೂಸ್ ಟು ಟಾಕ್ ಟು ಮೀ ಒನ್ ಪಾಯಿಂಟ್ ಆಫ್ ಟೈಮಲ್ಲಿ. ಎಲ್ಲರ ಜೊತೆ ಖುಷಿಯಾಗಿ ಎಲ್ಲರ ಜೊತೆ ಮಾತಾಡ್ಕೊತಾ ಇದ್ದವನು, ಇದು ಯಾಕೆ ಗುರು, ಯಾಕೆ ಎಲ್ಲರೂ ಹಿಂಗೆ ರಿಯಾಕ್ಟ್ ಮಾಡ್ತಿದ್ದಾರೆ, ಯಾಕೆ ಹಿಂಗೆ ಮಾತಾಡ್ತಿದ್ದಾರೆ ಅನ್ನೋ ಥರ ಅನ್ನಿಸ್ಬಿಟ್ಟಿತ್ತು. ಬಟ್ ಐ ಕೇಮ್ ಬ್ಯಾಕ್ ಅಷ್ಟೇ. ಎಲ್ಲರಿಗೂ ಒಂದು ಸ್ಟ್ರಾಟಜಿ ಇರುತ್ತೆ. ವೆನ್ ದ ಹೋಲ್ ವರ್ಲ್ಡ್ ಇಸ್ ಅಗೇನ್ಸ್ಟ್ ಯು, ಎಲ್ಲ ನಿಮ್ಮನ್ನು ನೀವು ಹಿಂಗೆ ಸಪೋರ್ಟ್ ಮಾಡ್ಕೋತೀರಾ ಈ ಥರ ಅಂತ. ಸೊ ಅಲ್ಲಿದ್ದಾಗ ವಾಟ್ ಆರ್ ಫ್ಯೂ ಚಾಲೆಂಜಸ್ ನಿಮಗೆ ಎದುರು ನೋಡೋಕ್ಕೆ ಸಿಕ್ಕಿದ್ದು? ಒಳಗೆ ಹೋಗಕ್ಕೆ ಮುಂಚೆ ಒಂದು ಲೆಕ್ಕ, ಒಳಗೆ ಹೋದ್ಮೇಲೆ ನಿಮ್ಗೆ ಗೊತ್ತಾಗಿರತ್ತೆ, ಓಹೋ
ಅಂತ. ಬಟ್ ಕೆಲವು ವಿಚಾರಗಳು ಯಾವುದೂ ನಿಮ್ಮ ಕಂಟ್ರೋಲಲ್ಲೂ ಇಲ್ಲ. ಸೊ ಈ ಥರ ಗೂಗ್ಲಿಗಳೆಲ್ಲ ಬೀಳ್ತಾ ಇದ್ದಾಗ ನಿಮ್ಮ ಮೈಂಡಲ್ಲಿ ಹೌ ಆರ್ ಯು ಕಂಟ್ರೋಲಿಂಗ್ ಫ್ಯೂ ಥಿಂಗ್ಸ್? ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಎಲ್ಲ ಈ ಥರ ಎಲ್ಲ ಟಾರ್ಗೆಟ್ ಮಾಡ್ತಿರ್ತಾರೆ, ಮಾತಿನ ಮೂಲಕ ಒಂದಷ್ಟು ಮಾತಾಡ್ತಿರ್ತಾರೆ. ಅವ್ನು ಹಂಗೆ ಮಾಡ್ಬಿಟ್ಟ, ಆಡಿದ್ದು ಒಂದೇ ಒಂದು ಸಣ್ಣ ಮಾತನ್ನು ಎತ್ತಿಡಿತಾ ಇರ್ತೀನಿ. ನಿಮ್ಗೇನು ಸಿಕ್ಕಿಲ್ಲ ಅಂದಾಗ, ಈಗ ನಾನೇ ಆದ್ರೂ ಅಷ್ಟೇ, ಯಾರ ಬಗ್ಗೆನಾದರೂ ಏನಾದರೂ ಒಂದು ಹೇಳಲೇಬೇಕು. ಅದೇ ವೇದಿಕೆ ನಮಗೆ. ಅಲ್ಟಿಮೇಟ್ಲಿ ಇಟ್ಸ್ ಏನೋ ಪರ್ಸ್ನಾಲಿಟಿ ಗೇಮ್ ಆಗಿರೋದ್ರಿಂದ ಯು ಶುಡ್ ಫೈಂಡ್ ಫ್ಲಾಸ್ ಇನ್ ಅ ಪರ್ಸನ್. ಸೊ ನಂದೇನೋ ಸಣ್ಣದಾಗಿ ಕಾಣಿಸಿದ್ರು ಎತ್ತಿ ಎಲ್ಲರೂ ಹೇಳುವಾಗ ನಂಗೆ ತುಂಬ ಹರ್ಟ್ ಆಗ್ತಿತ್ತು. ಐ ಯೂಸ್ ಟು ಫೀಲ್ ಕಾರ್ನರ್ಡ್, ಯಾಕೆ ಹಿಂಗೆ ಅಂತ ಅಂದ್ಬಿಟ್ಟು. ಸೊ ಬಟ್ ಅಂಥ ಟೈಮಲ್ಲಿ ಒಂದು 80 ದಿನ ಬಿಗ್ ಬಾಸ್ ಮನೆ ಒಳಗಡೆ ಟೈಮ್ ಸ್ಪೆಂಡ್ ಮಾಡಿರ್ತೀವಿ, ಮನೆ ನೆನಪಾಗಕ್ಕೆ ಶುರು ಆಗುತ್ತೆ. ಯು ವಿಲ್ ಫೀಲ್ ದಟ್ ಯು ವಾಂಟ್ ಟು ಗೋ ಹೋಮ್ ಅನ್ನೋ ಥರ ಹೋಮ್ ಸಿಕ್ ಆಗಿಬಿಡುತ್ತೆ. ಬಟ್ ಐ ಕೇಮ್ ಬ್ಯಾಕ್. ನಾನು ಬಿಗ್ ಬಾಸ್ ನನ್ನ ತಂಗಿ ಡೆಲಿವರಿ ಆಯಿತಾ ಅಂತ ಅದೊಂದು ನ್ಯೂಸು ತಲೆಯಲ್ಲಿ ಓಡ್ತಾ ಇತ್ತು. ಆಯಿತಾ ಇಲ್ವಾ ಏನು ಅಂತ ನಮ್ಮ ತಾಯಿ ಜೊತೆ ಮಾತಾಡಬೇಕು ಅಂತ ಅನ್ನಿಸ್ತಿತ್ತು. ಅದೊಂದು ಮಾತಾಡ್ಸ್ಬಿಟ್ರೆ ಅಲ್ಲಿ ಕಮ್ ಬ್ಯಾಕ್ ಅನ್ನೋ ಥರ ಏನೋ ಒಂದು. ಬಟ್ ಸ್ಟಿಲ್ ಬಿಗ್ ಬಾಸ್ ಗೊತ್ತಿಲ್ಲ ಅದು ಹೆಂಗೆ ಸ್ಟ್ರೆಂತ್ ಬಂತು ಅಂತ ನನಗೆ. ಅದೇ ಒಂದು ಹೋಪಲ್ಲೇ ಮನೇಲೆಲ್ಲ ಸ್ಟ್ರಾಂಗ್ ಆಗಿರ್ತಾರೆ ಅನ್ನೋ ಒಂದು ಹೋಪಲ್ಲೇ ಐ ಕೇಮ್ ಬ್ಯಾಕ್ ಅಷ್ಟೇ. ಸೊ ನೀವು ಮಾತಾಡ್ತಾ ಇದ್ದಾಗ ಒಂದು ಪದ ತುಂಬ ಹೆಚ್ಚು ಬಳಸಿದ್ರಿ, ಕಮ್ ಬ್ಯಾಕ್ ಅಂತ. ಸೊ ಕಾರ್ತಿಕ್ ಕಮ್ ಬ್ಯಾಕ್ ಅಂದರೆ ಏನು? ನೀವು ಫೀಲ್ ಎವ್ರಿಥಿಂಗ್ ಇಸ್ ಗೋಯಿಂಗ್ ಅಗೇನ್ಸ್ಟ್ ಯು. ಒಂದು ಏನಂತಂದರೆ ನಿಮಗೆ ಯು ವಿಲ್ ಆಬ್ವಿಯಸ್ಲಿ ಫೀಲ್ ಡೌನ್. ನಿಮ್ಗೆ ಹೆಂಗು ಏನೋ ಒಂದು ಕಾರಣ ಬೇಕಾಗಿರುತ್ತೆ ಕಮ್ ಬ್ಯಾಕ್ ಮಾಡೋದಕ್ಕೆ. ಅಂದರೆ ನಾನು ಬರ್ತೀನಿ ವಾಪಸ್, ಬರ್ತೀನಿ ಗುರು ನೀವೆಲ್ಲ. ಅದು ನನಗೆ ಲೋ ಆಗಿದ್ದೆ ಅಷ್ಟೇ. ಯಾವುದೋ ಒಂದು ಟಾಸ್ಕು 2 ವಾರ ನನಗೆ ಆಡೋಕ್ಕೆ ಕೊಟ್ಟಿಲ್ಲ ಯಾರು. ಕೊಟ್ಟರೆ ನಾನು ಒಳಗೇನೋ ಅದನ್ನ ಹೇಳಿದ್ದೀನಿ, ನಾನು ಕೊಟ್ಟರೆ ಗೆದ್ಬಿಡ್ತೀನಿ ಅನ್ನೋ ಕಾರಣಕ್ಕೆ ನೀವು ಯಾರೂ ಕೊಡ್ತಾ ಇಲ್ಲ ಕಣ್ರು ಅಂತ ಅಲ್ಲೇ ಹೇಳ್ತಾ ಇದ್ದೆ. ಅದು ಹಂಗೆ ಆಗೋಗಿತ್ತು. ಅದಾದಮೇಲೆ ಅದೇ ಕಮ್ ಬ್ಯಾಕ್ ಮಾಡಬೇಕು ಅಂತ ನಾನು ಹೇಳಿದ್ನಲ್ಲ, ಆ ಒಂದು ಟಾಸ್ಕ್ ಆಡಿದೆ, ಒಂದು ಟಾಸ್ಕಿಂದ ಗೆದ್ದೆ. ಐ ಫೆಲ್ಟ್ ಐ ಕೇಮ್ ಬ್ಯಾಕ್. ಹಂಗೆ ಮಾತಾಡೋ ಕಾನ್ಫಿಡೆನ್ಸ್ ಬಂತು. ಯೂಶ್ವಲಿ ನಿಮಗೆ ಫಸ್ಟಿಂದನೂ ಯಾವುದೇ ಟಾಸ್ಕ್ ಗೆದ್ದಿಲ್ಲ ಅಂದರೆ ಯಾರ ವಿರುದ್ಧವಾಗ್ಲೂ ಏನೇ ಆಗ್ಲೂ ಪರ್ಸ್ನಾಲಿಟಿ ಗೇಮ್ ಆದ್ರೂ ಯು ಕಾಂಟ್ ಟಾಕ್ ಕಾನ್ಫಿಡೆಂಟ್ಲಿ. ನಾನು ಗೆದ್ದಿದ್ದೀನಿ ಗುರು ನಿಮಗೆಲ್ಲ ಆ ರೀತಿ ಒಂದು ಮೈಂಡ್ ಸೆಟ್ ನಂದು. ಗೆದ್ದರೆ ನಾನು ಮಾತಾಡೋಕ್ಕೆ ಏನೋ ಒಂದು ಇದು ಅಂತ, ಆಡೋಕ್ಕೆ ಅವಕಾಶ ಕೊಟ್ಟಿಲ್ಲ, ಎಲ್ಲರೂ ಕಾರ್ನರ್ ಮಾಡ್ತಿದ್ದಾರೆ ಅನ್ನೋ ಒಂದು ಫೀಲಲ್ಲಿದ್ದೆ. ಸೊ ದಟ್ ಈಸ್ ವೇರ್ ಐ ಫೆಲ್ಟ್ ಐ ಕೇಮ್ ಬ್ಯಾಕ್ ಅಂತ. ಕಮ್ ಬ್ಯಾಕ್ ಸ್ಟ್ರಾಂಗ್ಲಿ. ಎಲ್ಲ ನಿಮಗೆ ಟಾರ್ಗೆಟ್ ಮಾಡ್ತಿದ್ದಾಗ ನಿಮಗೆ ಈಗ ಮಾಡ್ತಿದ್ದಾರೆ ಅಂತ ನಿಮಗೆ ಒಂಥರ ಮೈಂಡ್ ಸೆಟ್ ಡೌನ್ ಆಗೋಕ್ಕೆ ಶುರು ಆಗಿಬಿಡುತ್ತೆ. ನಿಮ್ಗೆ ಮೆಂಟಲಿ ಮಾರಲಿ ಸಪೋರ್ಟ್ ಏನೂ ಇಲ್ಲದೆ ಇದ್ದಾಗ ಯಾವುದೋ ಒಂದು ಮಾರಲ್ ಸಪೋರ್ಟ್ ಎಲ್ಲೋ ಒಂದು ಕಡೆ ಸಿಕ್ತು ಅಂದರೆ ಅದೇ ಕಮ್ ಬ್ಯಾಕ್ ಅಷ್ಟೇ. ಇವತ್ತು ವೆನ್ ಐ ಲುಕ್ ಬ್ಯಾಕ್ ಬಿಗ್ ಬಾಸಲ್ಲಿ ಐ ವಾಸ್ ಆಲ್ಸೋ ದೇರ್ ಆಸ್ ಅ ಟಾಪ್ 5 ಕಂಟೆಸ್ಟೆಂಟ್ 99 ಡೇಸು. ಒಂದು ಫಿಸಿಕಲ್ ಗೇಮ್ಸ್ಗಳು ಅದ್ರ ಮೂಲಕ ನೀವು ಜನಗಳನ್ನು ತಲುಪೋದು ಒಂದಾದರೆ, ಸೆಕೆಂಡ್ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಇಟ್ ಇಸ್ ಮೆಂಟಲಿ ಹೌ ಸ್ಟ್ರಾಂಗ್ ಆರ್ ಯು ಟು ಪ್ಲೇ ದಟ್ ಗೇಮ್. ಅಂದರೆ ಅದು ನೀವು ಬರೋ ಎಲ್ಲದನ್ನೂ ತಡ್ಕೊಳ್ತಿರೋ, ರಿಯಾಕ್ಟ್ ಮಾಡ್ತಿರೋ, ರೆಸ್ಪಾಂಡ್ ಮಾಡ್ತಿರೋ, ಉಪಯೋಗಿಸ್ಕೊಂಡು, ಅಥವಾ ಚೆಸ್ ಆಡ್ತಿರೋ, ಕಬಡ್ಡಿ ಆಡ್ತಿರೋ, ಆ ಆಟನ ಖೋಖೋ ಮಾಡ್ಕೋತಿರೋ ಮೆಂಟಲಿ. ಸೊ ನೀವು ಅದನ್ನು ಅಷ್ಟೊಂದೆಲ್ಲ ಬಿಡಿಸಿ ನೋಡೋಕೆ ಟ್ರೈ ಮಾಡಿದ್ದೀರಾ. ಬಿಕಾಸ್ ಬಿಗ್ ಬಾಸ್ ಅಂದ ತಕ್ಷಣವೇ ನಂಗೆ ಆಚೆಗೆ ಬಂದಾಗೆಲ್ಲ ಜನ ಕೇಳ್ತಾರೆ, ಅದು ಸ್ಕ್ರಿಪ್ಟೆಡಾ ಅದು ಅಷ್ಟು ದೊಡ್ಡ ಆಟ, ಅಷ್ಟೊಂದು ದೊಡ್ಡ ಲೇಯರ್ಸ್ ಇರೋ ಗೇಮ್ನ ಒಂದು ಸ್ಕ್ರಿಪ್ಟೆಡ್ ಅಂತ ಒಂದು ಸೆಂಟೆನ್ಸ್ ಕೇಳಿದಾಗ ನಾನು ಹೆಂಗೆ ಉತ್ತರ ಕೊಡಲಿ ಅಂತ. ನನಗೆ ಹೌದು ಸ್ಕ್ರಿಪ್ಟೆಡ್ ಎಲ್ಲ ಅದು ಅಲ್ಲಿ ಏನೋ ಬೆಳಿಗ್ಗೆ ಎದ್ದ ತಕ್ಷಣ ಏನು ಮಾಡಬೇಕು ಅಂತ ಹೇಳ್ತಾ ಇದ್ರು, ನಮ್ಗೆ ಏನು ಜಗಳ ಆಡಬೇಕು ಅಂತ ಹೇಳ್ಕೊಡ್ತಾ ಇದ್ರು, ಡೈಲಾಗ್ ಟು ಡೈಲಾಗ್ ಹೇಳ್ಕೊಡ್ತು. ಹಿಂಗೆ ಯಾರಿಗೊಬ್ಬರಿಗೆ ಹೇಳಿದ್ರೆ ಇನ್ನೇನು ಮಾಡೋಕ್ಕಂದ್ರೆ ಅಲ್ಲಿ ಏನು ನಾವು ಕ್ರಿಯೇಟ್ ಮಾಡಿಕೊಂಡು 100-110 ದಿನಗಳ ಕಾಲ ನಾವು ಡೈಲಾಗ್ ಎಲ್ಲ ಹೇಳ್ಕೊಂಡು ಅಥವಾ ಅವ್ರೇನೋ ಸ್ಕ್ರಿಪ್ಟ್ ಮಾಡಿಕೊಂಡು ನಾವು ಆ ಥರ ಮಾಡೋಕ್ಕೆ ಇರೋಕ್ಕಾಗೋದೇ ಇಲ್ಲ. ಸ್ಟಾರ್ಟಿಂಗಲ್ಲಿ ಫುಲ್ ಎನರ್ಜಿ ಇತ್ತು. 5-6 ವಾರಗಳ ಕಾಲ ಎಲ್ಲ ಏನೇ ಒಂದು ಸಣ್ಣ ವಿಷಯ ಅಥವಾ ಏನೇ ಒಂದು ವಿಷಯ ಬಂದರೂ ಯೂಸ್ ಟು ಓಪನ್ಲಿ ಟಾಕ್. ಅದಾದಮೇಲೂ ಮಾತಾಡ್ತಿದ್ವಿ. ಹೋಗ್ತಾ ನಂದು ಹೆಂಗಾಯಿತು ಅಂತಂದರೆ ಈ ಪೀಕಲ್ಲಿ ಇದ್ದಿದ್ದು ಸಪ್ರೆಸ್ ಆಗ್ತಾ ಬಂತು. ಅಂದರೆ ಮಾತಾಡೋ ವಿಧಾನ ಸ್ಟಾರ್ಟಿಂಗಲ್ಲಿ ಫುಲ್ ಪಿಚ್ಚಲ್ಲಿ ಕೊನೆಯಲ್ಲಿ ಸ್ವಲ್ಪ ನಿಧಾನಕ್ಕೆ ಮಾತಾಡ್ತಿದ್ದು. ಏನೇ ಇದ್ರು ಯಾಕೆ ಜಗಳ ಬೇಕು ಅನ್ನೋದು. ಸೊ ಅಲ್ಟಿಮೇಟ್ಲಿ ಇಟ್ಸ್ ಅ ಮೈಂಡ್ ಗೇಮ್. ನೀವು ಹೆಂಗೆ ಅಂತಂದರೆ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಸುದೀಪ್ ಸರಿಂದ ಒಂದು ಲೆಟ್ರ್ ಬರುತ್ತೆ, ದ್ಯಾಟ್ ಹೆಡ್ ಶೇವ್ ಮಾಡಿ ಆಟದ ಮೇಲೆ ನಿಮಗಿರೋ ಡೆಡಿಕೇಶನ್ನ ತೋರಿಸಿದ್ದೀರಿ, ಫೋಕಸ್ ಸರಿ ಮಾಡಿ ಫೈನಲಿಸ್ಟಲ್ಲಿ ನಿಮ್ಮ ಹೆಸರನ್ನ ಸೇರಿಸ್ಕೊಳ್ಳಿ ಅಂತ ಅಂದ್ಬಿಟ್ಟು ಸುದೀಪ್ ಸರ್ ಒಂದು ಲೆಟ್ರ್ ಎಲ್ಲರಿಗೂ ಲೆಟ್ರ್ ಬಂದಿರುತ್ತೆ. ನನಗೆ ಆ ಥರ ಬಂತು.
ತುಂಬ ಪಾಸಿಟಿವ್ ಆಗಿ ಬಂದಿತ್ತು. ನನಗೆ ಎದ್ದು ಕುಣಿದಾಡ್ಬಿಟ್ಟೆ ಇಡೀ ಬಿಗ್ ಬಾಸ್ ಮನೇಲೇ. ದೆನ್ ಎಲ್ಲರ ಫೋಕಸ್ಸು ನನ್ನ ಮೇಲೆ ಬಂತು. ಓಕೆ ದೆನ್ ದೇ ಎವ್ರಿಬಡಿ ಸ್ಟಾರ್ಟೆಡ್ ಟಾರ್ಗೆಟಿಂಗ್. ಸೊ ಅಲ್ಟಿಮೇಟ್ಲಿ ಇಟ್ಸ್ ಅ ಮೈಂಡ್ ಗೇಮ್. ವೆನ್ ಯು ಫೀಲ್ ಹೀ ಈಸ್ ರನ್ನಿಂಗ್ ಇನ್ ಫಸ್ಟ್, ಮೊದಲನೇ ನೋಡ್ತಾ ಇದ್ದಾನೆ ಅಂತಂದರೆ ಎಲ್ಲರೂ ಯಾರು ನಾನೇ ಆದ್ರೂ ಅದನ್ನೇ ಅದು ಗೇಮ್ ಅದು. ಅವತ್ತಿಗೆ ಗೆಲ್ಲೋದಕ್ಕೆ ಎಲ್ಲರೂ ಕಾಂಪಿಟೇಟರ್ಸ್ ಆಗಿಬಿಡ್ತಾರೆ. ಫ್ರೆಂಡ್ಸ್ ಆದವರು ಕಾಂಪಿಟೇಟರ್ಸ್ ಆಗಿಬಿಡ್ತಾರೆ. ನಾನು ಅಷ್ಟೇ. ಇಟ್ಸ್ ಅ ಕಾಂಪಿಟೇಷನ್. ಅಲ್ಟಿಮೇಟ್ಲಿ ಸೆಲ್ಫಿಶ್ ಆಗಿ ಇರಲೇಬೇಕು ಬಿಗ್ ಬಾಸ್ ಮನೆಯಲ್ಲಿ. ಫ್ರೆಂಡ್ಶಿಪ್ ಬೇಕು, ಫ್ರೆಂಡ್ಶಿಪ್ ಒಂದು ಹಂತದವರೆಗೂ ಬೇಕು. ಅದಾದಮೇಲೆ ಯು ಶುಡ್ ಬಿ ಸೆಲ್ಫಿಶ್. ಬಿಕಾಸ್ ಒಬ್ಬರೇ ಗೆಲ್ಲೋದು, ಇಬ್ಬರನ್ನ ಗೆಲ್ಸಲ್ಲ, 3 ಜನನ ಗೆಲ್ಸಲ್ಲ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಅಲ್ಲಿ ಹೋಗಿರೋದು ಆಟ ಗೆಲ್ಲಕ್ಕೆ ಹೊರತು ಅಲ್ಲೇನೋ ಸಂಬಂಧಗಳನ್ನು ಶುರು ಮಾಡ್ಕೊಳ್ಳೋಕ್ಕಾಗಲಿ ಫ್ರೆಂಡ್ಶಿಪ್ಸ್ ಅದಾಗುತ್ತೆ. ಆ ಒಂದು ಜರ್ನಿಯಲ್ಲಿ ಆಗುತ್ತೆ, ಅದಾಗುತ್ತೆ. ಅದು ಇವತ್ತಿಗೂ ಐ ಆಮ್ ವೆರಿ ಹ್ಯಾಪಿ. ನನಗೆ 2-3 ಜನ 4-5 ಜನ ಏನು ಫ್ರೆಂಡ್ಸ್ ಅಂತ ಇದ್ದಾರೆ, ಅವ್ರು ದೇ ಆರ್ ಆಲ್ ಈವನ್ ಟುಡೇ ಫ್ರೆಂಡ್ಸ್. ಓಕೆ, ಈ ಸೀಸನ್ ನಾನು ನೋಡಿಲ್ದಿರೋದ್ರಿಂದ ನಾನು ಒಂದು ಕ್ಯೂರಿಯಸ್ ಸೋಲ್ ಥರ ಕೂತ್ಕೊಂಡು ಕೇಳ್ತೀನಿ ಕೆಲವು ಪ್ರಶ್ನೆಗಳು. ಹೂ ಆರ್ ಯುವರ್ ಫ್ರೆಂಡ್ಸ್? ಆ್ಯಂಡ್ ದೆನ್ ನನಗೂ ಆಚೆಗೆ ಬಂದಾಗ ನನಗೆ ಮುರಳಿ ಡ್ಯಾಡಿ, ನಮ್ಮ ಒಗ್ಗರಣೆ ಡಬ್ಬಿ ಮುರಳಿ ನನ್ನ ಸೀಸನಲ್ಲಿದ್ದ ಅವ್ರು ನನ್ನ ಡ್ಯಾಡಿ ಅಂತ ಕರೀತಾ ಇದ್ದೆ ಮನೆಯಲ್ಲಿದ್ದಾಗ. ಅವರು ಬಿಟ್ಟರೆ ಸ್ನೇಹ ಆಚಾರ್ಯ, ಈ ಥರ ಒಂದು 2-3 ಜನನ ಮಾತ್ರ ನಾನು ಟಚ್ಚಲ್ಲಿರ್ತೀನಿ. ಬಿಟ್ಟರೆ ಇವತ್ತಿಗೆ ಮನೆ ಲುಕ್ ಬ್ಯಾಕ್, ನಮಗೆ ಯಾರೇ ಕೆಟ್ಟದ್ದು ಏನೇ ಮಾಡಿದವ್ರು ಸ್ಟಾರ್ಟಿಂಗಲ್ಲಿ 1 ವರ್ಷ ಅದು ಹೆಂಗಿರುತ್ತೆ ಅಂದರೆ ಏನೋ ಒಂದು ಒಳಗೊಂದು ಇಟ್ಕೊಂಡು ಕೂತಿರ್ತೀವಿ. ಅದು ಆಚೆಗೆ ತೋರಿಸ್ಕೋತೀವೋ ಬಿಡ್ತೀವೋ. ಹೋಗ್ತಾ ಅದು ಅವತ್ತು ಅವ್ರು ಆಡಿದ್ರು ಬಿಡು ಅವ್ರ ಆಟ. ಒಂದು 4-5 ವರ್ಷ ಆಗ್ತಿದ್ದಂಗೆ ಇವು ದೊಡ್ಡದಾಗ್ತಾ ಹೋಗುತ್ತೆ ಮನಸ್ಸು. ಅದೆಲ್ಲ ಚಿಕ್ಕದೆಲ್ಲ ಬಿಡ್ತಾ ಹೋಗೋದು. ಇದು ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸು. ಇವಾಗ ನೀವು ಇನ್ನೂ ಆಚೆಗೆ ಬಂದು 1 ವರ್ಷನೂ ಆಗಿಲ್ಲ, ಈಗ ಒಂದು 2 ತಿಂಗಳು ಆಗಿಲ್ಲ. ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಾಗಲೇ ಬಿಟ್ಬಿಟ್ಟೆ. ಹೌದಾ? ಅಷ್ಟೊಂದು ಸೆನ್ಸಿಬಿಲಿಟೀಸ್, ಮೆಚೂರಿಟಿ ಅಥವಾ ಅವಶ್ಯಕತೆ ಇಲ್ಲ. ಇಟ್ಸ್ ನಾನು ಮಾತಾಡಿದ್ರು ನಾನು ಇನ್ನೊಬ್ರಿಗೆ ಅಗೇನ್ಸ್ಟ್ ಆಗೇ ಮಾತಾಡಿರ್ತೀನಿ. ಅಲ್ಲಿರೋದೇ ಇನ್ನೊಬ್ಬರ ಪರ್ಸ್ನಾಲಿಟಿ ಬಗ್ಗೆ ಏನಾದರೂ ಒಂದು ಹುಡುಕಿ ಹೇಳೋದಕ್ಕೇನೆ. ಸೊ ಅಲ್ಟಿಮೇಟ್ಲಿ ದೇ ಮೈಟ್ ಹ್ಯಾವ್ ಟೋಲ್ಡ್ ದ ಸೇಮ್ ಬಿಕಾಸ್ ದೇ ಹ್ಯಾವ್ ಟು. ಸೊ ಹಂಗಿದ್ದಾಗ ಗೇಮ್ಗೋಸ್ಕರ ಹೇಳಿರ್ತಾರೆ ಅಂತಂದ್ಮೇಲೆ ನಾವು ಯಾಕೆ ಅದನ್ನು ಕ್ಯಾರಿ ಫಾರ್ವರ್ಡ್ ಯಾಕೆ ಮಾಡೋಣ? ಮುಗಿದೋಯ್ತು ಅಲ್ಲಿಗೆ. ಬಿಗ್ ಬಾಸ್ ಮುಗಿದು ಆಯಿತು, ನಾನು ಗೆದ್ದು ಆಯಿತು. ಗೆದ್ದ ಮೇಲೆ ಇಟ್ಸ್ ಓಕೆ, ಡನ್ ಅಂಡ್ ಡಸ್ಟೆಡ್. ಯು ಟಾಕಿಂಗ್ ಅಬೌಟ್ ಫ್ರೆಂಡ್ಶಿಪ್ಸ್ ಇನ್ ದ ಹೌಸ್. ನಾನು ನನಗೆ ಅಲ್ಲಿದ್ದ ಫ್ರೆಂಡ್ಶಿಪ್ಸಲ್ಲಿ ಮತ್ತು ಇವಾಗ ಕಂಟಿನ್ಯೂ ಆಗಿರೋದಂದರೆ ವಿನಯ್, ತನಿಷಾ, ನಮ್ರತಾ ಆ್ಯಂಡ್ ಇನ್ಯಾರು ಸಿಗ್ತಾರೆ ನನಗೆ. ಇನ್ಯಾರೇ ಸಿಕ್ಕಿದ್ರು ಮೈಕಲ್ ಕಾನ್ಸ್ಟೆಂಟ್ ಆಗಿ ಟಚಲ್ಲಿರ್ತಾನೆ ಅಷ್ಟೇ ಸದ್ಯಕ್ಕೆ. ಸಿರಿಯಕ್ಕ ಇವರು ಇಷ್ಟು ಜನ ರೆಗ್ಯುಲರ್ ಟಚಲ್ಲಿರ್ತಾರೆ. ಈವನ್ ಇಫ್ ಐ ಫೀಲ್ ಐ ಮಿಸ್ಡ್ ಸಿರಿಯಕ್ಕ ಅಂತ ಮೊನ್ನೆ ಅವ್ರಿಗೆ ಫೋನ್ ಮಾಡಿ ಮನೆಗೆ ಹೋಗಿ ಬಂದೆ. ಆ ರೀತಿ ಸದ್ಯಕ್ಕೆ ಅಷ್ಟೇ. ಬಟ್ ಇನ್ನೆಲ್ಲರೂ ಎಲ್ಲೇ ಸಿಕ್ಕಿದ್ರು ತುಂಬ ಚೆನ್ನಾಗೇ ಮಾತಾಡಿಸ್ತೀವಿ, ತುಂಬ ಪ್ರೀತಿಯಿಂದನೇ ಮಾತಾಡಿಸ್ತೀವಿ. ಆಲ್ ರೈಟ್. ಸೊ ಎವ್ರಿಬಡಿ ಟಾಕ್ಸ್ ಅಬೌಟ್ ಬಿಗ್ ಬಾಸ್ ಗೆದ್ದಾಗ ಆ 1 ವರ್ಷ ಚೆನ್ನಾಗಿ ಯೂಟಿಲೈಸ್ ಮಾಡ್ಕೊಂಬಿಡ್ಬೇಕು. ಅದರಿಂದ ನೆಕ್ಸ್ಟ್ 2-3 ಇಯರ್ಸ್ಗಾರು ಸ್ಟೆಪ್ಪಿಂಗ್ ಸ್ಟೋನ್ ಆಗಿ ಒಂದಷ್ಟು ಕನ್ವರ್ಟ್ ಮಾಡ್ಕೋಬೇಕು ಅಂತ ಲೆಕ್ಕಾಚಾರಗಳು. ಒಬ್ಬೊಬ್ಬರು ಒಂದೊಂದು ಸೀಸನಲ್ಲಿ ಅದನ್ನ ಒಂದೊಂದು ಥರ ತೊಗೊಂಡೋಗಿರೋರು ಇದ್ದಾರೆ. ಸೊ ಇವತ್ತು ಕಾರ್ತಿಕ್ ಲೆಕ್ಕಾಚಾರಗಳು ಹೇಗಿದೆ? ಏನೇನು ಕಾಣಿಸ್ತಾ ಇದೆ ಮುಂದೆ? ಒಂದೊಳ್ಳೆ ಸಿನಿಮಾ ಕಾಣಿಸ್ತದೆ. ಒಳ್ಳೆ ಸಿನಿಮಾ ಅಂದರೆ ಇಷ್ಟು ಸಿನಿಮಾ ಮಾಡೋದೆಲ್ಲ ನಾವು ಒಳ್ಳೇದು ಅಂತಲೇ ಮಾಡೋದು. ಜನ ಹೇಗೆ ರಿಸೀವ್ ಮಾಡ್ತಾರೆ ಅನ್ನೋದು ನನ್ನ ಪ್ರಕಾರ. ಅಂದರೆ ದೊಡ್ಡ ಜವಾಬ್ದಾರಿ ಕೊಟ್ಟಿದ್ದಾರೆ. ನಮ್ಮ ಮನೆ ಮಗ ಗುರು ಇವನು ಅಂತಂದ್ಬಿಟ್ಟು ಚಿಕ್ಕ ಮಗುವಿಂದ ನಾನು ನೋಡಿದ್ದೀನಿ. ಚಿಕ್ಕ ಮಗು ಟಿ ವಿ ನೋಡಿಕೊಂಡು ಫುಲ್ ಸೆಲೆಬ್ರೇಟ್ ಮಾಡುತ್ತೆ ನಾನು ಗೆದ್ದಿದ್ದು ನೋಡಿ. ವಯಸ್ಸಾಗಿರೋ ಅಜ್ಜಿರು ಸೆಲೆಬ್ರೇಟ್ ಮಾಡಿ. ಸೊ ಅವ್ರಿಗೆಲ್ಲ ನಾನು ಏನು ಕೊಡಬೇಕು, ಮುಂದೆ ಏನು ಕೊಡ್ಬೋದು? ಒಳ್ಳೆ ಸಿನಿಮಾ ಮೂಲಕ, ಒಂದು ಒಳ್ಳೆ ಮೆಸೇಜ್ ಇರೋ ಮೂಲಕ ಒಂದು ಒಳ್ಳೆ ಸಿನಿಮಾ ಕೊಟ್ಟರೆ ದಟ್ ಈಸ್ ಗುಡ್ ಎನಫ್. ಒಂದು ಮೆಸೇಜು ನನ್ನ ಪರ್ಸ್ನಲ್ ಲೈಫಿಂದ ಒಂದು ಮೆಸೇಜು. ಫಾರ್ ಎಕ್ಸಾಂಪಲ್ ಇವಾಗ ಚಾಮರಾಜನಗರದ ಸ್ವೀಪ್ ಕಾರ್ಯಕ್ರಮದ ಯೂತ್ ಐಕಾನ್ ಆಗಿ ನನ್ನನ್ನು ಸೆಲೆಕ್ಟ್ ಮಾಡಿದ್ದಾರೆ. ಸೊ ಐ ಆಮ್ ಸ್ಪ್ರೆಡಿಂಗ್ ಅ ಮೆಸೇಜ್ ದಟ್ ಎವ್ರಿಬಡಿ ಶುಡ್ ವೋಟ್. ವೋಟಿಂಗ್ ಬಗ್ಗೆ ಚಾಮರಾಜನಗರದಲ್ಲಿ ಕ್ಯಾಂಪೇನ್ ಮಾಡ್ತೀನಿ. ನಾನು ಯಾವುದೇ ಪಕ್ಷದ ಪರವಾಗಲಿ ವ್ಯಕ್ತಿ ಪರವಾಗಲಿ ನಾನು ಹೋಗ್ತಾಯಿಲ್ಲ. ನಾನು ಸರ್ಕಾರದ ಪರವಾಗಿ ಯೂತ್ ಐಕಾನ್ ಆಗಿ ಸೆಲೆಕ್ಟ್ ಮಾಡಿ. ಸೊ ಈ ರೀತಿ ಅಂದರೆ ಜನಗಳಿಗೆ, ಅಂದರೆ ಅವರಿಗೆ ನನಗೇನೋ ಒಂದು ಜವಾಬ್ದಾರಿ ಅಂತ ಕೊಟ್ಟಿರುವಾಗ ಅದನ್ನು ಸೊಸೈಟಿಗೆ ಹಿಂದಿರುಗಿಸೋದು ಅಷ್ಟೇ. ಇಂಟ್ರೆಸ್ಟಿಂಗ್. ಇಂಟ್ರೋಸ್ಪೆಕ್ಷನ್ ಅಂತೆಲ್ಲ ಬಂದಾಗ
ನೀವೆಲ್ಲ ಕಾರಣ ಏನು ಅಂತ ಯಾವ ಥರ ಕೂತ್ಕೊಂಡು ಕೇಳ್ಕೊಂಡಿದ್ದೀರಾ? ಬಿಕಾಸ್ ಒಳಗೆ ಹೋಗ್ಬೇಕಾದ್ರೆ ಎಲ್ಲ ಅನ್ಸರ್ಟನ್ ಆಗಿರುತ್ತೆ. ಆಚೆಗೆ ಬಂದಾಗ ಕೈನಲ್ಲಿ ಕಪ್ ಕೊಟ್ಟಾಗ್ಲೂ ಅಯ್ಯೋ ಅಂತ ಒಂದೆಲ್ಲೋ ಒಂದು ಕಡೆ ವಾವ್ ಫೈನಲಿ ಡಿಡ್ ಇಟ್ ಅಂತ ಖುಷಿ ಜೊತೆಗೇನೋ ಒಂದು ಹೆಂಗೆ ಯಾಕೆ ಗೆದ್ದೆ ನಾನು ಅಂತ. ಯಾಕೆ ಗೆದ್ದಿರ್ಬೋದು ನೀವು? ನನಗೆ ಆ ಥರ ಅನಿಸೇ ಇಲ್ಲ. ನಾನು ಹೋಗಿದ್ದು ಮೊದಲನೇ ದಿನವೇ ನಾನೇ ಗೆಲ್ಲೋದು ಅನ್ನೋ ಕಾನ್ಫಿಡೆನ್ಸಲ್ಲೇ ಇದ್ದೆ. ನನಗೆ ಒಂದು ವಿಡಿಯೋ ಮೊನ್ನೆ ಯಾರು ನನಗೆ ಕಳಿಸಿದ್ರಲ್ಲ, ನಾನು ನೋಡಿರೋದು. ಆರೆಂಜ್ ಕಲರ್ ಬಟ್ಟೆ, ಅಸಮರ್ಥರು ಅಂತ, ನೆಲದ ಮೇಲೆ ಮಲಗಿರ್ತೀನಿ ಹಿಂಗೆ ಹಾಕೊಂಡು, ಹಿಂಗೆ ಕಾಲ ಮೇಲೆ ಕಾಲು ಹಾಕ್ಕೊಂಡು, ಅಸಮರ್ಥರು ಅಂದ್ಬಿಟ್ರೆ ಪ್ರೂವ್ ಮಾಡೋಣ ನಾನೇನು ಅಂತ ಪ್ರೂವ್ ಮಾಡೋಣ ಅಂತ ಅಂದ್ಬಿಟ್ಟು ಹೇಳಿದ್ದೀನಿ. ಅದನ್ನೇ ಕಟ್ ಮಾಡಿದ್ರೆ ಕಪ್ಪಿಡ್ಕೊಂಡಿರೋದು ತೋರಿಸಿದ್ದಾರೆ. ಯಾರು ಫ್ಯಾನ್ ಎಡಿಟ್ ಮಾಡಿರೋದು. ಅದು ತುಂಬ ಖುಷಿ ಆಯ್ತು. ಸಿ, ಐ ವಾಸ್ ದ್ಯಾಟ್ ಕಾನ್ಫಿಡೆಂಟ್ ಫ್ರಮ್ ಡೇ ಒನ್. ಪ್ರತಿಯೊಂದು ಟಾಸ್ಕ್ ಆಡುವಾಗಲೂ, ಪ್ರತಿಯೊಂದು ಚಟುವಟಿಕೆಯಲ್ಲಾಗಲಿ, ಯಾರ ಬಗ್ಗೆ ಏನಾದರೂ ಮಾತಾಡಬೇಕಾದ್ರೂ ನನಗೆ ಇಲ್ಲೇನು ಅನಿಸಿದೆ ಅಲ್ಲೇ ಮಾತಾಡಿರೋದು. ಅಥವಾ ಯಾರೋ ಒಬ್ಬರು ಮಾತಾಡಿ ಅವ್ರ ಮಾತಿಗೋಸ್ಕರ ವೆಯ್ಟ್ ಮಾಡಿಲ್ಲ. ಪ್ರತಿಯೊಂದರಲ್ಲೂ ನಾನು ಫಸ್ಟೇ ಹೋಗಿ ಮಾತಾಡಿದ್ದೀನಿ. ಸೊ ಕೆಲವ್ರು ಏನು ಮಾಡೋರು, ದೇ ಯೂಸ್ ಟು ವೆಯ್ಟ್, ಅವ್ರು ಹೇಳಾದ್ಮೇಲೆ ಕೌಂಟ್ರ್ ಕೊಡೋದಕ್ಕೋಸ್ಕರ ವೆಯ್ಟ್ ಮಾಡ್ತಿದ್ರು ಆ ರೀತಿ. ಸೊ ಮನ್ಸಿಗೆ ಏನು ಅನಿಸುತ್ತೆ ಅದನ್ನು ಜೆನ್ಯೂನಾಗಿ ಮಾಡಿದಾಗ ಜನ ಅದನ್ನು ಇಷ್ಟಪಡ್ತಾರೆ, ನಮಗೊಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಸೊ ಲಾಸ್ಟ್ ವೀಕ್ವರೆಗೂ ನಾನು ಅಷ್ಟೇ ಕಾನ್ಫಿಡೆಂಟ್ ಆಗಿದ್ದೆ ದಟ್ ಐ ವಿಲ್ ಓನ್ಲಿ ವಿನ್ ಅಂತ. ಆಮೇಲೆ ಕೊನೆಯಲ್ಲಿ ನನ್ನ ಸುದೀಪ್ ಸರ್ ನಂಗೆ ಕೈ ಹಿಂಗೆ ಎತ್ತದಾಗ್ಲೂ ಯು ಕ್ಯಾನ್ ಸಿ ಆನ್ ಮೈ ಫೇಸ್ ದಟ್ ಐ ವಾಸ್ ಕಾನ್ಫಿಡೆಂಟ್ ಎನಫ್ ದಟ್ ದಿಸ್ ಇಸ್ ಮೈನ್ ಅಂತ. ಒಂದು ಕಡೆ ನಾನು ಕಾನ್ಫಿಡೆಂಟ್ ಆಗಿದ್ದೆ, ಜನಗಳು ನನ್ನ ಕೈ ಬಿಡಲ್ಲ ಅನ್ನೋ ಒಂದು ಕಾನ್ಫಿಡೆನ್ಸ್ ಇತ್ತು. ಜೊತೆಗೆ ನಾನು ಹೋದ್ರೂ ನಾನು ಐ ಲಿವ್ಡ್ ಟು ದ ಫುಲ್ಲೆಸ್ಟ್ ಹಿಯರ್ ಅನ್ನೋ ಒಂದು ಮೈಂಡ್ಸೆಟ್ಟಲ್ಲೇ ಇದೆ. ಹೋದ್ರೂ ಪರವಾಗಿಲ್ಲ, ಸೆಕೆಂಡ್ ಬಂದರೂ ಪರವಾಗಿಲ್ಲ. ನಮ್ರತಾ ಬರ್ತಾರೆ, ನಾವು ಟಾಪ್ 4 ಏನೋ ಇರ್ತೀವಿ ಅನಿಸ್ತದೆ, ಟಾಪ್ 5 ಇರ್ತೀವಿ. ನಾನು, ಸಂಗೀತ, ಪ್ರತಾಪ್, ವಿನಯ್ ಮತ್ತು ವರ್ತೂರ್ ಇರ್ತೀವಿ. ನಮ್ರತಾ ಬಂದ್ಬಿಟ್ಟು ಡ್ಯಾನ್ಸ್ ಮಾಡಿಬಿಟ್ಟು ಶಿಲ್ಗಿಟ್ಟ ಕಾರ್ಡ್ ಅಂತ ಅಂದ್ಬಿಟ್ಟು ಕಾರ್ಡ್ ತಂದುಬಿಟ್ಟು ಯಾರ ಹೆಸರು ಅಂತ ಹೇಳ್ತಾರೆ. ನನ್ನ ಹೆಸರು ಫಸ್ಟ್ ಹೇಳ್ತಾರೆ. ನಾನು ಇಸ್ಕೊಂಡು ಐ ವಾಸ್ ರೆಡಿ ಟು ಗೋ. ಬಿಕಾಸ್ ನನಗೆಲ್ಲೋ ನಮ್ರತಾ ಕಾರ್ಡ್ ಕೊಟ್ಬಿಟ್ಟು ಹೇಳಿದ್ರು, ಏನು ಕಾರ್ತಿಕ್ ಅಷ್ಟೊಂದು ಕಾನ್ಫಿಡೆಂಟ್ ಆಗಿದ್ರಿ, ಎಲ್ಲೋಯ್ತು ನಿಮ್ಮ ಕಾನ್ಫಿಡೆನ್ಸ್ ಅಂತಂದರು. ನಾನು ಈಗಲೂ ಕಾನ್ಫಿಡೆಂಟಾಗೇ ಇದ್ದೀನಿ, ಇದು ನಂದಲ್ಲ ಅನಿಸುತ್ತೆ ಅಂತಂದೆ. ಅಂದರೆ ಒಂದು ಎನ್ವಲಪ್ಪಲ್ಲಿ ಹೆಸರು ಇರುತ್ತೆ, ಶಿ ಹ್ಯಾಸ್ ಟು ಟೇಕ್ ದ ಪರ್ಸನ್ ಅನ್ನೋದು. So she gave you the envelope, but ಅದ್ರಲ್ಲಿ ನಿಮ್ಮ ಹೆಸರು ಇರಲಿಲ್ಲ. ಅದು ಸುಮ್ಮನೆ ಚಮಕು. ನಾನು ಆವಾಗ ಕಾನ್ಫಿಡೆಂಟ್, ಈಗ ನಂದಲ್ಲ ಬಿಡಿ, ನನ್ನ ಚಾನ್ಸೇ ಇಲ್ಲ ಅಂತ ಹೋಗಿದ್ದಿದ್ರು ನನಗೆ ಐ ವುಡ್ ಹ್ಯಾವ್ ಬೀನ್ ದ ಹ್ಯಾಪಿಯೆಸ್ಟ್. ಬಿಕಾಸ್ ನಾನು ಅಷ್ಟು ಖುಷಿಯಾಗಿದ್ದೆ ಮನೆಯಲ್ಲಿ ಅನ್ನೋದು ಅಷ್ಟೇ. ಸೊ ಕಪ್ ಗೆಲ್ಲೋದು ಒಂದಾದರೆ, ಪರ್ಸ್ನಲಿ ಆಸ್ ಅ ಒಂದು ಇಂಡಿವಿಜುವಲ್ ಒಳಗೆ ಒಂದು ತೃಪ್ತಿ, ಸಮಾಧಾನ, ಅದರಲ್ಲೂ ನೀವು ಗೆದ್ದಿದ್ರಿ. ಹಾಗಾಗಿ ಗೆದ್ದಿರಲಿಲ್ಲ ಅಂದ್ರೂ ನನಗೇನು ಬೇಜಾರಾಗ್ತಾ ಇರಲಿಲ್ಲ. ಯಾವತ್ತಿಗೂ ಅಷ್ಟೇ ನನಗೆ ಲೈಫಲ್ಲಿ ಅದು ಏನಂತಂದರೆ, ಕೆಲವೊಂದು ಅಭ್ಯಾಸಗಳಾಗಿರುತ್ತೆ, ಕೆಲವೊಂದು ಸೋತಿರ್ತೀವಿ, ಒಂದಷ್ಟು ಲೈಫಲ್ಲಿ ಒಂದಷ್ಟು ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ. ಅವಾಗ ಏನು ಅನಿಸುತ್ತೆ ನಿಮಗೆ, ಇಷ್ಟೇನಾ, ಇದು ಬಿಟ್ಟರೆ ಇನ್ನೇನು ಆಗುತ್ತೆ, ಇದಕ್ಕಿಂತ ಇನ್ನೇನಾಗಕ್ಕೆ ಸಾಧ್ಯ ಅನ್ನೋ ಥರ. ಗೆದ್ದಾಗ ಅದನ್ನು ಅದು ಜಾಸ್ತಿ ತಲೆಗೆರ್ಸ್ಕೊಳ್ಬಾರ್ದು. ಓಕೆ, ಇದೂ ಇಷ್ಟೇ, ಇದಕ್ಕಿಂತ ಇನ್ನೂ ಜಾಸ್ತಿ ಇರುತ್ತೆ ಅಂತ ಐ ಆಮ್ ಎಕ್ಸ್ಪೆಕ್ಟಿಂಗ್ ಮೋರ್. ಸೊ ಹಂಗಾಗಿ ಲೆಟ್ಸ್ ಸಿ ಇನ್ನು ಏನೇನು ಸರ್ಪ್ರೈಸಸ್ ಇದೆ ಅಂತ. ಲೈಕ್ ದ ಶೋ ನೇಮ್ ಗೋಸ್ ಜಸ್ಟ್ ಕ್ಯೂರಿಯಸ್. ಐ ಆಮ್ ಕ್ಯೂರಿಯಸ್. ನಿಮ್ಮ ಒಂದು ಪ್ರತಿಯೊಂದು ವಿನ್, ಪ್ರತಿಯೊಂದು ಸ್ಟೆಪ್ಪಲ್ಲೂ ಅದನ್ನು ಹೆಂಗೆ ತೊಗೋತೀರಾ, ಅದು ಹೆಂಗೆ ಅದು ನಿಮ್ಮ ಮುಂದೆ ಕರ್ಕೊಂಡು ಹೋಗುತ್ತೆ. ಐ ಆಮ್ ಶೋರ್ ದ ಜರ್ನಿ ವಿಲ್ ಹ್ಯಾವ್ ಅ ಲಾಟ್ ಆಫ್ ಥಿಂಗ್ಸ್ ಟು ಆಫರ್ ಯು. ಈ ಮಧ್ಯ ಇಲ್ಲಿವರೆಗೂ ಬಂದಿರೋ ಜರ್ನಿನಲ್ಲಿ ದೇರ್ ಇಸ್ ಒನ್ ಕಾಮನ್, ಇದು ಫ್ಯಾನ್ ವಾರ್ಸ್. ಇದು ಹೆಂಗಂದರೆ, ನಮಗೆ ಸ್ವತಂತ್ರ ನಮಗೆ ಭಾರತಕ್ಕೆ ಬರೋಕ್ಕೂ ಮುಂಚೆ ಬ್ರಿಟಿಷರು ಹೆಂಗೆ ಡಿವೈಡ್ ಆ್ಯಂಡ್ ರೂಲ್ ಮಾಡಿ ಮಜಾ ಮಾಡಿದ್ರು, ಒಂಥರ ಅದು ಫಾರ್ಮ್ಯಾಟೇ ಹೇಗಿದೆ ಅಂದರೆ, ಫ್ಯಾನ್ಸ್ಗಳು ಹಂಗೆ ಡಿವೈಡ್ ಆಗಿಬಿಟ್ಟು ಕೊನೆಯವರೆಗೂ ಅದು ಮಜಾ ನೋಡೋದಂತಲ್ಲ, ಇಡೀ ಶೋ ನೋಡೋದೇ ಫಾರ್ಮ್ಯಾಟ್ ಇರೋದು. ಈ ಮಧ್ಯ ಕೆಲವು ಸತಿ ನಿಮಗೂ ಮೀರಿದ್ದು ಫ್ಯಾನ್ಸ್ಗಳು ನಿಂತ್ಬಿಡ್ತಾರೆ ನಮ್ಗೆ ಹಂಗೆ, ಅವ್ರು ನಮ್ಮವ್ರವರು ನಮ್ಗೆ ಅವ್ರಿಗೆ ಹಿಂಗೆ ಅಂದ್ಬಿಟ್ರಿ. ವಾಟ್ ಮೆಸೇಜ್ ವುಡ್ ಯು ಲೈಕ್ ಟು ಗಿವ್ ಟು ಆಲ್ ದ ಫ್ಯಾನ್ಸ್ ಆ್ಯಂಡ್ ಫ್ಯಾನ್ಸ್? ಯಾಕಂದರೆ ಒಂದಷ್ಟು ಜನಕ್ಕೆ ನೀವು ಇಷ್ಟ ಆಗ್ಬೋದು, ಇಷ್ಟ ಆಗದೇ ಇರೋನು ಇರ್ಬೋದು. ಸೇಮ್ ಅಪ್ಲೈಸ್ ಟು ಆಲ್ ಕಂಟೆಸ್ಟೆಂಟ್ಸ್. ಹೌ ಡು ಅಡ್ರೆಸ್ ಈ ಫ್ಯಾನ್ ವಾರ್ಸ್ಗಳ ಮಧ್ಯೆ ಇರೋ ಡಿಫ್ರೆನ್ಸಸ್ಸು, ಆ್ಯಂಡ್ ನೀವು ಬಿಟ್ಟರು ಅವರು ಕೆಲವು ಸತಿ ಬಿಡದೇ ಇರೋ? ಈಗ ಅದೇ ನಾನು ಫ್ಯಾನ್ ವಾರ್ ಈಗಲೂ ನಡೀತಿರುತ್ತೆ, ಇವತ್ತಿಗೂ ಮಾಡ್ತಾನೆ ಇರ್ತಾರೆ. ಇನ್ಯಾರನ್ನೋ ಟ್ರಾಲ್ ಮಾಡೋದು, ನನ್ನ ಫ್ಯಾನ್ಸ್ ಹೋಗಿ ಇನ್ನೊಬ್ಬರು ಪೋಸ್ಟ್ ಹಾಕಿದಾಗ ಅಲ್ಲಿ ಕಮೆಂಟ್ ಮಾಡೋದು, ಅವ್ರ ಫ್ಯಾನ್ಸ್ ಬಂದು ಇಲ್ಲಿ ಕಮೆಂಟ್ ಮಾಡೋದು, ಆ ಥರ ನೆಗೆಟಿವ್ ಮಾಡೋದು, ಅದೆಲ್ಲ ಮಾಡ್ತಾರೆ. ನನಗೆ ಓದಿದ್ರು ನನಗೆ ಆ್ಯಕ್ಚುಲಿ ನಗು ಬರುತ್ತೆ, ಏನು ಗುರು ಇವರೆಲ್ಲ ಇಷ್ಟೊಂದು ಫ್ರೀ ಆಗಿರ್ತಾರೆ ಅಂತ. ಕೆಲವೊಂದು ಪ್ರೊಫೈಲ್ ಓಪನ್ ಮಾಡಿ ನೋಡಿದಾಗ ಅಲ್ಲಿ 0 ಫಾಲೋವರ್ಸ್, 0 ಫೋಟೋಸ್, ನಥಿಂಗ್ ವಿಲ್ ಬಿ ದೇರ್. ಬಟ್ ಅವರು ತುಂಬ
ಕೀಳಾಗಿ ನನ್ನ ಫ್ಯಾಮಿಲಿ ಬಗ್ಗೆ ಎಲ್ಲ ಮಾತಾಡಿರ್ತಾರೆ. ಅಂಥವ್ರಿಗೆ ನಾನು ಐ ವಾಂಟ್ ಟು ಟೆಲ್ ಸಮಥಿಂಗ್. ನಿಮಗೆ ಅವ್ರಿಗೆ ಸ್ವಂತ ಐಡೆಂಟಿಟಿನೇ ಇರಲ್ಲ. ಅವ್ರ ಮುಖನ ಹೊರಗಡೆ ತೋರಿಸ್ಕೊಳಕ್ಕೆ ಧೈರ್ಯ ಇಲ್ದಿರೋರು ಬಂದು ಆ ರೀತಿ ಕಮೆಂಟ್ ಮಾಡೋದು. ಧೈರ್ಯ ಇದ್ದರೆ ಓಪನಾಗಿ ಬಂದು ಕಮೆಂಟ್ ಮಾಡಬೇಕು. ಹಂಗಿದ್ದಾಗ ನಾನೇ ಅದಕ್ಕೆ ರಿಪ್ಲೈ ಮಾಡ್ತೀನಿ. ಯಾರಾದರೂ ನಿಮಗೆ ಮುಖ ತೋರಿಸ್ಕೊಳ್ದೆ ಎಲ್ಲ ಊಸ್ಕೊಂಡು ಯಾವುದೋ ಒಂದು ಮೂಲೆಯಲ್ಲಿ ಫೋಟೋ ಹಾಕ್ಕೊಳ್ದೆ ಬಂದ್ಬಿಟ್ಟು ಕಮೆಂಟ್ ಮಾಡೋಕ್ಕೆ ಧೈರ್ಯ ಇರುತ್ತೆ. ಯಾರು ಅಂತ ತೋರಿಸ್ಕೊಳಕ್ಕೆ ಧೈರ್ಯ ಇರಲ್ಲ. ಫ್ಯಾನ್ಸ್ ಅಂತ ಹೇಳ್ಕೊಳ್ಳೋರು ಹೆಮ್ಮೆಯಿಂದ ಹೇಳ್ಕೊಬೇಕು ಧೈರ್ಯವಾಗಿ ಅಲ್ವಾ. ನಾನು ಇಂಥವ್ರ ಫ್ಯಾನು ಗುರು, ನಾನು ಫೋಟೋ ಹಾಕೋತೀನಿ ನಾನು ಅಲ್ವಾ, ಯಾಕೆ ಔಸ್ಕೊಂಡು ಮಾಡಬೇಕು ಅಂಥವ್ರಿಗೆ? ಬೇಡ ಬಿಡಿ, ಯಾಕೆ ಮಾತಾಡಿದ್ರೆ ಅದು ಹೋಗ್ತಾ ಆಗುತ್ತೆ. ಏನಂತಂದರೆ ನಾವು ಯಾರೇ ಆದ್ರೂ ಆ್ಯಸ್ ಅನ್ ಆ್ಯಕ್ಟರ್ಸ್ ಎಲ್ಲೋ ಒಂದು ಕಡೆ ಮೀಟ್ ಮಾಡಬೇಕಾಗುತ್ತೆ. ಮೀಟ್ ಮಾಡಿದಾಗ ಚೆನ್ನಾಗಿ ಮಾತಾಡಿರ್ತೀವಿ, ನಗ್ತೀವಿ. ಅದಾದಮೇಲೆ ಏನು ರೆಗ್ಯುಲರಾಗಿ ಟಚ್ಚಲ್ಲಿ ಇರಬೇಕು ಅಂತಲೂ ಏನೂ ಇಲ್ಲ. ಯಾರೇ ಆದರೂ ಇಫ್ ವಿ ಲೈಕ್ ದ ವೈಬ್ ವಿ ಆರ್ ಗುಡ್ ಫ್ರೆಂಡ್ಸ್. ಇಫ್ ವಿ ಡೋಂಟ್ ಇಟ್ಸ್ ಓಕೆ ಅಲ್ವಾ. ನಗ್ನಗ್ತಾ ಸಿಕ್ಕಿದಾಗ ಒಂದೆರಡು ಮಾತಾಡೋದ್ರಲ್ಲಿ ತಪ್ಪೇನಿಲ್ಲ. ಹಂಗಿದ್ದಾಗ ಫ್ಯಾನ್ಸ್ ಅನ್ನೋರು ನಿಮ್ಮ ಏನು ನೀವೇನು ಐಕಾನಾಗಿ ನೋಡ್ತೀರಾ ಅವ್ರನ್ನ ಫಾಲೋ ಮಾಡಿ, ಅವ್ರನ್ನ ಆರಾಧಿಸಿ, ಅವ್ರನ್ನ ಪ್ರೀತಿಸಿ, ಅವ್ರನ್ನ ಅಭಿಮಾನಿಸಿ. ಇನ್ನೊಬ್ಬರನ್ನ ಯಾಕೆ ಹೋಗಿ ಕಾಲೆಳೆಯೋ ಪ್ರಯತ್ನ ಯಾಕೆ ಮಾಡಬೇಕು? ನನ್ನ ಫ್ಯಾನ್ಸೂ ಅಷ್ಟೇ ಒಂದಷ್ಟು ಗ್ರೂಪ್ಗಳು ಕ್ರಿಯೇಟ್ ಮಾಡ್ಕೊಂಡು ನಾನು ಆ್ಯಡ್ ಮಾಡಿರ್ತಾರೆ. ಇನ್ಯಾವುದೋ ಒಂದು ಫೋಟೋ ಹಾಕ್ಬಿಟ್ಟು ಹಿಂಗೆ ಅಂತ ಕಮೆಂಟ್ ಮಾಡೋಣ, ಇಮಿಡಿಯೇಟ್ ನಾನು ಮೆಸೇಜ್ ಮಾಡಿ ಹೇಳಿದೆ, ಯಾರ ಬಗ್ಗೆನೂ ಕೆಟ್ಟದಾಗಿ ಮಾತಾಡೋ ಅವಶ್ಯಕತೆ ಇಲ್ಲ, ಯಾರಿಗೂ ಕಮೆಂಟ್ ಮಾಡೋ ಅವಶ್ಯಕತೆ ಇಲ್ಲ. ಇದನ್ನು ಮಾಡ್ತಾ ಇದ್ದಾರೆ ಅಂದರೆ ಅವರು ನನ್ನ ಅಭಿಮಾನಿಗಳೇ ಅಂತ ಒಂದು ಪ್ರಶ್ನೆ ಹಾಕಿದ್ದೆ. ಸೊ ನಾನು ಯಾರ ಬಗ್ಗೆನೂ ಕೆಟ್ಟದಾಗಿ ಮಾತಾಡೋ ಯೋಚನೆನೂ ಮಾಡಲ್ಲ. ಹಂಗಿದ್ಮೇಲೆ ನನ್ನ ಫ್ಯಾನ್ಸ್ ಯಾಕೆ ಮಾಡಬೇಕು? ಇನ್ನೊಬ್ಬರು ಮಾತಾಡ್ತಿದ್ದಾರೆ ಅಂದಾಗ ಎಷ್ಟು ದಿನ ಅವ್ರು ಮಾತಾಡೋಕ್ಕೆ ಸಾಧ್ಯ? ಎಷ್ಟು ದಿನ ಮಾತಾಡ್ತಾರೆ ಎಷ್ಟು ದಿನ ಮಾತಾಡೋಕ್ಕೆ ಸಾಧ್ಯ? ಒಂದಿನ ಅದಕ್ಕೆ ಅವ್ರಿಗೂ ಸಾಗುರು ಇವ್ನು ಏನೇ ಮಾಡಿದ್ರು ಏನೂ ರೆಸ್ಪಾನ್ಸ್ ಮಾಡಲ್ಲ ಅಂದರೆ ಸುಮ್ಮನಾಗಿ ಹೋಗ್ತಾರೆ ಅಷ್ಟೇ. ನಮ್ಮ ಕೆಲಸದಲ್ಲಿ ನಾವು ಉತ್ತರ ಕೊಡ್ತು ಅಂತಂದರೆ ಅದೇ ಉತ್ತರ. ದಿಸ್ ಇಸ್ ಹೌ ಯು ಹ್ಯಾಂಡಲ್ ಕಾನ್ಫ್ಲಿಕ್ಟ್ಸ್ ಆ್ಯಂಡ್ ದೆನ್ ಅನ್ನೆಸೆಸರಿ ಇದು, ಬಿಕಾಸ್ ಇಟ್ಸ್ ಆಲ್ವೇಸ್ ಇಂಪಾರ್ಟೆಂಟ್ ದ್ಯಾಟ್ ಲೈಫಲ್ಲಿ ಇಷ್ಟೇ ಎನರ್ಜಿ, ಇಷ್ಟೇ ಟೈಮ್ ಇರುತ್ತೆ, ಕರೆಕ್ಟಾಗಿರೋದಕ್ಕೆ ಉಪಯೋಗಿಸ್ಕೋಬೇಕು. ಎಲ್ಲೋ ಕಳ್ಕೊಂಬಿಟ್ರೆ ಕೈನಲ್ಲಿ ಇಷ್ಟೇ ಒಂದು 10 ಗ್ರಾಮ್ ಬೆಣ್ಣೆ ಸಿಗುತ್ತೆ ದಿನಾಗ, ನಾವು ಅದನ್ನು ನಾವು ರೊಟ್ಟಿಗೆ ಹಾಕೋತೀವ ಅಥವಾ ಬೆಂಕಿಗೆ ಹಾಕೋತೀವ. ಐ ಥಿಂಕ್ ನಮ್ಮ ಅಟೆನ್ಷನ್ ಒಂದು ಐ ವಾಂಟೆಡ್ ಟು ಆಸ್ಕ್ ಯು, ಹೆಣ್ಮಕ್ಳಿಗೆ ವಿಲೋ ದ ಬೆಲ್ಟು ಚಾರಿತ್ರವಧೆ ಜಾಸ್ತಿ, ತುಂಬ ತಪ್ಪೋದು. ಗಂಡು ಮಕ್ಕಳಿಗೆ ಯೂಶಲಿ ವಾಟ್ ಕೈಂಡ್ ಆಫ್ ಟ್ರೋಲ್ಸ್ ಡೂ ಯು ಆಲ್ ಫೇಸ್? ಅದು ನಮ್ಮ ಕ್ಯಾರೆಕ್ಟರ್ ಬಗ್ಗೆ ಮಾತಾಡ್ತಾರೆ. ಆ್ಯಂಡ್ ಯಾರಾದರೂ ಒಬ್ಬರು ನನ್ನ ತಂಗಿ ಜೊತೆ ಫೋಟೋ ಹಾಕಿದ್ರೆ ನನ್ನ ತಂಗಿಗೆ ಪರ್ಸ್ನಲಾಗಿ ಮೆಸೇಜ್ ಮಾಡ್ತಾರೆ. ನನ್ನ ತಂಗಿ ಫೋಟೋ ಹಾಕ್ಬಿಟ್ಟು, ಪಾಪ ಫೋಟೋ ಹಾಕ್ಬಿಟ್ಟು, ನಮ್ಮ ತಾಯಿ ಫೋಟೋ ಹಾಕ್ಬಿಟ್ಟು ಅವ್ರಿಗೂ ಏನೇನೋ ಒಂದಷ್ಟು ಹೊಸ ಪೇಜೇ ಕ್ರಿಯೇಟ್ ಮಾಡಿಬಿಟ್ಟು ಅಲ್ಲೇನೋ ಒಂದಷ್ಟು ಮಾಡ್ತಾರೆ, ಕಮೆಂಟ್ಸ್ ಮಾಡ್ತಾರೆ. ಇವ್ರುಗಳು BPL ಕಾರ್ಡು ಅದು ಇದು ಅಂತ ಎಲ್ಲ ಮಾಡ್ತಾರೆ. ನಿಮ್ಗೆ ಗೊತ್ತದು BPL ಕಾರ್ಡ್ ಅಂತ. ನಾನು BPL ಕಾರ್ಡಿಂದ ಅಂದರೆ BPL ಕಾರ್ಡ್ ಅನ್ನೋ ಒಂದು ಇದರಿಂದ ಗೆದ್ದಿದ್ದಂತೆ. ನನ್ನ ತಂಗಿ ಆ್ಯಕ್ಚುಲಿ ಊರಲ್ಲಿ ನಮ್ಮ ಹಳ್ಳಿ ಮನೆ, ನಮ್ಮ ಮಾಮ ಅವ್ರದ್ದು ಅಮ್ಮನ ತಮ್ಮ ಹಳ್ಳಿ ಮನೆ ಹೆಂಗಿರುತ್ತೆ. ನನ್ನ ತಂಗಿ ಯೂಶಲಿ ಏನಂತಂದರೆ ಬಾಣಂತನ ಮಾಡಿಸ್ಕೊಳಕ್ಕೆ ಡೆಲಿವರಿ ಆದಮೇಲೆ ನಮ್ಮ ಮನೆ ತವ್ರ ಮನೆಗೆ ಬರ್ತಾರೆ. ದಟ್ ಈಸ್ ಅದು ಒಂದು ವಾಡಿಕೆ. ನಾನು ಬಿಗ್ ಬಾಸ್ ಮನೇಲಿ ಇದ್ದಿದ್ದರಿಂದ ಅವಳು ಊರಿಗೆ ಹೋಗಿದ್ದಾಳೆ. ಅಮ್ಮ ಇಲ್ಲೊಬ್ಬರೇ ನೋಡ್ಕೊಳಕ್ಕಾಗಲ್ಲ ಅಂತ ಅಜ್ಜಿ ಆರೈಕೆ ತುಂಬ ಚೆನ್ನಾಗಿ ಮಾಡ್ತಾರೆ. ಅಲ್ಲಿಗೆ ಹೋಗಿದ್ದಾಳೆ. ಅಲ್ಲಿಂದ ವಿಡಿಯೋ ಕಾಲ್ ಮಾಡಿರೋದು. ಅದನ್ನು ನೋಡಿ ಜನ ಎಲ್ಲ ನಂಗೆ ಓಟ್ ಹಾಕ್ಬಿಟ್ಟು ಗೆಲ್ಲಿಸ್ಬಿಟ್ರಂತೆ. ಅದಕ್ಕೆ ಎಲ್ಲರೂ BPL ಕಾರ್ಡ್ ಓನರ್ ಅಂತಂದ್ಬಿಟ್ಟು ಮಾಡ್ತಾರೆ. ನಾನು ಅದಕ್ಕೆ ಹೇಳೋದು, ಮೊದಲನೇ ನಾನು ಬೇಸ್ಮೆಂಟೇ ಫುಲ್ ಸ್ಟ್ರಾಂಗಾಗಿ ಹಾಕಿದ್ದೆ. ಫಸ್ಟ್ ವೀಕಿಂದನೇ ಫಸ್ಟ್ ಟಾಸ್ಕಲ್ಲೇ ನಾನು ವಿತಿನ್ 11 ಸೆಕೆಂಡ್ಸ್ ಒಂದು ಟಾಸ್ಕ್ ಮುಗಿಸಿದ್ದೀನಿ. ಆ್ಯಂಡ್ ಎಲ್ಲೇ ಮಾತಾಡ್ಬೇಕಾದ್ರೆ ಕಾನ್ಫಿಡೆಂಟಾಗಿ ಮಾತಾಡಿದ್ದೀನಿ. ಹಂಗಿದ್ದಾಗ ಕೊನೆ ಯಾವುದೋ ಒಂದು ಹಂಗೆ ಹೇಳ್ಬಿಟ್ರಲ್ಲ, ಮಾತಾಡ್ಕೊಳ್ಳಿ, ನಾನು ಸೈಲೆಂಟಾಗಿದ್ದೀನಿ ಅಷ್ಟೇ. ಬಟ್ ಇವಾಗ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಇವಾಗ ಜ್ಞಾಪಕ ಬಂತು ಅದು. ಸೊ ಯು ಆರ್ ಸೇಯಿಂಗ್ ಹೌ ಈ ಥರದ್ದೆಲ್ಲ ಏನೇನೋ ಒಂದು ಟ್ಯಾಂಜೆಂಟ್ಸ್ಗಳು ಕೊಟ್ಕೊಂಡು ಅದಕ್ಕೆ ಒಂದು ಇಮೇಜ್ ಅಂತ ಕ್ರಿಯೇಟ್ ಮಾಡಿ ಕನ್ಫ್ಯೂಸ್ ಮಾಡ್ತಾರೆ ಅಂತನಾ? ಕನ್ಫ್ಯೂಸ್ ಅಲ್ಲ, ಅವ್ರು ಕನ್ಫ್ಯೂಸ್ ಆಗಿರ್ತಾರೆ ಲೈಫಲ್ಲಿ ಏನು ಮಾಡಬೇಕು ಅಂತ ಗೊತ್ತಾಗದೆ ಕನ್ಫ್ಯೂಸ್ ಆಗಿರೋರು ಈ ರೀತಿ ಬಂದು ಮಾಡೋದು. ಗೇಮಲ್ಲಿ ದರ್ ಆರ್ ಟೂ ಮೆನಿ ಮ್ಯಾನಿಪುಲೇಷನ್ಸು ಆ್ಯಂಡ್ ಒಳಗೆ ಏನೇನು ನಡೀತಾ ಇರೋದು ಆಚೆ ಕಡೆಯಿಂದಲೂ ದರ್ ಆರ್ ಟೂ ಮೆನಿ ಟ್ಯಾಂಜೆಂಟ್ಸ್ ಅಲ್ಲಿ ಇವೆಲ್ಲ ಅನ್ನೋದು. ಹೌದು. ನಾನು ಕೇಳ್ಪಟ್ಟಿದ್ದೇನಂತಂದರೆ ಒಳಗಡೆ ಇದ್ದಾಗ ಎಷ್ಟೊಂದು ಜನ ಒಂದಷ್ಟು ಫ್ಯಾನ್
ಪೇಜಸ್ ಕ್ರಿಯೇಟ್ ಆಗಿತ್ತು. ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಫ್ಯಾನ್ ಪೇಜಸ್ ಎಲ್ಲ ನಲ್ಲಾಗೋಗಿತ್ತು, ನಿಂತೋಗಿತ್ತು. ಸೊ ಟಾಕಿಂಗ್ ಅಬೌಟ್ ಪೇಡ್ ಫ್ಯಾನ್ ಪೇಜಸ್ಸು ಮತ್ತು ವೋಟ್ಸು ಕಮೆಂಟ್ಸ್ಗಳಿಗೆ ಇದೆಲ್ಲ ಅಂತ. ಓಕೆ, ನನಗೆ ಆ ಥರ ಎಲ್ಲ ಪೇ ಮಾಡಬೇಕು ಅನ್ನೋದು ನನಗೆ ಈಚೆ ಬಂದಮೇಲೆ ಗೊತ್ತಾಗಿದ್ದು. ಹಿಂಗೂ ಮಾಡ್ಬೋದಾ, ಈ ಥರ ಎಲ್ಲ ಮಾಡ್ತಾರಾ ಅನ್ನೋದು. ಬಿಕಾಸ್ ಈ ಶೋನಲ್ಲಿ ಎಲ್ಲರೂ ದೇ ಟಾಕ್ ಅಬೌಟ್ ಒಂದಷ್ಟು ಒಳಗಿರೋ ವಿಚಾರಗಳು ವಿಚ್ ಇಸ್ ಕೆಲವು ಸತಿ ನೋಡಿದವ್ರಿಗೆ ಹಿಂಗೆಲ್ಲ ಇರತ್ತಾ ಅಂತ ಅನ್ಸುತ್ತೆ. ಸೊ ದಟ್ ಇಸ್ ಒನ್ ಥಿಂಗ್ ದಟ್ ಯು ಥ್ರೋನ್ ಸಮ್ ಲೈಟ್ ಆನ್. ನನಗೆ ಆ್ಯಕ್ಚುಲಿ ಗೊತ್ತಿರಲಿಲ್ಲ ಆತನ ಸೋಷಿಯಲ್ ಮೀಡಿಯಾ ಎಲ್ಲ ಈ ಥರ ಎಲ್ಲ ನಮ್ಮ ಬೆಳೆ ನಾವು ಬೇಯಿಸ್ಕೊಳ್ಳೋಕೆ ಇನ್ನೊಬ್ಬರನ್ನೆಲ್ಲ ಟಾರ್ಗೆಟ್ ಮಾಡಬೇಕು ಅನ್ನೋದೆಲ್ಲ ನನಗೆ ಗೊತ್ತಿರಲಿಲ್ಲ. ನನ್ನ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ ಮಾಡೋದಕ್ಕೆ ಒಬ್ಬರಿಗೆ ಕೊಟ್ಬಿಟ್ಟು ಹೋಗಿದ್ದೆ. ಅಫ್ಕೋರ್ಸ್ ಯು ಹ್ಯಾವ್ ಟು, ಅಂದರೆ ಆ್ಯಕ್ಟಿವ್ ಆಗಿ ಇರಬೇಕಾಗುತ್ತೆ. ನಿಮ್ಮ ಟಮ್ಟೆ ನೀವು ಬರ್ಸ್ಕೋಬೇಕಾಗುತ್ತೆ. ನಾನು ಡೈಲಿ ಅವರು ಪೋಸ್ಟ್ ಮಾಡ್ತಾ ಇರಬೇಕಾಗತ್ತೆ. ಪಾಪ ಅವರು ಒಬ್ಬರು ಹ್ಯಾಂಡಲ್ ಮಾಡ್ತಾಯಿದ್ರು, ಅವ್ರಿಗೆ ಕೊಟ್ಟರೆ ಅವ್ರಿಗೂ ಟ್ರಾಲ್ ಮಾಡೋಕ್ಕೆ ಶುರು ಮಾಡಿದರು. ಜಸ್ಟ್ ಟು ಪುಟ್ ಮೈ ಪ್ರೊಫೈಲ್ ಡೌನ್. ಸೊ ಇದೆಲ್ಲ ನಾನು ಕೇಳಿದಾಗ ಹೌ ಮೆನಿ ಬ್ಯಾಟಲ್ಸ್ ಟು ಫೈಟ್ ಅಂತ, ಒಳಗಿಂದ ಆಚೆದ? ಹೊರಗಡೆಯಿಂದ ಆಚೆಯಿಂದ ನನ್ನ ತಮ್ಮ ನಮ್ಮ ಹುಡುಗ ಕೂತಿದ್ದಾನಲ್ಲಿ ಅಂಬಿ ಅಂತ, ಅವನು ಅಷ್ಟೇ ತುಂಬ ಕಷ್ಟಪಟ್ಟಿದ್ದಾರೆ. ಯಾಕಂತಂದರೆ ರೋಡಿಗೆ ಹೋಗಿ ಸ್ಕೂಲ್ಗೆಲ್ಲ ಹೋಗಿ ಕ್ಯಾಂಪೇನ್ ಮಾಡಿದ್ದಾರೆ. ಈ ರೀತಿ ನೆಗೆಟಿವ್ ಟ್ರಾಲ್ ಆದಾಗ ತುಂಬ ಕಷ್ಟಪಟ್ಟಿದ್ದಾರೆ. ಇದನ್ನೆಲ್ಲ ಅಂದರೆ ನನ್ನ ಬಗ್ಗೆ ತುಂಬ ನೆಗೆಟಿವ್ ಮಾಡೋಕ್ಕೆ ಟ್ರೈ ಆಗಿತ್ತು ಒಳಗಡೆ ಇದ್ದಾಗಲೇ. ಟುಡೇ ಇಟ್ಸ್ ಆಲ್ಸೋ ಲೈಕ್ ಅ ಟ್ಯುಟೋರಿಯಲ್ ಫಾರ್ ಪೀಪಲ್. ಯಾರೆಲ್ಲ ಬಿಗ್ ಬಾಸ್ ಅಂದ ಅದು ಸಾಮಾನ್ಯ ಶೋ ಅಲ್ಲ, ಸಾಧಾರಣ ಟಾಸ್ಕು ಅಲ್ಲ. ಜನಗಳಿಗೆ ಆ ಒಂದು ಟ್ರಾಲಿಂದಾಗಿರಬಹುದು, ಆ ಒಂದು ಮೆಸೇಜ್ಗಳಿಂದಾಗಿರಬಹುದು, ಯಾರೊಬ್ರು ನೋಡ್ತಾರೆ ಅಂದರೆ ಅವ್ರ ಪರ್ಸ್ಪೆಕ್ಟಿವ್ ಚೇಂಜ್ ಆದರೂ ಆಗ್ಬೋದು, ಯಾರಿಗೊತ್ತು. ಈಗ ನೀವೇ ನೋಡ್ತೀರಾ ಅಂತಂದಾಗ ಯಾರ್ದೋ ಒಬ್ಬರು ಟ್ರಾಲ್ ಆಗಿರುತ್ತೆ, ಅದಕ್ಕೂ ಮುಂಚೆ ಅವ್ರು ಹೇಗೆ ಮಾಡಿರ್ತಾರೆ ಅನ್ನೋದನ್ನ ಹಾಕಿರಲ್ಲ, ಕಟ್ ಮಾಡಿ ಅದಷ್ಟು ಮಾತ್ರ ಹಾಕಿರ್ತಾರೆ. ಅದನ್ನ ನೋಡಿ ಯಾರಿಗಾದ್ರೂ ಆ ಪರ್ಸ್ಪೆಕ್ಟಿವ್ ಚೇಂಜ್ ಆಗ್ಬೋದು, ಇಮೇಜ್ ಡ್ಯಾಮೇಜ್ ಆಗ್ಬೋದು, ಏನು ಬೇಕಾದ್ರೆ then they will stop voting for anybody. ಸೊ ಐ ಆಮ್ ಶೋರ್ ಈ ಥರ ಕಾನ್ವರ್ಸೇಷನ್ಸ್ಗಳು ವಿಲ್ ಹೆಲ್ಪ್ ಆಡಿಯನ್ಸ್ ಟು ಬಿ ಮೋರ್ ಅವೇರ್, ಯುನೋ ಎಲ್ಲೆಲ್ಲಿ ಏನೇನಾಗುತ್ತೆ ಅಂತ. ಐ ಮೀನ್ ಹೆನ್ಸ್ ಜಸ್ಟ್ ಕ್ಯೂರಿಯಸ್. ಅದೇ ಒಂದು ಮಾತಿದೆಯಲ್ಲ, ಪ್ರತ್ಯಕ್ಷವಾಗಿ ಕಂಡ್ರು ಪ್ರಮಾಣಿಸಿ ನೋಡಿ ಅಂತ. ಯಾಕಂದರೆ ಅವ್ರು ಜನ ನೋಡೋದು 1.5 ಗಂಟೆ ಅಷ್ಟೇ, 24 ಗಂಟೆ ನಾವು ಮನೇಲಿ ಇರ್ತೀವಿ ನಾವಲ್ಲಿ ಅಲ್ವೇ. ಯು ನೋ ಹೌ ಇಟ್ ವಿಲ್ ಬಿ. ಹೌದು, ಅದರಲ್ಲಿ ರಾತ್ರಿ ಮಲ್ಕೊಂಡಿದ್ದಾಗಲೂ ಕ್ಯಾಮ್ರಾಗಳಿರುತ್ತೆ, ಅವ್ರಿಗೆ ಏನು ಬೇಕೋ ಅದನ್ನೇ ಎಡಿಟ್ ಮಾಡಿನೂ 50-55 ನಿಮಿಷ 15 ಕಂಟೆಸ್ಟೆಂಟ್ಸ್ ಅಂತ ತೋರಿಸ್ಬೇಕಂದ್ರೆ ಒಬ್ರಿಗೆ 10 ನಿಮಿಷನೂ ಸಿಕ್ಕಿರಲ್ಲ. ಹೌದು. ಆ್ಯಂಡ್ ಈ ಸಲ ನನ್ನ ಕಿವಿಗೆ ವಿಷಯ ಬಿದ್ದಿದ್ದೇನೆ ಅಂತಂದರೆ ಕಾಂಟೆಂಟ್ ಓವರ್ಫ್ಲೋ ಆಗಿತ್ತಂತೆ. ಇವುಗಳೆಲ್ಲ ಯಾವ್ದು ತೊಗೊಳೋದು ಯಾವ್ದು ಬಿಡೋದು ಅಂತನಾ? ಅಷ್ಟು ಮಟ್ಟಿಗೆ ಆಗಿತ್ತು. ಇಂಟ್ರೆಸ್ಟಿಂಗ್. ಇಷ್ಟೊತ್ತು ಎಲ್ಲ ಬಿಗ್ ಬಾಸ್ ಬಗ್ಗೆ ಎಲ್ಲ ಮಾತಾಡಿದ್ವಿ. ಸ್ವಲ್ಪ ನಮ್ಮ ಬಿಗ್ ಬಾಸಿನ ಸೈಡಿಗೆ ಕೂಡಿಸ್ತೀನಿ. ಕಾರ್ತಿಕ್ ಅಂದ ತಕ್ಷಣ ನಿಮ್ದೆಲ್ಲ ಒಂದಷ್ಟು ಫೋಟೋಸ್ ನೋಡಿದಾಗ ಫಿಟ್ನೆಸ್ ಮರರೆ, 6 ಪ್ಯಾಕು ಪಾಪಪ್ಪ. ಫಸ್ಟ್ಲಿ ಲಾಟ್ ಆಫ್ ವಿಮೆನ್ ಆರ್ ವಾಚಿಂಗ್ ಆ ಶೋ. ಓಕೆ, ನಾನು ಈಗಾಗಲೇ ಶೋ ಶುರು ಆಗೋ ಮುಂಚೆ ಮಾತಾಡ್ದಂಗೆ ಫಿಟ್ನೆಸ್ ದೇಹ ದಂಡಿಸೋದು ಸೆಕೆಂಡು, ಬಟ್ ಫಸ್ಟು ಇದು ಮೆಂಟಲ್ ಗೇಮೇ ತಾನೆ. ಅದನ್ನು ನೀವೆಷ್ಟು ಡಿಸಿಪ್ಲಿನ್ ಇಟ್ಕೊತೀರಾ, ಯಾವ್ಯಾವ ಆಹಾರದ ಚಾಯ್ಸಸ್ಗಳು ಮಾಡ್ತೀರಾ. ಈ ಹುಳ ಹೆಂಗೆ ಕಚ್ತು ನಿಮಗೆ, ಈ ಫಿಟ್ನೆಸ್ ಹುಳ? ಇದು ನಾನು ಸ್ಟಾರ್ಟ್ ಮಾಡಿದ್ದು ಸೆಕೆಂಡ್ ಇಯರ್ ಆಫ್ ಡಿಗ್ರಿ ಸೆಕೆಂಡ್ ಇಯರ್ ಇದ್ದಾಗ ವರ್ಕೌಟ್ ಸ್ಟಾರ್ಟ್ ಮಾಡಿದ್ದು. ನನಗೆ ಆ್ಯಕ್ಚುಲಿ 10th ಜಿಮ್ ಸೇರ್ಕೊಂತ ನಮ್ಮ ಅಪ್ಪಂಗೆ ಕರ್ಕೊಂಡೋಗಿ ಸೇರಿಸ್ಬಿಟ್ಟಿದ್ರು. ಅಯ್ಯೋ ಬೇಡ ಅಂತ ಅಂದ್ಬಿಟ್ಟು ನನ್ನ ಕಸಿನ್ ಒಬ್ಬರು ಹೇಳಿದ್ರು. ಅಂದರೆ ಹೆವಿ ಲಿಫ್ಟ್ ಮಾಡಿದ್ರೆ ಹೈಟಿಗೆ ಏನೋ ಪ್ರಾಬ್ಲಮ್ ಅದು ಗೊತ್ತಿಲ್ಲ, ಅದು ಮಿತ್ತ ಅಥವಾ ಏನೋ ಗೊತ್ತಿಲ್ಲ. ಸೊ ನನಗೆ ಅದೇ ನಾನೊಂದು 19-20ಗೆ ಸ್ಟಾರ್ಟ್ ಮಾಡಿದ್ದು ವರ್ಕೌಟ್. ಅವತ್ತಿಂದ 19 ಇವತ್ತಿನವರೆಗೂ ಆಲ್ಮೋಸ್ಟ್ 11 ಇಯರ್ಸ್. ಸೊ ಒಂದು 3 ಲರ್ನಿಂಗ್ಸ್ ಅಂತ ಕೇಳೋದಾದರೆ ಈ ಫಿಟ್ನೆಸ್ ಜರ್ನಿ, ಲೈಕ್ ನಾನು ಹೆಣ್ಮಕ್ಳು ಅಂತ ಬಂದಾಗ ಐ ಆಮ್ 40 ಟುಡೇ. You don't look so. Thank you. So the more I studied, I was basically understanding ಮಸಲ್ ಟ್ರೈನಿಂಗ್, ಪ್ರೋಟೀನ್ ಇಂಟೇಕ್ ಹೆಚ್ಚಾಗಿರಬೇಕು. ಇದೆರಡು ಹೆಣ್ಮಕ್ಳಿಗೆ ಎಸ್ಪೆಷಲಿ ತುಂಬ ಇಂಪಾರ್ಟೆಂಟು ಅನ್ನೋದು ಒಂದು. ಸೊ ಇದು ನನ್ನ ಫ್ಯೂ ಲರ್ನಿಂಗ್ಸ್. ಆ್ಯಂಡ್ ಅಫ್ಕೋರ್ಸ್ ನಾನು ಕ್ಲೀನ್ ಈಟಿಂಗ್ ಫಾಲೋ ಮಾಡ್ತೀನಿ. ಎನಿ ಮೀಲ್, ಬ್ರೇಕ್ಫಾಸ್ಟ್ ಆಗಿರಲಿ, ಲಂಚ್ ಆಗಿರಲಿ, ಡಿನ್ನರ್ ಆಗಿರಲಿ, ಎವ್ರಿ ಮೀಲ್ ಆಫ್ ಮೈನ್ 30% ಫೈಬರ್ ಇರುತ್ತೆ, ಹಣ್ಣು ತರಕಾರಿ ಅಂಶ,
40% ಪ್ರೋಟೀನು 40% ಕಾರ್ಬ್ಸು. ಐ ಮೀನ್ 100ಗೆ 30 ಅಂತ ಡಿವೈಡ್ ಮಾಡ್ಕೋತೀನಿ. ಸೊ ಇದೆಲ್ಲ ನನ್ನ ಒಂದಷ್ಟು ಕಲಿಕೆಗಳು. ಸಿನ್ಸ್ ವೆನ್ ಆರ್ ಯು ಡೂಯಿಂಗ್ ದಿಸ್? ಯಾವಾಗಿಂದ? ನಾನು ಇವಾಗಷ್ಟೇ ಒಂದು 2 ವರ್ಷ ಇದೆಲ್ಲ ಮಾಡ್ತಾ ಇರೋದು. ಇಲ್ಲಿವರೆಗೂ ಇಷ್ಟ ಬಂದಂಗೆ ದೇಹ ಮೇಂಟೈನ್ ಮಾಡಿದ್ದೀನಿ. ಬಿಕಾಸ್ ಇಫ್ ಯು ವಾಂಟ್ ಫಿಟ್ ಮೈಂಡ್, ಇಟ್ಸ್ ಆಲ್ಸೋ ಗುಡ್ ಬಾಡಿ ದಟ್ ಯು ಹ್ಯಾವ್ ಟು ಮೇಂಟೈನ್ ಅಂತಾನು. ಬಿಕಾಸ್ ಐ ಸೇ ಗಟ್ ಇಸ್ ಯುವರ್ ಸೆಕೆಂಡ್ ಬ್ರೈನ್ ಅಂತೆಲ್ಲ ಒಂದಕ್ಕೊಂದು ಕನೆಕ್ಷನ್. ಸೊ ದೀಸ್ ಆರ್ ಮೈ ಲರ್ನಿಂಗ್ಸ್. ಸೊ ನಿಮ್ಮ ಲರ್ನಿಂಗ್ಸ್ ಎವ್ರಿಥಿಂಗ್. ನಿಮ್ಮ ಗಟ್ ಒಂದು ಚೆನ್ನಾಗಿತ್ತು ಅಂತಂದರೆ ನಿಮಗೆ ಹೈಪರ್ ಆಗಿರ್ತೀರಾ, ಫುಲ್ ಆ್ಯಕ್ಟಿವ್ ಆಗಿರ್ತೀರಾ. ಗಟ್ಟಲ್ಲಿ ಏನಾದರೂ ಸಮಸ್ಯೆ ಇತ್ತಾ? ಆಗಲ್ಲ. ಇದರಿಂದ ಹಿಡಿದು ಎಲ್ಲನೂ ಹೊಟ್ಟೆ ಅದಕ್ಕೊಂದು ಶಾಂತವಾಗಿರಬೇಕು. ಅಂದರೆ ನೀವು ಓವರ್ ಫುಡ್ ಹಾಕಿದ್ರೂ ಅದು ಶಾಂತವಾಗಿರಲ್ಲ. ತುಂಬ ಕೆಲಸ ಮಾಡ್ತಾ ಇರುತ್ತೆ, ಹಿಂಡಿ. ನಾನು ನೀವು ಹೇಳ್ದಂಗೆ 30%, 40% ಮತ್ತು 30% ಅಂದರೆ ಆ ಥರ ಮಾಡಲ್ಲ. ಲಾಸ್ಟ್ ಇಯರ್ ನನ್ನ ಡಯಟ್, ಪ್ರಾಪರ್ ಡಯಟ್ ಅಂತ ನನ್ನ ಲೈಫಲ್ಲಿ ನಾನು ಮಾಡಿದ್ದು ಲಾಸ್ಟ್ ಇಯರ್ ಜನವರಿಯಿಂದ ಒಂದು ಬಿಗ್ ಬಾಸ್ ಹೋಗೋವರೆಗೂ. ಬಿಗ್ ಬಾಸ್ ಹೋಗೋ 1 ತಿಂಗಳು ಮುಂಚೆ ಸ್ವಲ್ಪ ಡ್ರಾಪ್ ಮಾಡಿದೆ ಫೋಟೋಶೂಟ್ ಮಾಡಿಸಿ. ಇಟ್ ವಾಸ್ ಎಕ್ಸ್ಟ್ರೀಮ್ ಡಯಟ್. ನಾನು ನೋ ಶುಗರ್, ನೋ ಸಾಲ್ಟ್, ನಥಿಂಗ್. ಓನ್ಲಿ ಬಾಯ್ಲ್ಡ್ ವೆಜಿಟೇಬಲ್ಸ್, ಬಾಯ್ಲ್ಡ್ ಎಗ್, ಬಾಯ್ಲ್ಡ್ ಚಿಕನ್ ಆ್ಯಂಡ್ ಅಷ್ಟೇ ಇನ್ನೇನು ಇಲ್ಲ. ಬಾಯ್ಲ್ಡ್ ವೆಜಿಟೇಬಲ್ಸು, ಬಾಯ್ಲ್ಡ್ ಚಿಕನ್ನು, ಬಾಯ್ಲ್ಡ್ ಎಗ್ಗು ಇಷ್ಟೇ. ಉಪ್ಪಿಲ್ಲ, ಖಾರ ಇಲ್ಲ, ಶುಗರ್ ಅಂತೂ ಮೊದಲೇ ಇಲ್ಲ. ಎಕ್ಸ್ಟ್ರೀಮ್ ಹೀಟ್ ಆಗಿಬಿಡ್ತಿತ್ತು. ಮ್ಯಾನೇಜ್ ಮಾಡೋದು ಭಾರಿ ಕಷ್ಟ. ಎಕ್ಸ್ಟ್ರೀಮ್ ಹೀಟ್ ಆಗ್ಬಿಡುತ್ತೆ ನಿಮಗೆ. ಟೆಂಪ್ಟೇಷನ್ಸ್, ತಲೆ ಕೆಡೋದು, ಎಮೋಷನಲಿ ಹಾರ್ಮೋನ್ಸ್, ಯು ಫೀಲ್ ಲೋ, ಯು ಫೀಲ್ ಹೈ. ಒಂದು ಸಣ್ಣದಾಗಿ ಯಾರೇ ಒಬ್ರು ಮಾತಾಡ್ಬಿಟ್ರು, ಇದು ನನಗೊಂದು ಎಕ್ಸ್ಪೀರಿಯನ್ಸ್ ಆಗಿದೆ. ಕಾರಲ್ಲಿ ಹೋಗ್ಬೇಕಾದ್ರೆ ಯಾರೋ ಸಡನ್ನಾಗಿ ಹಿಂಗೆ ಅಷ್ಟು ಎಕ್ಸ್ಟ್ರೀಮ್ ಎಮೋಷನ್ಸ್ ಬರುತ್ತೆ. ಅದು ಹಂಗೆ ನಿಮಗೆ ಬೇಕಾಗಿರೋ ಫುಡ್ಡು ನಿಮಗೆ ಸಿಗದೇ ಇದ್ದಾಗ ಖಾರ ತಿಂತಾ ಇರಲಿಲ್ಲ. ಕಾರ್ಬ್ಸ್ ಮುಟ್ಟೆ ಇಲ್ಲ ನೀವು. ಕಾರ್ಬ್ಸ್ ಮುಟ್ಟೆ ಇಲ್ಲ. ಅದನ್ನ ಬ್ರೈನ್ ಫುಡ್ ಅಂತ ಕರೀತಾರೆ. ಅದೇ ಕಾರ್ಬ್ಸ್ ಅಂದರೆ ಎಲ್ಲೋ ಒಂದು ಕಡೆ ಅಂದರೆ ಗುಡ್ ಕಾರ್ಬ್ಸ್, ಕಾಂಪ್ಲೆಕ್ಸ್ ಕಾರ್ಬ್ಸ್, ಪೊಟೇಟೊ, ಸ್ವೀಟ್ ಪೊಟೇಟೊ. ಸೊ ದಿಸ್ ವಾಸ್ ಯುವರ್ ಒಂಥರ ಇದು ಬಾಡಿ ಬಿಲ್ಡರ್ದು ಡಯಟ್ ಇದ್ದಂಗಿದೆ ಇದು. ಅವ್ರುಗಳು ಸಾಲ್ಟ್ ಮುಟ್ಟಲ್ಲ. ಯಾ, ಐ ಮೀನ್ ಐಮ್ ಶೋರ್ ನಮ್ಮ ಎಡಿಟರ್ಸ್ ವಿ ಸೀನ್ ದೋಸ್ 6 ಪ್ಯಾಕ್ಸ್ ಮತ್ತೆ ಟೋನ್ಡ್ ಮಸಲ್ಸ್ ಅವೆಲ್ಲ ಹಂಗೆ. ಇವಾಗಿಲ್ಲ ಹಂಗೆ. ಹೊರಗಡೆ ಬಂದಾಗ್ಲಿಂದ ಹೋದಲ್ಲೆಲ್ಲ ಚೆನ್ನಾಗಿ ಊಟ ತಿಂಡಿ ಮಾಡಿ ಫುಟ್ ಆನ್ ಬಿಟ್ಟು ಅದಕ್ಕೆ ಸ್ವಲ್ಪ ಇವಾಗೇನು ಟ್ರೆಂಡ್ ಇದೆ ಅವಾಗ ಬ್ಯಾಗಿ ಸ್ವಿಚ್ ಹಾಕೊಂಡು. ವಾಟ್ ಶುಡ್ ವಿಮೆನ್ ಫಾಲೋ? ಕಾರ್ತಿಕ್ ಅಡ್ವೈಸ್ ಕೊಡೋದಾದ್ರೆ ಲೈಕ್ ಫಿಟ್ನೆಸ್ಸಿಗೆ ಬೇಸಿಕ್ಸು ಫಸ್ಟ್ ಲೆವೆಲಲ್ಲಿರೋರು ಇದನ್ನು ಮಾಡಿ, ಇಂಟರ್ಮೀಡಿಯೇಟ್ ಅಡ್ವಾನ್ಸ್ಗೆ ಅಂತ ಒಂದು 3 ಕ್ಯಾಟಗರಿಗೆ ಒಂದು ಟಿಪ್ ಕೊಡಿ. ಸಾಲ್ಟ್ ಆ್ಯಂಡ್ ಶುಗರ್ ವಿ ಹ್ಯಾವ್ ಟು ಕಟ್ ಇಟ್ ಆಫ್. ನಾನಿವಾಗ ಮಾಡ್ತಿಲ್ಲ, ಅದು ಬೇರೆ ವಿಷಯ. ಬಟ್ ಅದು ಮಾಡಿದ್ರೆ ನಮಗೆ ಒಂದು ಏಜಿಂಗ್ ಪ್ರೊಸೆಸ್ ಇಟ್ ಗೆಟ್ ಡಿಲೇಡ್. ಒಂದು ಏಜ್ ಆಗಲ್ಲ ಬೇಗ. ಆ್ಯಂಡ್ ತುಂಬ ಆ್ಯಕ್ಟಿವ್ ಆಗಿರ್ತೀವಿ ನಾವು. ನಮ್ಮ ದೇಹನ ಏನು ಮಾಡುತ್ತೆ ಅದು ಸ್ವಲ್ಪ ನಿಧಾನ ಎಲ್ಲ ಶುಗರ್ ಎಲ್ಲ ಕಟ್ ಆನ್ ಮಾಡಿದಾಗ ನಮ್ಗೆ ಗೊತ್ತಾಗುತ್ತೆ. ವಿ ವಿಲ್ ಸಿ ಚೇಂಜಸ್. 15 ದಿನ ಆದ ನಂತರ ಎಲ್ಲ ಅದನ್ನೆಲ್ಲ ಕಟ್ ಮಾಡಿದಾಗ ಎಷ್ಟು ಹೈಪರ್ ಆಗಿರ್ತೀವಿ ನಾವು, ಎಷ್ಟು ಆ್ಯಕ್ಟಿವ್ ಆಗಿರ್ತೀವಿ ಅನ್ನೋದು ಗೊತ್ತಾಗುತ್ತೆ. ಚುರುಕಾಗಿರ್ತೀವಿ. ಆದಷ್ಟು ನಾವು ತರಕಾರಿ, ಬಾಯ್ಲ್ಡ್ ವೆಜಿಟೇಬಲ್ಸ್ ಆರ್ ಫ್ರೈಡ್ ವೆಜಿಟೇಬಲ್ಸ್, ಕಾರ್ಬ್ಸ್ ಎಲ್ಲ ಫ್ಯಾಟ್ ಕಟ್ ಆನ್ ಮಾಡಿದ್ರೆ ತುಂಬ ಒಳ್ಳೆಯದು. So this is your tip for fitness. And daily at least half an hour ಇಂದ 1 hour ವರ್ಕೌಟ್ ಮಾಡ್ತು ಅಂತಂದರೆ, ಬೆಳಗ್ಗೆ ಎದ್ದು ವರ್ಕೌಟ್ ಮಾಡಿದ್ರೆ ಇಟ್ ವಿಲ್ ಬಿ ಗುಡ್ ಅಲ್ಲ. ನನಗೆ ಆ್ಯಕ್ಚುಲಿ ಇವಾಗಿರೋ ಮೂಡಿಗೂ ನಾನು ವರ್ಕೌಟ್ ಮಾಡುವಾಗ ಇರೋ ಮೂಡಿಗೂ ಇಟ್ಸ್ ವೆರಿ ಡಿಫ್ರೆಂಟ್. ನಾನು ವರ್ಕೌಟ್ ಮಾಡುವಾಗ ತುಂಬ ಹೈಪರ್ ಆಗಿರ್ತೀನಿ. ಯಾಕಂತಂದರೆ ಅದು ಏನೋ ಗೊತ್ತಿಲ್ಲ, ಫುಲ್ ಆ್ಯಕ್ಟಿವ್ ಆಗಿರ್ತೀನಿ. ಇವಾಗ 2 ತಿಂಗಳಿಂದ ವರ್ಕೌಟ್ ಮಾಡಿಲ್ಲ, ಆಯ್ತಾ ಅಂತ ಅನ್ನಿಸ್ತಿರುತ್ತೆ ಸೀರಿಯಸ್ಲಿ. ಬಟ್ ಟೈಮ್ ಸಿಕ್ಕಿಲ್ಲ ಇವಾಗ ಮಾಡೋಕ್ಕೆ. ಟೈಮ್ ಸಿಕ್ಕಿಲ್ಲ, ಸಿಗುತ್ತೆ, ಮಾಡ್ಕೊಂಡಿಲ್ಲ. ಸ್ವಲ್ಪ ಲೇಸಿ ಆಗಿದ್ದೀನಿ. ಫುಡ್ಡೂ ಅಷ್ಟೇ. ನಮಗೆ ನಾನು ಹೇಳ್ದಂಗೆ ಎಲ್ಲೋದ್ರೂ ಊಟ ಸರಿಯಾಗಿ ಕೊಡ್ತಾಯಿದ್ದಾರೆ ಈಗ. ನಾನು ಕೇಳೋದೇ ಬೇಡ. ನಾನು ಯಾವುದೇ ಊರಿಗೆ ಹೋದ್ರೂ ಅಲ್ಲ, ನಾನು ನಿಮ್ಮ ಫ್ಯಾನ್ ಸರ್ ಅಂತ ಅಂದ್ಬಿಟ್ಟು ಅವ್ರು ಹೋಟ್ಲಿಂದ ತಂದು ಏನೊಂದು ಒಳ್ಳೆ ಬಿರಿಯಾನಿ, ಒಳ್ಳೆ ಆ ಥರ ತಂದಾಕ್ತಾರೆ.
ಸೊ ಆಫ್ಟರ್ ದಿಸ್ ಲೈಕ್ ಲಾಟ್ ಆಫ್ ಹೀರೋಯಿನ್ಸ್ ಇಲ್ಲಿ ಬಂದಾಗಲ್ಲ ಅದೇ ಲೈಕ್ ಸಂಯುಕ್ತ ಅವರಾಗಿರಲಿ, ಚೈತ್ರ ಆಚಾರ, ಎಲ್ಲರದು ಏನು ಹೇಳೋದು, ದೇ ಆಲ್ ಗಿವ್ ಆಡಿಷನ್ಸ್ ಈವನ್ ಆಫ್ಟರ್ ಅ ಸಕ್ಸಸ್ಫುಲ್ ಮೂವಿ ಕೊಟ್ಟ ಮೇಲೂ ಒಂದೊಂದು ಪಾತ್ರಕ್ಕೂ ಆಡಿಷನ್ನು. ಈವನ್ ಕಾಂತಾರ ಟೈಮಲ್ಲೂ ಆಫ್ಟರ್ ಗಿವಿಂಗ್ ಪಾಪ್ಕಾರ್ನ್ ಮಂಕಿ ಟೈಗರ್, ಕಾಂತಾರಾಗೂ ಇನ್ನೇನು ನಾಳೆ ಅನೌನ್ಸ್ಮೆಂಟ್ ಆಗೋವರೆಗೂ ಸಪ್ತಮಿಯವ್ರಿಗೆ ನನಗೆ ಗೊತ್ತಿಲ್ಲ ನಾನು ಸೆಲೆಕ್ಟ್ ಆಗಿದ್ದೀನಿ ಅನ್ನೋ ಥರನೇ ಮಾತಾಡ್ತಾರೆ. ಇದು ಹೀರೋಯಿನ್ಗಳು ಹೇಳೋದು. ಬಟ್ ಯೂಶಲಿ ಹೀರೋಸ್ಗಳಿಗೆ ಅಂದಾಗ ನಾವು ಅವರು ಆಡಿಷನ್ಗೆ ಹೋಗಿರೋದಾಗಿರಲಿ ಅಥವಾ ಈ ಥರದ್ದೆಲ್ಲ ಸ್ಟೋರೀಸು ಕಮ್ಮಿ ಕೇಳಕ್ಕೆ ಸಿಗುತ್ತೆ. ಸೊ ನಿಮ್ಮ ಎಕ್ಸ್ಪೀರಿಯೆನ್ಸಲ್ಲಿ ಏನದು ಕಾರ್ತಿಕ್? ನಾನು ಆಡಿಷನ್ಸ್ ಅಟೆಂಡ್ ಮಾಡಿದ್ದೀನಿ ಮುಂಚೆ. ಇವಾಗ ಅಂಥದ್ದು ಯಾವುದು ಬಂದಿಲ್ಲ, ಎಲ್ಲ ಸಿನಿಮಾ ಮಾಡೋಣ ಅಂತ ಬರ್ತಾ ಇದ್ದಾರೆ ವಿತ್ ದ ಸ್ಟೋರಿ, ವಿತ್ ದ ಪ್ರೊಡ್ಯೂಸರ್. ಜಸ್ಟ್ ದಟ್ ನಾನು ಫೈನಲೈಸ್ ಮಾಡ್ಬೇಕಷ್ಟೇ. 15 ಬೇಡ ಅಂತ ಇಟ್ಟಿದ್ದೀರಾ? ಬೇಡ ಅಂತಲ್ಲ, ಅಂದರೆ ಇನ್ನೂ ಸ್ವಲ್ಪ ರಿವರ್ಕ್ ಮಾಡಿ ಅಂತ ಹೇಳಿ ದೆನ್ ಐ ವಿಲ್ ಒಂದು ಸ್ವಲ್ಪ ದಿನ ಆದಮೇಲೆ ಮೀಟ್ ಮಾಡೋಣ ಅಂತ ಹೇಳ್ಬಿಟ್ಟು ರಿವರ್ಕ್ ಆದಮೇಲೆ ಮತ್ತೆ ಮೀಟ್ ಮಾಡ್ತೀನಿ, ಮತ್ತೆ ಮಾತಾಡ್ತೀನಿ, ಮತ್ತೆ ಡಿಸ್ಕಸ್ ಮಾಡ್ತೀನಿ. ಈಗ ಚೆನ್ನಾಗಿತ್ತು ಅಂತಂದರೆ ವಿಲ್ ಲಾಕ್ ಆ ಥರ. ಇದಕ್ಕೂ ಮುಂಚೆ ನಾನು ಬಿಗ್ ಬಾಸ್ಗೂ ಮುಂಚೆ ಆಡಿಷನ್ಸ್ ಅಟೆಂಡ್ ಮಾಡಿದ್ದೆ. ಇವನ್ ನಾನು ಡೊಳ್ಳು ಮಾಡಿ ನ್ಯಾಷನಲ್ ಅವಾರ್ಡ್ ಬಂದಿದೆ ಅಂತ ಎಲ್ಲರಿಗೂ ಗೊತ್ತಿದ್ರು ಸರ್ ಆಡಿಷನ್ ಬಂದ್ಬಿಡಿ ಒಂದು ಅಂತ. ಸಿನಿಮಾದಂತಲ್ಲ, ಸಿನಿಮಾದಕ್ಕೂ ಮಾಡ್ಬೋದು, ಸೀರಿಯಲ್ಗೆ ಒಂದು ಮಟ್ಟಿಗೆ ರೆಕಗ್ನೈಸೇಷನ್ ಬಂದಮೇಲೆ ಈಗಲೂ ಕರೀತಾರೆ. ಇವಾಗ ಯಾರು ಕರೀತಾಯಿಲ್ಲ ಬಿಡಿ, ಬಿಗ್ ಬಾಸ್ಗೂ ಮುಂಚೆ ಸರ್ ಒಂಚೂರು ಆಡಿಷನ್ ಇದೆ ಬಂದ್ಬಿಡಿ ಅಂತ. ಆಡಿಷನ್ ಅಂತ ಇವಾಗ ಅನ್ನಲ್ಲ, ಲುಕ್ ಟೆಸ್ಟ್ ಅಂತ ಬದಲಾಯಿಸ್ಕೊಂಡ್ಬಿಟ್ಟಿದ್ದಾರೆ. ಸ್ವಲ್ಪ ಒಫೆಂಡ್ ಮಾಡೋದು ಕಮ್ಮಿ ಆಗುತ್ತೆ ಅಂತ. ಆಡಿಷನ್ ಗುರು 10 ವರ್ಷ ಆಯಿತು ಗುರು, ಈಗಲೂ ಆಡಿಷನ್ ಅಂತ ನಾವು ಕೇಳ್ಬಿಡ್ತೀವಲ್ಲ. ಅದೇ ಸರ್ ಅಲ್ಲ ಸರ್, ಲುಕ್ ಟೆಸ್ಟು ಪೇರ್ ಹೆಂಗೆ ಕಾಣುತ್ತೆ ಅಂತ ನೋಡೋಣ ಅಂತ ಸರ್ ಅಂತ. ಸೊ ಹಿಂಗಲ್ಲ, ಹಿಂಗೆಲ್ಲ ಬರ್ತಾ ಇದೆ. ಮುಂದೆ ಕಂಡೀಷನಿಂಗ್ ಆಫ್ ದ ಮೈಂಡ್, ತಲೆ ಇರಬೇಕು, ಬೇಜಾನ್ ತಲೆ ಅಂತ ಇದು ಆಡು ಭಾಷೆನಲ್ಲಿ ಬಂದ್ಬಿಡತ್ತೆ. ಸೊ ತಲೆಗೆ ಬಲಪಡಿಸೋದು ಒಂದು, ಅಂಥವ್ರ ಜೊತೆ ಓಡಾಡಬೇಕು. ಇಲ್ಲ ಕೆಲವು ಜೀವನದ ಎಕ್ಸ್ಪೀರಿಯೆನ್ಸಸ್ಗಳು ನಿಮ್ಮನ್ನು ಹಂಗೆ ಬುದ್ಧಿವಂತರಾಗಿ ಮಾಡ್ತಾ ಹೋಗುತ್ತೆ, ಕೊನೆವರೆಗೂ ಚೇಂಜ್ ಆಗ್ತಾ ಇರುತ್ತೆ. ಸೊ ಕಾರ್ತಿಕ್, ನೀವು ಜ್ಞಾನದ ಸೋರ್ಸು, ಲೈಫನ್ನು ಹೀಗೆ ನೋಡ್ಬೋದು, ಈ ಥರ ಆಲೋಚನೆಗಳನ್ನೆಲ್ಲ ತೊಗೋಬೋದು ಅನ್ನೋದು ಅದು ಎಲ್ಲಿಂದ ತೊಗೋತೀರಾ? ಅನುಭವ, ನಮಗಾಗಿರೋ ಎಕ್ಸ್ಪೀರಿಯೆನ್ಸ್ಗಳು ನನಗೆ ಇವತ್ತು ನಾನು ಮಾತಾಡ್ಸಿದೆ. ನನಗೆ ಪುಸ್ತಕ ಓದಬೇಕು ಅಂತ ಭಾರಿ ಇಂಟ್ರೆಸ್ಟು, ಆದರೆ ಓದಲ್ಲ, ಸೋಂಬೇರಿ ನಾನು, ಓದಲ್ಲ. ನಾನು ಪುಸ್ತಕ ಎಲ್ಲ ಕೊಡ್ಬೇಕಂತ ಇಷ್ಟೆಲ್ಲ ಗುಡ್ಡೆ ಹಾಕಿದ್ದೀನಿ ಇವತ್ತು. ವೆಯ್ಟ್ ಇಲ್ಲ ಕೊಡಿ, ಇದನ್ನು ನನಗೆ ನೀವು ಏನು ಮಾಡಿ ಅಂದರೆ ನನಗೆ ಟಾಸ್ಕ್ ಥರ ಕೊಡಿ, ಕೊಟ್ಬಿಟ್ಟು ಗುರು ಇದರಲ್ಲಿ ಇಂಥ ವಿಷಯ ಇದೆ, ಇಷ್ಟು ದಿನ ಆದಮೇಲೆ ನೀನು ನನಗೆ ಮುಗಿಸಿ ಇದರಲ್ಲಿ ಏನಿದೆ ವಿಷಯ ಹೇಳ್ಬೇಕು ಅಂತ ಆ ಥರ ಟಾಸ್ಕ್ ಕೊಟ್ಟರೆ ಬೇಕಾದ್ರೆ ಹೇಳ್ತೀನಿ ನಾನು, ಆ ಥರ. ಹಂಗೆ ಅಂತೀರಾ? ಸರಿ, ಇವಾಗ 2 ಪುಸ್ತಕ ಇದೆ, ಇವೆರಡರಲ್ಲಿ ಯಾವುದೋ ನಿಮ್ಮನ್ನು ಸೆಳೆಯುತ್ತೆ ನೀವೇ ಡಿಸೈಡ್ ಮಾಡಿ. ಒಂದು ಜೋಸೆಫ್ ಅವ್ರು ಬರೆದಿರುವಂಥ ಒನ್ ಆಫ್ ದ ಇಂಟರ್ನ್ಯಾಷನಲ್ ಬೆಸ್ಟ್ ಸೆಲ್ಲರ್, ಡೋಂಟ್ ಬಿಲೀವ್ ಎವ್ರಿಥಿಂಗ್ ಯು ಥಿಂಕ್. ಓಕೆ. ಇನ್ನೊಂದು ದ ಡಿಸಿಷನ್ ಬುಕ್ ಅಂತ, 50 ಮಾಡೆಲ್ಸ್ ಫಾರ್ ಸ್ಟ್ರಾಟಜಿಕ್ ಥಿಂಕಿಂಗ್. ಈಗಾಗಲೇ ಫೇಮಸ್ ಆಗಿರುವಂಥ ಒಂದಷ್ಟು ಸ್ಟ್ರಾಟಜೀಸ್ಗಳು ಅದೆಲ್ಲದ್ರ ಬಗ್ಗೆ ಇರುತ್ತೆ. ಐ ಡೋಂಟ್ ನೋ, ನಿಮಗೆ ಇದು ಒಂದೊಂದು ಪೇಜಲ್ಲೇ ಒಂಥರ, ನೀವು ಜಾಸ್ತಿ ಓದಲ್ಲ ಅಲ್ಲ? ಇಲ್ಲ, ಬಟ್ ನಾನು ನೀವು ಕೊಟ್ಟರೆ ನಾನು ಅದನ್ನು ಓದ್ಬಿಟ್ಟು ನಿಮಗೆ ಅಪ್ಡೇಟ್ ಮಾಡ್ತೀನಿ. ಓ ಹಾಗೆ. ಸೊ ವಿಚ್ ಬುಕ್ ಈಸ್ ಇನ್ಸ್ಪೈರಿಂಗ್ ಯು? ಯಾವುದು ನಿಮ್ಮನ್ನು ಕರೀತಾ ಇದೆ, ಸೆಳೀತಾ ಇದೆ ಇವರೇ ಇದು ತಗೋಮಾರ, ಇದು ಬೇಕು ಇದು ಬೇಕಂತ? ಡೋಂಟ್ ಬಿಲೀವ್ ಎವ್ರಿಥಿಂಗ್ ಯು ಥಿಂಕ್. ಬಿಕಾಸ್ ಕೆಲವೊಂದು ಸಲ ನಾವೊಂದು ನಂಬಿಕೆಯಲ್ಲಿರ್ತೀವಿ, ನಾವು ಯೋಚನೆ ಮಾಡೋದೆಲ್ಲ ಸರಿ ಅನ್ನೋ ನಂಬಿಕೆ. ಮೋಸ್ಟ್ಲಿ ಈ ಒಂದು ಪುಸ್ತಕ ನನಗೆ ಹೆಲ್ಪ್ ಆಗುತ್ತೆ ಅನಿಸುತ್ತೆ. There you go. ಥ್ಯಾಂಕ್ ಯು ಕಾರ್ತಿಕ್. ಸೊ ನೀವು ಎಷ್ಟು ಟಾಸ್ಕ್ ಕೊಡಲಿ, ಎಷ್ಟು ದಿವಸ ಮುಗಿಸ್ಬೇಕಂತಿದ್ದೀರಿ ಮಾರ್ರೆ? ದಿನಕ್ಕೆ 1-2 ಪೇಜ್, ಇವತ್ತು 2-3 ಪೇಜ್. ಸೊ ಕ್ಯೂಟ್. ಹೌ ಮೆನಿ ಬುಕ್ಸ್ ಹ್ಯಾವ್ ಯು ರೆಡ್ ಸೋ ಫಾರ್? ಸೆಲ್ಫ್ ಹೆಲ್ಪ್ ಬುಕ್ಸು, ಫಿಕ್ಷನ್ನು? ನಾನು ಇದು Monk Who Sold His Ferrari and Rich Dad Poor Dad. ಇನ್ನೊಂದು 2-3 ಪುಸ್ತಕ ಓದಿದ್ದೀನಿ, ಇಲ್ಲ ಅಂತ ಏನಿಲ್ಲ. ಎಸ್, ದೆನ್ ಯು ವಿಲ್ ಹೋಪ್ಫುಲಿ ಎಂಜಾಯ್ ಮಾಡಿ ಆ ಒಂದು ಬುಕ್ದು ಆಫರಿಂಗ್ಸ್ ಆ್ಯಂಡ್ ದೆನ್ ಈ ಕಡೆ ಇಟ್ಬಿಡ್ತೀನಿ. ಎಸ್. ಓಕೆ, ಸೊ ಪುಸ್ತಕಗಳ ಬಗ್ಗೆ ಮಾತಾಡಿದ್ವಿ. ಆಮೇಲೆ ಯೂಶಲಿ ಗಂಡು ಮಕ್ಕಳಂದರೆ ಒಂದು ಫ್ರೇಮಲ್ಲಿ ಸಮಾಜ ಕೂಡಿಸ್ತಾ ಇರತ್ತೆ, ಮ್ಯಾಸ್ಕ್ಯುಲೈನು ಮತ್ತು ಎಮೋಷ್ನಲ್ ಆಗಿರಲ್ಲ, ಒಂಥರ ಹೀರೋ, ಬ್ಯಾಕ್ ಬೋನ್ ಆಫ್ ದ ಫ್ಯಾಮಿಲಿ, ಬ್ರೆಡ್ ವಿನ್ನರು ಅಂತೆಲ್ಲ. ಈ ಸ್ಟೀರಿಯೋ ಟೈಪ್ಸನ್ನು ಕಾರ್ತಿಕ್ ಹೇಗೆ ನೋಡ್ತಾರೆ? ವಾಟ್ ಇಸ್ ದ ಸಾಫ್ಟರ್ ಸೈಡ್ ಕಾರ್ತಿಕ್ದು? ಐ ಆಮ್ ವೆರಿ ಇಮೋಷ್ನಲ್, ಬಟ್ ಎಲ್ಲ ತೋರಿಸ್ಕೊಳಕ್ಕೆ ಹೋಗಲ್ಲ ಅಷ್ಟೇ. ಬಿಗ್ ಬಾಸ್ ಮನೇಲಿ ಆಗಿದ್ದ ಕಾರಣ ಎಲ್ಲರೂ ನೋಡಿದ್ರು, ಓ ಕಾರ್ತಿಕ್ ಎಮೋಷ್ನಲ್ ಸೈಡ್ ನೋಡಿದ್ದಾರೆ. ವೆರಿ ಏನೋ ಹೆಂಗೆ ಹೇಳಿ, ಸಾಫ್ಟ್ ಅಂದರೆ ಸ್ವಲ್ಪ ಹೆಂಗಿರಳು ಜಾಸ್ತಿ. ಯಾವ ತಿಂಗಳು ನೀವು ಹುಟ್ಟಿರೋದು?
ಅಕ್ಟೋಬರ್. ಯಾವ ಸನ್ಸೈನು? ನಾನು ಸ್ವಲ್ಪ ಇದರಲ್ಲೆಲ್ಲ ವೀಕ್, ನಂಗೆ ಗೊತ್ತು, ಬಟ್ ಅಕ್ಟೋಬರ್. ನವೆಂಬರ್ ಸ್ಕಾರ್ಪಿಯೋ, ಅಕ್ಟೋಬರ್ ಜೆಮಿನಿ ಅನ್ಸುತ್ತೆ. ನನಗೆ ಇಂಗ್ಲೀಷಲ್ಲಿ ಗೊತ್ತಿಲ್ಲ, ಕನ್ನಡದಲ್ಲಿ ಎಲ್ಲ. ಹಾಂ, ಮಿಥುನ. ಓ, ಆ್ಯಕ್ಚುಲಿ ಸನ್ಸೈನ್ ಮೂನ್ಸೈನ್ ಬೇರೆ. ನಿಮ್ಮದು ಮೂನ್ ಹೇಳ್ತಾರ ನೀವು, ಮಿಥುನ ರಾಶಿ. ಇಲ್ಲಿ ನಾವು ಗೂಗಲ್ ಮಾಡಿಬಿಟ್ಟೆ ಈಗ ಮಾಡಿ ಅಕ್ಟೋಬರ್ ಬಾರ್ನ್ ಯಾವುದು ಅಂತ. ಸನ್ಸೈನು ಸ್ಯಾಜಿ ಈಸ್ ಡಿಸೆಂಬರು, ಸ್ಕಾರ್ಪಿಯನ್ನು ನವೆಂಬರು, ವರ್ಗೋ ಮತ್ತೆ ಅದು ಯಾವುದೋ ಮುಂಚೆ ಇನ್ನೊಂದು ಯಾವುದೋ ಇದೆ, ಲಿಬ್ರಾ. ಮಿಥುನ, ಲಿಬ್ರಾ, ಯಾ. ಓಕೆ, ಸೊ you're an emotional soul. ನಿಮ್ಗೆ ಅದೆಲ್ಲ ನೋಡೋಕೆ ಬರುತ್ತಾ? ನನಗೆ ಲಿಂಡಾ ಗುಡ್ಮನ್ ಅಂತ ಒಂದು ಬುಕ್, ನಾನು ಆ್ಯಸ್ ಅ ಟೀನೇಜರ್ ಇವನ್ ಐ ವಾಸ್ ಫ್ಯಾಸಿನೇಟ್. ಐ ಆಮ್ ಅನ್ ಅಕ್ವೇರಿಯನ್, Feb 16th. ಸೊ ನನಗೆ ಅದೆಲ್ಲ ಒಂದು ಕ್ಯೂರಿಯಾಸಿಟಿ ಇರುತ್ತೆ ಗೊತ್ತಾ. ಇವ್ರದ್ದೆಲ್ಲ ಕ್ಯಾರೆಕ್ಟರಿಸ್ಟಿಕ್ಸ್ ಕೊಡ್ತಾರೆ ನೋಡಿ, ಇವ್ರದ್ದಿದ್ರೆ ಇವ್ರದ್ದು ಹಿಂಗೆ ಇರ್ತಾರೆ, ಹಿಂಗೆ ನಡ್ಕೊತಾರೆ. ಅದರಲ್ಲಿ 8ರಲ್ಲಿ 10 ನಾರ್ಮಲ್ ಆಗಿರುತ್ತೆ. ಇವಾಗೇನೋ ಹಲ್ ಪ್ರಾಬ್ಲಮ್ ಇರುತ್ತೆ, ಈ ಥರದೇ ಒಂದಷ್ಟೆಲ್ಲ ಇರುತ್ತೆ. ಸೊ ಯು ಸ್ಟಾರ್ಟ್ ಬಿಲೀವಿಂಗ್ ಇನ್ ಇಟ್. ಸೊ ಅದಕ್ಕೆ ನಾ ಜಸ್ಟ್ ವಾಂಟೆಡ್ ಟು ನೋ ನಿಮ್ಮ ಬಿಲೀಫ್ ಸಿಸ್ಟಮ್ ಹಿಂಗೆ ಅಂತ. ಜಸ್ಟ್ ಲೈಕ್ ಮೈ ಮಾಮ್. ತೀರಾ ಮ್ಯಾಸ್ಕ್ಯುಲಿನಿಟಿ ಅದು ಬಂದರೆ ಒಂದಷ್ಟು ನಮ್ಮ ತಂದೆಯಿಂದ ಒಂದಷ್ಟು ಕ್ವಾಲಿಟೀಸು ಅವರಿಬ್ಬರನ್ನು ನೋಡೆ. ಅದರ್ವೈಸ್ ನಾನು ಜಾಸ್ತಿ ನಮ್ಮನ ಹಾಗೆ ಹಿಂಗೆ ಹೇಳೋದ್ರೆ ಯಾವ ಸಾಫ್ಟ್ವೇರ್ ಸೈಡ್ ಆಲ್ಸೋ ಟು ಯು ಅನ್ನೋದು ಇಸ್ ಇದು. ಸೊ ಗಾಡು ಹೇಳಿದ್ರಿ ಚಾಮುಂಡಿ ತಾಯಿನ ತುಂಬ ನಂಬ್ತೀರಾ ಅಂತ. ಕೋಇನ್ಸಿಡೆಂಟ್ಲಿ ನಾನು ನಿಮಗೆ ಶುರುವಾಗಿ ಮುಂಚೆ ಇಂಟರ್ವ್ಯೂ ನಾನು ಹೇಳಿದೆ, ನಿಮ್ಮ ವಾಯ್ಸ್ ಕಣ್ಣು ಮುಚ್ಕೊಂಡು ಕೇಳ್ತಾ ಇದ್ರೆ ಯಾರ ಥರ ಇರುತ್ತೆ ನಾನು ಆಮೇಲೆ ಹೇಳ್ತೀನಿ ಅಂತ. ನಮ್ಮ ಅನಿರುದ್ಧ್ ಇದ್ದಾರಲ್ಲ, ವಿಷ್ಣು ಸರ್ ಅವರ ಅಳಿಯ, ಕಣ್ಣು ಮುಚ್ಕೊಂಡು ಕೇಳ್ತಾ ಇದ್ರೆ ಯು ಸೌಂಡ್ ಜಸ್ಟ್ ಲೈಕ್ ಹಿಮ್. ನೀವು ಸ್ಮೈಲಿಂದ ಹಿಡಿದು ನೀವು ಮಾತಾಡೋ ಕನ್ನಡ, ನಿಮ್ಮ ವಾಯ್ಸು, ಟೋನ್ ಎಲ್ಲಾನು ಸೀರಿಯಸ್ಲಿ. ನೋಡಿ ಅಲ್ಲಿ ಅವರು ಹಿಂಗೆ ಮಾಡ್ತಾರ. ಅಯ್ಯೋ ಸೀರಿಯಸ್ಲಿ, ಅವ್ರು ಕಣ್ಣು ಮುಚ್ಕೊಂಡು ಬೇಕಾದ್ರೆ ಯಾವ್ದಾದ್ರು ಇವತ್ತು ಅವ್ರದ್ದು ಯಾವ್ದಾದ್ರು ಇಂಟರ್ವ್ಯೂನೋ ಅಥವಾ ಯಾವುದೋ ಒಂದು ಡೋಂಟ್ ಲುಕ್ ಅಟ್. ಯಾರೋ ಒಬ್ರು ಇದೇ ರೀತಿ ಹೇಳಿದ್ದ ನೆನಪು ನನಗೆ. ಹಿಂಗೆ ಮಾತಾಡ್ತಾರೆ ಅವರು, ಆ ಟೋನಿಂದ ಹಿಡಿದು ಎಲ್ಲೆಲ್ಲಿ ಎಳಿತಾರೆ ಎಲ್ಲ ಹಂಗೆ ಇದೆ. ನನಗೆ ಮೈಸೂರು ತಾನೆ, ಮೈಸೂರಾ? ಐ ಥಿಂಕ್ ಈಸ್ ಉತ್ತರ ಕರ್ನಾಟಕದ ಒಂದಷ್ಟು ಇದೆ, ಯಾಕೆಂದರೆ ಜಾಕತ್ಕರು ಅನ್ನೋರು. ಬಟ್ ಅವರು ಮೈಸೂರಿಗೆ ಅಫ್ಕೋರ್ಸ್ ಹೋಗ್ತಿರ್ದ್ರು ಬಿಕಾಸ್ ಆಫ್ ವಿಷ್ಣು ಸರ್ ಅಲ್ಲ ಇದಂತೆಲ್ಲ ಅಳಿಯ ಅಲ್ವಾ. ಎಸ್, ಹಂಗಾಗಿ ಓಕೆ. ಫ್ರೆಂಡ್ಶಿಪ್ಸ್ ಇನ್ ದ ಇಂಡಸ್ಟ್ರಿ, ಕಾರ್ತಿಕ್ ಏನೇನಾಗ್ತಾ ಇದೆ? ಹೌ ಡು ಯು ಲುಕ್ ಅಟ್ ಫ್ರೆಂಡ್ಶಿಪ್ಸ್ ಇನ್ ಲೈಫ್, ಇನ್ ಇಂಡಸ್ಟ್ರಿ, ಈ ಥರದೆಲ್ಲ? ಫ್ರೆಂಡ್ಶಿಪ್ ಐ ವ್ಯಾಲ್ಯೂ ಅ ಲಾಟ್. ನನಗೆ ಇವತ್ತಿನವರೆಗೂ ನನ್ನ ಫ್ರೆಂಡ್ಸ್ ಫ್ರಮ್ ಚೈಲ್ಡ್ಹುಡ್, ನನ್ನ ಕಾಲೇಜಿಂದ, ಸ್ಕೂಲಿಂದ ಅವರೇ ಇರೋದು. ಯಾವಾಗಲೂ ಪ್ರತಿಯೊಂದು ಹಂತದಲ್ಲೂ ಯಾವುದೇ ಎಕ್ಸ್ಪೆಕ್ಟೇಷನ್ ಇಲ್ಲದೆ ಅವತ್ತು ನನ್ನ ಜೊತೆ ಹೇಗಿದ್ರೋ ಇವತ್ತಿಗೂ ಹಾಗೇ ಇದ್ದಾರೆ. ಸೊ ನೀವು ಫ್ರೆಂಡ್ಶಿಪ್ ಏನಂತಂದರೆ ನಿಮಗೆಲ್ಲ ಇದ್ದಾಗ ನಿಮಗೆ ತುಂಬ ರೆಸ್ಪೆಕ್ಟ್ ಕೊಡೋವಂಥದ್ದು, ಏನೂ ಇಲ್ಲದಾಗ ನಿಮ್ಮ ಜೊತೆ ಮಾತಾಡದೇ ಇರೋವಂಥದ್ದು ಅಂಥದ್ದಲ್ಲ. ಫ್ರೆಂಡ್ಶಿಪ್ ಮಾತ್ರ ಇರಬೇಕು. ವ್ಯಕ್ತಿಗಳ ನಡುವೆ ಫ್ರೆಂಡ್ಶಿಪ್ ಇರಬೇಕು. ಅವರು ರಿಚ್ ಆಗಿರಲಿ, ಪೂರ್ ಆಗಿರಲಿ, ಅದು ಬರಬಾರ್ದು ಫ್ರೆಂಡ್ಶಿಪ್ ನಡುವೆ. ಯಾವುದೇ ಒಂದು ಎಕ್ಸ್ಪೆಕ್ಟೇಷನ್ ಇಲ್ಲದೆ ಇರೋವಂಥದ್ದೇ ಫ್ರೆಂಡ್ಶಿಪ್. ದಟ್ಸ್ ದ ಥಿಯರಿ ದಟ್ ಯು ಹ್ಯಾವ್ ಫಾರ್ ಟುಡೇ ಆ್ಯಂಡ್ ದೆನ್ ಹೀಗೆ. ಸೊ ಈ ಫೇಸ್ ಆಫ್ ಲೈಫಲ್ಲಿ ಈಗ ಮುಂದೆ ಲೆಕ್ಕಾಚಾರಗಳು ಏನೇನು ಕಾಣ್ತಾ ಇದೆ ಕಾರ್ತಿಕ್ಗೆ? ಅದೇ ಒಂದೊಳ್ಳೆ ಸಿನಿಮಾ ಕಾಣ್ತಾ ಇದೆ ಎಲ್ಲ ಹೇಳಿದ್ರಿ. ನೆಕ್ಸ್ಟು ಏನು ಪ್ಲ್ಯಾನ್ಸ್ಗಳಿದೆ? ಬಿಕಾಸ್ ಆರ್ಟಿಸ್ಟ್ ಲೈಫ್ ಇಸ್ ಆಲ್ವೇಸ್ ಒಂದು ಗ್ರಾಫ್ ECG ಇದ್ದಂಗೆ. ದುಡ್ಡಾಗಿರಲಿ, ಆಪರ್ಚುನಿಟೀಸ್ ಆಗಿರಲಿ ಬಂದರೆ ಹಿಂಗೆ ಬರುತ್ತೆ, ಕೆಲವು ಸತಿ ಏನಾರು ಆಗಿಲ್ಲ ಅಂದರೆ ಹಿಂಗೆ ಬರುತ್ತೆ. ಸೊ ಬಿಸ್ನೆಸ್ ವೈಸ್ ನಿಮ್ಮನ್ನು ನೀವು ಸಪೋರ್ಟ್ ಮಾಡ್ಕೊಳ್ಳೋಕ್ಕೆ ಅಥವಾ ಏನೇನು ಪ್ಲಾನ್ಸ್ಗಳಿದೆ? ಲೈಕ್ ಕಿರಣ್ ರಾಜ್ ಅವ್ರದ್ದು ಏನೇನೋ ರೆಸ್ಟೋರೆಂಟ್ಸ್ಗಳಿದೆ, ಒಬ್ಬೊಬ್ರದ್ದು ಒಂದೊಂದು ಸ್ಟ್ರಾಟಜಿ. ನಿಮ್ದೇನು? ನನಗೆ ಅಂದರೆ ಅಲ್ಲಾಗಲಿಲ್ಲ ಅಂದರೆ ಅಂತಲ್ಲ, ಐ ಶೋರ್ಲಿ ನೋ, ಶಾರ್ಟ್ ನನಗೆ ಗೊತ್ತು, ನಾನು ಮಾಡ್ತೀನಿ ಅನ್ನೋದು ಗೊತ್ತು. ಜೊತೆಗೆ ನನ್ನ ಡ್ರೀಮ್ ಏನಂತಂದರೆ ಒಂದು ಹೋಟೆಲ್ ಮಾಡಬೇಕು ಅನ್ನೋದು ಆಸೆ. ವೆರಿ ಆಥೆಂಟಿಕ್, ವೆರಿ ನೈಸ್, ಒಂದು ಓಲ್ಡ್ ಸ್ಟೈಲಲ್ಲಿ ಒಂದು ಹೋಟೆಲ್ ಮಾಡಬೇಕು ಅಂತ ಆಸೆ ಇದೆ. ನೋಡೋಣ, ದೇವರು ಆಶೀರ್ವಾದ ಮಾಡಿದ್ರೆ ಅದನ್ನು ಮಾಡೋಣ. ಸೊ ಹೋಟೆಲ್ ಅದೊಂದು ತುಂಬ ಲೇಬರ್ ಇಂಟೆನ್ಸ್ ಇಂಡಸ್ಟ್ರಿ ಅಲ್ವಾ? ಆಮೇಲೆ ನೀವಲ್ಲಿ ನಿಂತೇ ಕೆಲಸ ಆಗಬೇಕು? ಇಲ್ಲ, ಹಂಗೇನಿಲ್ಲ. ಅಂದರೆ ಸ್ವಲ್ಪ ಗ್ರೌಂಡ್ ವರ್ಕ್ ಮಾಡಬೇಕು. ನಾನೇ ನಿಲ್ಲಬೇಕು ಅಂತೇನಿಲ್ಲ. ನಾನು ಹೇಳಿದ್ನಲ್ಲ, ಐ ಹ್ಯಾವ್ ಫ್ರೆಂಡ್ಸ್. ಟ್ರಸ್ಟಬಲ್. ಹಾಂ, ದೆನ್ ಫೈನ್, ಅಫ್ಕೋರ್ಸ್. ಅವ್ರು ನಿಂತರೆ ನೀವು ನಿಂತಂಗಲ್ಲ. ನನ್ನ ಪರವಾಗಿ ನಿಂತ್ಕೊಳಕ್ಕೆ ನನ್ನ ಫ್ರೆಂಡ್ಸ್ ಯಾವಾಗಲೂ ಇರ್ತಾರೆ. ಆ್ಯಂಡ್ ಟುಡೇಸ್ ಜನ್ರೇಷನಲ್ಲಿ ಐ ಕ್ಯಾನ್ ಆಲ್ಸೋ ಸಿ ಯು ವೇರಿಂಗ್ ಒನ್ ವಾಟ್ ಚೈನ್ ಇಸ್ ದಟ್ ಕಾಲ್ಡ್? ಅದೇನೋ ಟ್ಯಾಗ್ ಅಂತಾರಲ್ಲ, ಅದನ್ನು ನೇಮ್ ಟ್ಯಾಗ್ ಇರೋದು ಅಥವಾ ಏನೋ ಏನದು ಎನಿ ಪರ್ಸ್ನಲ್ ಇದು
ಇದು ನನಗೆ ಫ್ಯಾನ್ ಕೊಟ್ಟಿದ್ದು. ಹುಬ್ಳಿಗೆ ಕ್ರಿಕೆಟ್ಗೆ ಅಂತ ಹೋಗಿದ್ದಾಗ ಬಾಸ್ ನಿಮಗೆ ತಗೊಳ್ಳಿದ್ದು ಅಂತ ಅಂದ್ಬಿಟ್ಟು ಕೊಟ್ಟರು. ನಾನು ಅದನ್ನು ಅಂದರೆ ಬಿಗ್ ಬಾಸ್ ಮನೆಯೊಳಗಿದ್ದಾಗ ಜಾಸ್ತಿ ಇದೇ ಥರ ಟಿ ಶರ್ಟ್ ಮೇಲೆಲ್ಲ ಹಿಂಗೆ ಹಾಕೋತಾ ಇದ್ದೆ. ಸೊ ಅದನ್ನು ಅವ್ರು ನೋಡ್ಬಿಟ್ಟು ತಂದು ಕೊಟ್ಟಿರೋದು. ಅದು ಸರ್ ಇವಾಗ ಒಂಥರ ಸ್ಕ್ಯಾನರ್ ಕೆಲಸ ಮಾಡ್ತೀನಿ ನಾವು. ಅದಾಯಿತು. ನೆಕ್ಸ್ಟು ವಾಟ್ ಇಸ್ ದಟ್ ಉಂಗ್ರಾಡು, ಲೈಕ್ ಬಿಕಾಸ್ ಅದು ತುಂಬ ಪಡ್ ಅಂತ ಕಣ್ಣಿಗೆ ಬೀಳುತ್ತೆ. ಇದು ಬಿಗ್ ಬಾಸ್ ಮನೇಲಿದ್ದಾಗ ಇವ್ರು ಕಳಿಸ್ಕೊಟ್ಟಿದ್ದು, ಡಿಸೈನರ್ ಕಳಿಸ್ಕೊಟ್ಟಿದ್ದು. ಸೊ ಆ್ಯಂಡ್ ಇದು ಇಟ್ಸ್ ಆಲ್ ಜಸ್ಟ್ ಡಿಸೈನ್. ಇದು ಸ್ಮಾಲ್ ನಥಿಂಗ್, ಸುಮ್ಮನೆ ಸ್ಟೈಲ್ಗೋಸ್ಕರ ಅಷ್ಟೇ. ಇದು ದೃಷ್ಟಿ ಆಗಬಾರ್ದು ಅಂತ ನಾನು ಡಿಸೈನರ್ ಕೊಟ್ಟಿದ್ದು ನಮ್ಮ ಹುಡುಗ ಕುಶಲ್ ಅಂತ. ತುಂಬ ಹೊರಗಡೆ ಓಡಾಡ್ತಾ ಇದ್ದೀರಾ, ನಾನು ಒಂದು 2 ಸಲ ಹುಷಾರು ತಪ್ಪಿಬಿಟ್ಟಿದ್ದೆ, ಅದಕ್ಕೆ ತಗೊಂಡು ದೃಷ್ಟಿ ಆಗುತ್ತೆ ಇದನ್ನ ಅಂತ. ನಂಬ್ತೀರಾ? ನಂಗೆ ಗೊತ್ತಿಲ್ಲ. ಇವು ತಂದು ಕೊಡಪ್ಪ ಆಯಿತು ಅಂತ ಎಮೋಷನ್ ಆಸೆ ಪಟ್ಟು ತಂದು ಕೊಟ್ರಲ್ಲ. ಆಲ್ಸೋ ಒನ್ ಮೋರ್ ಕ್ಯೂರಿಯಾಸಿಟೀಸ್, ಸುದೀಪ್ ಸರ್ ಹೇಗಂದರೆ ಒಬ್ಬೊಬ್ಬರ ಕಣ್ಣಿಗೆ ಒಂದೊಂದು ಥರ. ಅಂದರೆ ನೀವು ಹೇಗೋ ಅವ್ರು ನಿಮ್ಗೆ ಹಾಗೆ. ಸೊ ನಿಮಗೆ ಸುದೀಪ್ ಸರ್ ಅವರ ಒಡನಾಟ ಇವತ್ತು ಹೇಗಿದೆ, ಮುಂದೆ ಅದು ಹೇಗೆ ನಿಮ್ಮ ಜೊತೆಗೆ ಇರ್ತಾರೆ ಅವರು? ನನ್ನ ಲೈಫೆಲ್ಲ ನಾನು ಅಂದ್ಕೊಂಡಿರಲಿಲ್ಲ ಅವ್ರ ಜೊತೆ ಒಡನಾಟ ಇರುತ್ತೆ ಅನ್ನೋದೇ ನಾನು ಅಂದ್ಕೊಂಡಿರಲಿಲ್ಲ. ಅವ್ರ ಕೈ ಹಿಡ್ಕೊಂಡು ನನ್ನ ಕೈ ಎತ್ತಿ ಹಿಡಿತಾರೆ ಅನ್ನೋದೇ ನನಗೆ, ಅದು ಅವ್ರಿಗೆ ಸುದೀಪ್ ಸರ್ ಹಿಡ್ಕೊಡ್ತಾರೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಹಗ್ ಮಾಡ್ತಾರೆ, ಹಗ್ ಮಾಡಿ ಕಿವಿಲಿ ಒಂದು ಮಾತು ಹೇಳ್ತಾರೆ, ಗುಡ್ ಮ್ಯಾನ್, ಆಲ್ ದಿ ಬೆಸ್ಟ್ ಮ್ಯಾನ್ ಅಂತಾರೆ. ಅದಾದಮೇಲೆ ಹಿ ವೇಟೆಡ್ ಫಾರ್ ಮೀ ಆಫ್ಟರ್ ಅದು ಬಿಗ್ ಬಾಸ್ ಎಲ್ಲ ಫಿನಾಲೆ ಆಗಿದ ನಂತರ ಒಂದು ಆಫ್ಟರ್ ಪಾರ್ಟಿ ಇರುತ್ತೆ, ಅಲ್ಲಿ ಮಾತಾಡಿದ್ರು ನನ್ನ ಜೊತೆ. ಅವರೇ ಹೇಳಿದ್ರು ದಟ್ ರಾಯ್ ನಂಗೆ ತುಂಬ ಪರಿಚಯ ಇದ್ದಾರೆ, ನಾನು ಅವ್ರ ಜೊತೆ ಮಾತಾಡ್ತೀನಿ, ಯು ಗೋ ಆನ್ ಸಿ ದ ಅಪಾರ್ಟ್ಮೆಂಟ್ ಒಂದ್ಸಲಿ, ಇಫ್ ಯು ಲೈಕ್ ಇಟ್ ಯು ಗೋ ಆನ್ ಬೈ ಇಟ್ ಅಂತ. ಕಾನ್ಫಿಡೆಂಟ್. ಸೊ ಹಂಗೆ ಅದು ಈಗಲೂ ಫೋನಲ್ಲಿ ಟಚಲ್ಲಿದ್ದಾರೆ. ಇವಾಗ ಶೂಟಿಂಗ್ ಹೋಗಿದ್ದಾರೆ ತಮಿಳ್ನಾಡುಗೆ. ಸೊ ಹಂಗೆ ನನಗೆ ಏನೋ ಸಜೆಷನ್ಸ್ ಬೇಕು ಅಂತಂದ್ರೆ ನಾನು ಅವ್ರನ್ನ ಕೇಳ್ತಾ ಇರ್ತೀನಿ, ಸರ್ ಹಿಂಗಿದೆ ನನಗೆ ಈ ಒಂದು ಡಿಸಿಷನಲ್ಲಿ ಹಂಗೆ ಅನಿಸುತ್ತೆ, ಏನು ಮಾಡ್ಬೋದು ಏನು ಅಂತ. ತುಂಬ ಸ್ವೀಟ್ ಸೋಲ್ ಅವರು. ಅಂದರೆ ಕ್ಯಾಮ್ರಾ ಮುಂದೆ ಇರೋ ಸುದೀಪ್ ಸರ್ ಬಿಗ್ ಬಾಸ್ ವೇದಿಕೆಯಲ್ಲಿ ಅಥವಾ ಅವ್ರ ಪಾತ್ರಗಳ ಮೂಲಕ ಒಂದಾದರೆ, ಆಫ್ ದ ಸ್ಕ್ರೀನ್ ಈಗ ನಾನು ಬಿಗ್ ಬಾಸಿಂದ ಆಚೆಗೆ ಬಂದಮೇಲೆ ಇಂಡಿಪೆಂಡೆಂಟ್ ಯು ಅಂತ ಒಂದು ರ್ಯಾಪ್ ಸಾಂಗ್ ಲಾಂಚ್ ಮಾಡಿದೆ. ಅವರು ಲಾಂಚ್ ಮಾಡಿದ್ದಕ್ಕೂ ಕೆಲವುದು ಕ್ಯಾಮ್ರಾ ಕಾಣದೇ ಇರೋ ವಿಚಾರಗಳು, ಆ ಕ್ಯಾರವಾನ್ ಒಳಗಡೆ ಓಪನ್ ಮಾಡಿ ಅವರೇ ಇನ್ವೈಟ್ ಮಾಡೋದಾಗಿರಲಿ, ಆಚೆ ಹೋಗೋವರೆಗೂ ನಿಮ್ಮನ್ನು ಒಂದು ಪ್ರೀತಿ ವಿಶ್ವಾಸದಿಂದ ಕಳಿಸ್ಕೊಡ್ತಾರೆ ನೋಡಿ ಅದು. ಆಮೇಲೆ ಇದು ಬಿಗ್ ಬಾಸ್ಗೂ ಮುಂಚೆ ವಿಲನ್ ಶೂಟಿಂಗ್ ಟೈಮ್ಗೂ ಮುಂಚೆ CR ಮನೋಹರ್ ಅವರು ಪ್ರೊಡ್ಯೂಸರು, ಅವ್ರ ಮನೆಗಳಲ್ಲೆಲ್ಲ ಸುದೀಪ್ ಸರ್ನ ಅಂದರೆ ಆ ಕ್ಲೋಸ್ ಸರ್ಕಲೆಲ್ಲ ನೋಡಿಬಿಟ್ರೆ ಒಪ್ಪ ಇಷ್ಟು ಸ್ಟೇಜರಲ್ಲಿರೋರು ಏನು ನಮ್ಮ ಕಾಫಿ ಟೀ ಗ್ಲಾಸೆಲ್ಲ ಇಟ್ಕೊಂಡು ನಾನು ಯು ಗೋ ಐ ವಿಲ್ ಕಮ್ ಅಂತ. ಸೊ ಈ ಥರ ಒಂದು ಎಕ್ಸ್ಟ್ರೀಮ್ ಇದು ನಮಗೆ ನೋಡೋಕೆ ಹತ್ರದಲ್ಲಿ ಇದ್ದವ್ರಿಗೆ, ಹತ್ರ ಹೋಗಿ ನೋಡಿದವ್ರಿಗೆ ಗೊತ್ತಾಗೋದು ಅವ್ರು ಎಷ್ಟು ಡೌನ್ ಟು ಅರ್ತ್, ಎಷ್ಟು ಜೆಂಟಲ್ಮನ್ ಅಂತ. ನಿಮ್ಮನ್ನ ಇಲ್ ಮೇಕ್ ಯು ಫೀಲ್ ಅ ಫ್ರೆಂಡ್. ಆ್ಯಂಡ್ ಅದು ಅವ್ರು ಎಲ್ಲರಿಗೂ ಕೊಡಲ್ಲ, ಎಲ್ಲರಿಗೂ ಇಲ್ಲ, ಅದು ಅವರೆಲ್ಲರಿಗೂ ಕೊಡಲ್ಲ. ಅದು ಅವ್ರಿಗೆ ಅದು ಅನಿಸ್ಬೇಕು, ಅದು ಅನ್ಸೋಕ್ಕೆ ಕೆಲವು ವಿಚಾರಗಳು ಇರಬೇಕು, ಅದು ಅವ್ರಿಗೆ ಅದು ಚೇಂಜ್ ಆಗ್ತಾರತ್ತೆ ಐ ಆಮ್ ಶೋರ್. ಬಟ್ ನಾವು ಅವ್ರು ಎಲ್ಲಿರ್ತಾರೋ ಅಲ್ಲೇ ಇರ್ತಾರೆ ಯಾವಾಗಲೂ ನಮಗೆ. ನೈಸ್. ಮತ್ತೆ ಇನ್ನೇನು, ತುಂಬ ಜಿಮ್ಗೆಲ್ಲ ಹೋಗ್ತೀರಾ? ಐ ಹ್ಯಾವ್ ಅ ವೌಚರ್ ಫಾರ್ ಯು ಫ್ರಮ್ ಬಿಗ್ ಬಾರ್ಬಿಕ್ಯೂ. ಓಕೆ, ಏನೋ ನಾನ್ ವೆಜಿಟೇರಿಯನ್ನು? ಮನೇಲಿ ಇಲ್ಲ, ಹೊರಗಡೆ ಮಾತ್ರ. ದಿಸ್ ಇಸ್ ಅ ಹ್ಯಾಪಿ ಸಂಡೇ ವೌಚರ್ ಫ್ರಮ್ ಪೋಲಾ ಬೇ. ಓಕೆ, ಸಂಡೇ ಮಾತ್ರನಾ? ನೀವು ಚೀಟ್ ಮೀಲ್ ಅವತ್ತು ಹಾಕೊಂಡ್ರೆ ಅವತ್ತು ಮಾತ್ರ. ಎಸ್, ಥ್ಯಾಂಕ್ ಯು. ನಿಮ್ಮ ಪಾಪ ಬಿಗ್ ಬಾಸ್ ಮನೆಯಲ್ಲ 50 ಲಕ್ಷ ಚೆಕ್ ಇಸ್ಕೊಂಡವ್ರು, ಇಷ್ಟು ದೊಡ್ಡದು. ನಾವಿಲ್ಲಿ 1,000 ರೂಪಾಯಿ ವೌಚರ್ ತಗೊಳ್ಳಿ ಹಿಂಗೆಲ್ಲ ಕೊಟ್ಟು ಏನಿಲ್ಲ. ಆ್ಯಂಡ್ ದಿಸ್ ಇಸ್ ರೀಪೋಸ್ ಕಡೆಯಿಂದ ಒಂದು ಮ್ಯೂಸಿಕ್ ಪಿಲ್ಲೋ ಇದು. ಯು ಕ್ಯಾನ್ ಕನೆಕ್ಟ್ ಯುವರ್ ಫೋನ್ ಆ್ಯಂಡ್ ದೆನ್ ಯು ಕ್ಯಾನ್ ಸ್ಲೀಪ್. ಯಾ ಹಾಗೆ. ಒಂದು ಪ್ರಶ್ನೆ, 50 ಲಕ್ಷದಲ್ಲೆಲ್ಲ ಟ್ಯಾಕ್ಸ್ ಎಲ್ಲ ಕಟ್ಟಾಕ್ಬಿಟ್ಟು ಎಷ್ಟೋ ಬಂದಿರುತ್ತೆ, 33 ವಾಟ್ ಎವರ್. ಯೂಶಲಿ ಅದನ್ನು ಹೆಂಗೆ ಖರ್ಚು ಮಾಡ್ಬೇಕಂತ ಇದ್ದೀರಿ? ಏನೇನು ಲೆಕ್ಕಾಚಾರಗಳು? ಯಾಕಂದ್ರೆ ಅದನ್ನ ಒಂದು ಮೆಮೊರಬಲ್ ಥರ ಉಳಿಸ್ಕೋಬೇಕು, ನಿಮಗೂ ಆಸೆ ಇರುತ್ತೆ. ಸುಮ್ಮನೆ ಹೆಂಗೋ ಬಂದಿದ್ದು ಗೊತ್ತಾಗಿಲ್ಲ, ಗೊತ್ತಾಗಿಲ್ಲ. ನಾನು ಸ್ಟೇಜ್ ಮೇಲೆ ಹೇಳಿದ್ದೀನಿ, ನಮ್ಮ ತಾಯಿಗೊಂದು ಮನೆ ಮಾಡಿಕೊಡ್ಬೇಕು ಅಂತ ಒಂದು ಆಸೆ ಅಂತ. ಅದನ್ನೇ ಅದರಿಂದನೇ ಇದು ಉಪಯೋಗ ಆಗುತ್ತೆ, ಬಟ್ ಕಂಪ್ಲೀಟಾಗಿ ಉಪಯೋಗ ಆಗಲ್ಲ. ಯಾಕಂತಂದರೆ ಬೆಂಗಳೂರಲ್ಲಿ ಇವತ್ತಿಗೆ ಒಂದು ಮನೆ ಮಾಡಬೇಕು ಅಂತಂದರೆ ನಿಮಗೆ ಗೊತ್ತು ಹೆಂಗೆ ಅಂತ, ಒಂದಾದರೂ ಮಿನಿಮಮ್ ಬೇಕು. ಸೊ ಇನ್ನು ಹೆಚ್ಚು ಕೆಲಸ ಮಾಡಬೇಕು, ಬಟ್ ನನ್ನ ಕೈಲಿ ದುಡ್ಡು ಉಳಿಯಲ್ಲ, ಅದೊಂದು
ಸ್ಪೆಂಡ್ ಥ್ರಿಫ್ಟಾ? ಬಟ್ಟೆ ನಾನು ಆಗ್ಲೇ ಹೇಳೋದಲ್ಲ, ಮುಂಚೆ ಕೂಡಿಸ್ಕೊಂಡೇ ಅಷ್ಟು ಬಟ್ಟೆ ತಗೋತಾ ಇದ್ರಿ. ಐ ಡೋಂಟ್ ನೋ ಇದು ಹೆಲ್ಪ್ ಆದರೂ ಆಗ್ಬೋದು. ಅಂದರೆ ಇನ್ ಮೈ 30s ನಾವು ಎಲ್ಲ ಹಿಂಗೆ ತಿಂದು ತೇಗಿ ಅದೊಂದು ಜರ್ನಿನೇ ಹಂಗೆ ಅದು. ಬಟ್ ಕೆಲವ್ರಿಗೆ ತುಂಬ ಬೇಗ ಸೂಕ್ಷ್ಮಗಳು ಅರ್ಥ ಆಗ್ಬಿಟ್ಟು ಒಂದು ಕರೆಕ್ಟ್ ಟ್ರಿಗರ್ ನಿಮಗೆ ಸೆಂಟೆನ್ಸ್ ಸಿಗಬೇಕು. ಐ ಡೋಂಟ್ ನೋ ಇಫ್ ದಿಸ್ ವಿಲ್ ಹೆಲ್ಪ್. ಲೈಫಲ್ಲಿ ದೇರ್ ಇಸ್ ಅ ಡಿಫ್ರೆನ್ಸ್ ಬಿಟ್ವೀನ್ ನೀಡ್ ಆ್ಯಂಡ್ ವಾಂಟ್. ಇದು ನೀವು ತಲೆಯಲ್ಲಿ ಇಟ್ಕೊಂಡ್ರೆ ಎಲ್ಲಿಗೆ ಬೇಕಾದ್ರೆ ಅಪ್ಲೈ ಮಾಡ್ಕೋಬೋದು. ಆವಾಗ ನಿಮಗೆ ಸ್ವಲ್ಪ ದುಡ್ಡಿನ ವಿಚಾರದಲ್ಲಿ ಇನ್ನೂ ಸ್ವಲ್ಪ ಸ್ಮಾರ್ಟ್ ಆಗ್ತೀರಾ. ನೀಡ್ ಬೇರೆ, ವಾಂಟ್ ಬೇರೆ. ಯಾವತ್ತು ನೀವು ವಾಂಟ್ಸಿಗೆ ಸಿಗಾಕೋತೀರಾ ಲೈಫ್ ಲಾಂಗ್ ಸಿಗಾಕೋತೀರಾ. ನೀಡ್ ಅವಶ್ಯಕತೆಗೂ ಆಸೆಗೂ ಬೇರೆ ಇದೆ ಡಿಫ್ರೆನ್ಸು. ಅದು ನೀವು ನೋಡಿಪ್ಪ. ನಿಮ್ಗೆ ಎಂತ ಇದು ಜ್ಞಾನೋದಯ ಆಯ್ತು, ಬಾಗಲ್ ತೆಗ್ದಂಗೆ. Just pulling your leg. But yeah, thank you. I've been thinking how to not, splurge. Because ಅದು ಬಾಟಮ್ಲೆಸ್ ಪೆಟ್ ಅದು. ನೀವೀಗ ಬಟ್ಟೆ ತೊಗೋತೀರಾ, ನಾಳೆ ಇದಕ್ಕಿಂತ 100 ದರ್ ಇಸ್ ಬ್ರ್ಯಾಂಡ್ಸ್ ಇದೆ. ನಾಳೆ ಗೂಚಿ ತೊಗೋತೀರಾ, ನಾಡಿದ್ದು LV ಅಂತೀರಾ. ಅದು ಅಲ್ಲಿಗೆ ಹೋದ್ಮೇಲೆ ನೆಕ್ಸ್ಟ್ ಇನ್ಯಾವುದು ಮೆಟೀರಿಯಲಿಸ್ಟಿಕ್ ಪ್ಲೇಸಸ್ಗಳು. ಸದ್ಯಕ್ಕೆ ಅಟ್ಲೀಸ್ಟ್ ಇವಾಗ ಹಿಂಗೆ ಕಾಣ್ತಾ ಇದೆ ನಮಗೆ. ನಿಮ್ಗೆ ಅನ್ಸ್ಬೋದು ಇವ್ರು ಏನು ಕರ್ಸ್ಬಿಟ್ಟು ಅಂದ್ರೆ ಒಂದು ಸಲ ಹಾಕೋವರೆಗೂ ಅಷ್ಟೇ ಏನೇ ಇದ್ರು. ಅದಾದ್ಮೇಲೆ ಅದು ಸೇಮ್ ಲೈಕ್ ಹೌ ಸಕ್ಸಸ್ ಇಸ್. ಒಂದ್ಸತಿ ಟೇಸ್ಟ್ ನೋಡಿದ್ಮೇಲೆ ಓ ಇದು ಹಿಂಗಾ ಆಯ್ತು ಅಂದ್ಬಿಟ್ಟು ನೆಕ್ಸ್ಟ್ ಯು ಆಲ್ವೇಸ್ ಗೋ ಚೇಸಿಂಗ್ ದ ನೆಕ್ಸ್ಟ್ ಇದು. ಅಥವಾ ಯು ವಿಲ್ ಜಸ್ಟ್ ಒಂದು ಅದು ಇಲ್ಲಾಂದ್ರೆ ಮೇ ಬಿ ಅಟ್ ಒನ್ ಪಾಯಿಂಟ್ ಇನ್ ಟೈಮ್ ಯು ವಿಲ್ ಬಿ ಲೈಕ್ ಲೆಸ್ ಇಸ್ ಮೋರ್. ಐ ಡೋಂಟ್ ನೋ. ನೋಡಿ, ವಿತ್ ದೀಸ್ ಥಾಟ್ಸ್ ಐ ಥಿಂಕ್ ಐ ಆಮ್ ಗೋನ್ ಟು ಲೆಟ್ ಕಾರ್ತಿಕ್ ಥಿಂಕ್. ಆ್ಯಂಡ್ ಲಾಸ್ಟ್ ಟಾಸ್ಕ್ ಕಾರ್ತಿಕ್, 3 ಜನ ನೀವು ನಾಮಿನೇಟ್ ಮಾಡಬೇಕು. ಯಾರ ವ್ಯಕ್ತಿತ್ವನ, ಯಾರನ್ನ ನೀವು ಇಲ್ಲಿ ಜಸ್ಟ್ ಕ್ಯೂರಿಯಸ್ ಅಲ್ಲಿ ನೋಡೋಕೆ ಇಷ್ಟಪಡ್ತೀರಾ? ಸುದೀಪ್ ಸರ್. ಓ ವಾವ್, ಡೆಫಿನೆಟ್ಲಿ ಗೇರ್ ಹಾಕ್ತೀನಿ. ಐ ಥಿಂಕ್ ಅವ್ರು ನೆಕ್ಸ್ಟು ಸಿನಿಮಾ ಟೈಮಲ್ಲಿ ಬರ್ತಾರೆ. ಅವಾಗ ಅವರು ಹಂಗಂಗೆಲ್ಲ ಸುಮ್ಮನೆ ಮಾತಿಗೆ ಸಿಗಲ್ಲ ಅಲ್ಲ. ಸೊ ಯಾ, ಆಮೇಲೆ ಯಶ್ ಸರ್ ಅವ್ರದ್ದು ನಾಮಿನೇಷನ್ ಬಂದಿದೆ. ಎಸ್, ವಿ ವಿಲ್ ಕಾಲ್. ಎಸ್, ದರ್ಶನ್ ಸರ್. ನೀವು ಹೆಂಗಂದ್ರೆ ಓಕೆ, ಇಟ್ ವಾಸ್ ನೈಸ್ ಟು ನೋ ದಿಸ್ ಕಾರ್ತಿಕ್. ಬಿಕಾಸ್ ನಾನು ಹೇಳಿದ್ನಲ್ಲ, ನಾನು ಒಂದು ವೈಟ್ ಹಾಳೆ ಹಾಕಿ ಕೂತಿದ್ದೀನಿ. ನಾನು ಯಾವ ಸೀಸನ್ನು ನೋಡಲಿಲ್ಲ ಇತ್ತೀಚಿಂದು. ಆ್ಯಂಡ್ ನನ್ನ ಆಡಿಯನ್ಸ್ ಆಗಿ ಕೂರಲಿಲ್ಲ ಇಲ್ಲಿ. ಅಲ್ಲಿದು ಹಿಂಗೆ ಹೇಳಿ ವಾಂಟೆಡ್ ಟು ಸಿ ಹೂ ಇಸ್ ದಿಸ್ ಕಾರ್ತಿಕ್. ಏನು ಅನ್ನಿಸ್ತು? ವಾಟ್ ಡಿಡ್ ಯು ಫೀಲ್? ನಂಗೆ ಐ ಫೆಲ್ಟ್ ಯು ಆರ್ ಲೈಕ್ ಒನ್ ಚಿಲ್ಡ್ ಔಟ್. ಫಸ್ಟು ಚಿಲ್ಡ್ ಔಟ್ ಅಂದ ತಕ್ಷಣ ಉಡಾಫೆ ಇಲ್ಲ, ಎಲ್ಲಿ ಏನು ಮಾತಾಡಬೇಕು ಗೊತ್ತು. ಸೊ ಅದೊಂದು. ಆಮೇಲೆ ಮುಂದೆಂದು ಅಫ್ಕೋರ್ಸ್ 30-year-old ಗಾಯ್ ಒಂದು ಜವಾಬ್ದಾರಿ ಇರುತ್ತೆ ಇವಾಗ. ಇದನ್ನು ಹೆಂಗೆ ಉಪಯೋಗಿಸ್ಕೊಂಡು ಮುಂದಕ್ಕೆ ಹೋಗಬೇಕು ಅನ್ನೋದು. ಬಿಕಾಸ್ ಸಿನ್ಸ್ ಯು ಆಲ್ಸೋ ಕಮ್ ಫ್ರಮ್ ಅ ಮಿಡಲ್ ಕ್ಲಾಸ್ ಫ್ಯಾಮಿಲಿ, ಇಟ್ಸ್ ನಾಟ್ ಲೈಕ್ ನೋ ಬ್ಯಾಕ್ಗ್ರೌಂಡ್. ಹಾಗಾಗಿ ಅದು ಇದೆಲ್ಲ ನಿಮ್ಗೆ ಇನ್ನೂ ಹಸ್ಲರಾಗಿ ನಿಮ್ಮನ್ನು ಪುಷ್ ಮಾಡ್ತಾ ಹೋಗುತ್ತೆ ಅನ್ನೋದು ಇದೆ. ಐ ಥಿಂಕ್ ನೆಕ್ಸ್ಟ್ 10 years ನೀವೇನು ಮಾಡ್ತೀರಾ ಅನ್ನೋ ಕುತೂಹಲ ನನಗೂ ಇದೆ. ಚೆನ್ನಾಗಿ ಸ್ಟೇ ಕ್ಯೂರಿಯಸ್. ಆ್ಯಂಡ್ ದೆನ್ ಐ ಹೋಪ್ ನಿಮ್ಗೆ ಈ ಜರ್ನಿ ಎಲ್ಲ ಒಳ್ಳೇದೇ ಕೊಡಲಿ. ನೆಕ್ಸ್ಟ್ 10 years ಕಂಪ್ಲೀಟ್ ಮಾಡೋ ಅಷ್ಟೊತ್ತಿಗೆ ನಾನು 50 years ಆಗಿರುತ್ತೆ. ಹೋಪ್ಫುಲಿ ಅಲ್ಲಿವರೆಗೂ ನಾನು ಬದುಕಿರ್ತೀನಿ ಅನ್ಕೋತೀನಿ. ನೀವು ಈ ಥರ ನಗ್ನಗ್ತಾ ಇದ್ರೆ 100 ವರ್ಷ ಇರ್ತೀರಾ? ಎಸ್. ಸೊ ಅತಿ ಶೀಘ್ರದಲ್ಲೇ ನೆಕ್ಸ್ಟು ಸಿಗೋಣ. ಎಷ್ಟೇ ಸೀಸನ್ ಆಫ್ ಜಸ್ಟ್ ಕ್ಯೂರಿಯಸ್ ಅಲ್ಲಿ ಮತ್ತೆ ಮಾತಿಗೆ ಸಿಗ್ತಿರೋ. ಅಂಟಿಲ್ ದೆನ್, ಥ್ಯಾಂಕ್ ಯು ಸೋ ಮಚ್ ಡೂಡ್. ಇಟ್ ವಾಸ್ ರಿಯಲಿ ನೈಸ್ ಹ್ಯಾವಿಂಗ್ ಯು ಆನ್ ದ ಶೋ. ನೈಸ್ ಟಾಕಿಂಗ್ ಟು ಯು ಟು. ಪ್ಲೆಷರ್. ಸೊ ಐ ಗೆಸ್ ವಿತ್ ದಿಸ್ ಒನ್ ಇವತ್ತಿನ ಎಪಿಸೋಡ್ನಲ್ಲಿ ಮುಗಿಸ್ತಾ ಇದ್ದೀನಿ. ನಮ್ಮೆಲ್ಲ ಕಾನ್ವರ್ಸೇಷನ್ಸ್ಗಳ ಮಧ್ಯೆ ಯಾವ ಭಾಗ ನಿಮಗೆ ಭಾಳ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತು, ಯಾವುದು ಮೇಡ್ ಯು ಥಿಂಕ್? ಸೊ ಡೂ ಲೆಟ್ ಅಸ್ ನೋ ಕಮೆಂಟ್ ಸೆಕ್ಷನಲ್ಲಿ. ಆ್ಯಂಡ್ ನೆಕ್ಸ್ಟ್ ಗೆಸ್ಟ್ ಯಾರನ್ನ ಕರೆಸಬೇಕು ಆ ಸಜೆಷನ್ಸ್ ಕೂಡ. ಅಂಟಿಲ್ ನೆಕ್ಸ್ಟ್ ಟೈಮ್, ನಾನು ನಿಮ್ಮ ರ್ಯಾಪಿಡ್ ರಾಶ್ಮಿ, ಸೈನಿಂಗ್ ಔಟ್ ಆಫ್ ಜಸ್ಟ್ ಕ್ಯೂರಿಯಸ್. ಲೈಫಲ್ಲಿ ಆಲ್ವೇಸ್ ಸ್ಟೇ ಕ್ಯೂರಿಯಸ್.